ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾರ್ಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾ ಲಸತು ಮಮ ಮಂಡಲೇ ಪುತ್ರರತ್ನಂ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಬಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ಕೂತ ಸ್ಥಳ ಬಹಳ ಪರಮ ಪವಿತ್ರವಾದ ಸ್ಥಳ ಇದು. ಯೋ ದರ್ಶಯೇತ್ ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇಮುದೆ. ಪೂಜ್ಯರಾದ ಸತ್ಯಬೋಧ ತೀರ್ಥರಿಂದ ಪ್ರತಿಷ್ಠೆಯಾದ ಶ್ರೀನಿವಾಸನ ಸನ್ನಿಧಾನ ಇದಾಗಿದೆ. ಸಿಬಿಟಿ ಏರಿಯಾ ಅಂತಂದ್ರೆ ರಾಗಪ್ಪ, ಹನುಮಪ್ಪ, ವೆಂಕಪ್ಪ ಅಂತ ಬಹಳ ಫೇಮಸ್. ಇವು ಅಪ್ಪ ಅಪ್ಪ ಮೂರು ಅಪ್ಪಂದ್ರಿದ್ದಾರೆ ಇಲ್ಲಿ. ಇದೊಂಥರ ಚಕ್ರ ಇದ್ದ ಹಾಗೆ. ಇದನ್ನ ತಪ್ಸ್ಕೊಂಡು ಹೋದವರಿಗೆ ಅವ್ರಿಗೆ ಭಾಗ್ಯ ಇಲ್ಲ ಅಷ್ಟೇ. ಇದ್ರಾಗ ಯಾರಿದ್ದಾರೆ ಅವ್ರಿಗೆ ಪರಮ ಭಾಗ್ಯನೇ ಇದು. ನೋಡಿ, ಎಲ್ಲಿ ತಿರುಗಿದ್ರು ಒಂದು ಹರಿಸರ್ವೋತ್ತಮ, ವಾಯು ಜೀವೋತ್ತಮ ನೋಡಿದ್ರೆ ಗುರುಗಳು. ಮೂರು ಸನ್ನಿಧಾನ
ಈ ಈ ಸ್ಥಳದಲ್ಲಿದೆ. ಅದು ಪ್ರದಕ್ಷಿಣೆ ಆಕಾರವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವು ಪ್ರಾರಂಭ ಮಾಡ್ರಿ, ಶ್ರೀನಿವಾಸ ವರಾಹದೇವರ ದರ್ಶನ ಮಾಡಿ, ಆ ಶ್ರೀನಿವಾಸ ಅಂತಾನೆ, ಇಲ್ಲಿ ಅಷ್ಟೇ ಅಲ್ಲಪ್ಪ, ಇನ್ನೂ ಕೆಲಸ ಇದೆ ನಿನಗೆ, ಪ್ರದಕ್ಷಿಣೆ ಹಾಕು ಅನ್ನಂತ. ಪ್ರಾಕಾರ ಯಾವುದು ಅಂತ ಕೇಳಿದ್ರೆ ಶಾ ಬಜಾರ್ದಿಂದ ಪ್ರಾರಂಭ ಮಾಡು ಅನ್ನಂತ. ಅಲ್ಲಿ ಹೋದ ಮೇಲೆ ಒಂದು ಕೆಲಸ ಮಾಡು, ಅಲ್ಲಿ ಮಧ್ಯದಲ್ಲಿ ರಾಗಪ್ಪ ಸಿಗ್ತಾನೆ ಅನ್ನಂತ. ನೋಡ್ರಿ ಹೇಗೆ, ಅಲ್ಲಿ ಆ ರಾಗಪ್ಪನ ದರ್ಶನ ಮಾಡು, ಮತ್ ಮುಂದೆ ಹಾಗೆ ಹೊಳ್ಳಿ ಬಿಡಬೇಡ, ಮುಂದೆ ಹೋಗಿ ಮತ್ತೆ ತಿರುಗು, ಅಲ್ಲಿ ಹೋಗು ಹನುಮಪ್ಪ ಸಿಗ್ತಾನೆ, ಮತ್ ಬಾ ನನ್ನ ಹತ್ರನ ಅಂತಂದು. ಹಾಗೆ ಒಂದು ಪ್ರದಕ್ಷಿಣೆ ಆಕಾರ ಇಲ್ಲಿ. ಇಷ್ಟು ಕ್ಷೇತ್ರ ಇದು ಸಾಮಾನ್ಯ ಏನಲ್ಲ, ಕ್ಷೇತ್ರ ಇದು. ನಿನ್ನೆ ಮೊನ್ನೆ ಬಂದಿದ್ದಾರೆ ಇವರು ಅಂತ ಅನ್ನೋ ಹಾಗೂ ಇಲ್ಲ. 8 ತಲೆಮಾರಿನ ಹಿಂದಿನ ಸನ್ನಿಧಾನ ಇಲ್ಲಿದೆ. ನೋಡ್ರಿ ಹೇಗಿದೆ. ಆದ್ರಿಂದ ಇಂತಹ ಪರಮ ಪವಿತ್ರವಾದ ಈ ಸ್ಥಳದಲ್ಲಿ, ಅದರಲ್ಲಿಯೂ ನನಗೊಂದು ಭಾಗ್ಯ ಸಿಕ್ಕಿದೆ. ಹರಿದಿನದಂದಲೇನೆ ಭಾಗವತ. ನೋಡಿದ್ರೆ ಹರಿದಿನದಿಂದ ಭಾಗವತ ಯಾವತ್ತೋ ಇತ್ತು. ಅದು ಅದಕ್ಕೆ ಹೇಳೋದು, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಹರಿಚಿತ್ತಕ್ಕೆ ಬಂದದ್ದೇ ನಡೀತದೆ. ಹರಿಚಿತ್ತ ಇತ್ತು ಇವತ್ತು ಪ್ರಾರಂಭ ಆಗ್ಲಿಕ್ಕೆ. ಆದ್ರಿಂದ ಹರಿಯ ಚಿತ್ತದಂತೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಶ್ರೀಮದ್ ಭಾಗವತದ ನವಮಸ್ಕಂದ ಪ್ರಾರಂಭ ಅಂತ ನನಗೆ ಹೇಳಿದ್ದಾರೆ. ಯಾವಾಗಲೂ ಪ್ರಾರಂಭದ ಮಾಡುವಾಗ ಪ್ರಾರಂಭ ಮಾಡೋರ್ದೊಂದು ಜವಾಬ್ದಾರಿ ಇರ್ತದೆ. ಎಲ್ಲಿ ತನಕ ಬಂದು ನಿಂತದ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಲ್ವಾ. ಅದ್ಯ ಕಥಾನುವಾದೇ ಸದಿ ಕಿಂಚಿತ್ ಪೂರ್ವ ಕಥಾನುವಾದ ಅಂತ ವೇದವ್ಯಾಸ ದೇವರೇ ಹೇಳ್ತಾರೆ. ಹಿಂದಿನ ಸ್ಥಾನ ನನ್ನನಿಸಿದ ಮಟ್ಟಿಗೆ ನಿಮಗೆ ತುಂಬಾ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ವ್ಯವಸ್ಥಾಪಕರು. ಈ ಸ್ಕಂದಗಳ ವಿಭಾಗ ಮಾಡುವಾಗ ಏನು ಈ ಪ್ಯಾಂಪ್ಲೆಟ್ ಅನ್ನ ಪ್ರಿಂಟ್ ಮಾಡಿದಾರಲ್ಲ, ಏನಪ್ಪ ಒಂದು ಜಿಸ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ಸ್ಕಂದದಲ್ಲಿ ಏನೇನಿದೆ ಅನ್ನೋ ಜಿಸ್ಟ್ ಅನ್ನು ಅವರೇ ಬರೆದು, ನಾವೇನ್ ಪುಸ್ತಕ ತರೋದು ಬೇಕಾಗಿಲ್ಲ, ಜಿಸ್ಟ್ ತೆಗೆದು ನೋಡಿದ್ರೆ ಹೇಳಲಿಕ್ಕೆ ಬರ್ಬೇಕು, ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಅನುಭವ ಇದೆ ಅಂತ ಅರ್ಥ. 8ನೇ ಸ್ಕಂದದಲ್ಲಿ ನಿಮಗೆ ಸ್ವಯಂಭೂ ಮನು, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರಣಿ, ಹೀಗೆ ಮನ್ವಂತರದ ಕಥೆ ಇವುಗಳನ್ನೆಲ್ಲ ತಾವು ಇಷ್ಟು ದಿವಸ ಶ್ರವಣ ಮಾಡ್ತಾ ಬಂದಿದೆ. ಈಗ ಬಹಳ ಗ್ಯಾಪ್ ಆಯ್ತಲ್ಲ, ಸ್ವಲ್ಪ ಮರ್ತ ಹಾಗಾಗಿರ್ತದೆ. ಹಿಂದಿನವ್ರು ಏನ್ ಹೇಳ್ಯಾರ, ತುಂಬಾ ಚೆನ್ನಾಗಿ ಹೇಳ್ಯಾರ. ಹಿಂದಿನವ್ರು ಚಲೋ ಹೇಳ್ಯಾರ. ಹಿಂದಿನವ್ರು ಚಲೋ ಹೇಳ್ಯಾರ. ಏನ್ ಹೇಳ್ಯಾರ ಗೊತ್ತಿಲ್ಲ. ಮುಂದಿನವ್ರು ಪ್ರಾರಂಭ ಮಾಡ್ಲಿಕ್ಕೆ ಹಿಂದೆ ಬೇಸ್ ಬೇಕಲ್ಲ ಅಲ್ವಾ. ಇದಕ್ಕೆ ಮನ್ವಂತರದ ಕಥೆಗಳನ್ನು ತಾವೆಲ್ಲ ಆಲಿಸ್ತಾ ಬಂದಿದ್ದೀರಿ. ಆ ಮನ್ವಂತರಗಳಲ್ಲಿ ತುಂಬಾ ಅದ್ಭುತವಾದ ಘಟನೆಗಳನ್ನೆಲ್ಲ ತಾವು ಶ್ರವಣ ಮಾಡಿದ್ದೀರಿ. ಸ್ವಯಂಭೂ ಮನ್ವಂತರ, ಸ್ವಾರೋಚಿಷ, ತಾಪಸ, ಉತ್ತಮ, ರೈವತ, ಚಾಕ್ಷುಷ, ಏನ್ ಅದ್ಭುತ. ಸ್ವಯಂಭೂ ಮನ್ವಂತರದ ಕಥೆಯಲ್ಲಿ ಉಪನಿಷತ್ ಪಾರಾಯಣ ಮಾಡೋದ್ರಿಂದ ಸ್ವಯಂಭೂಮನು ರಕ್ಷಣೆ ಆಗ್ತಾನೆ ಅಂತ ಕಥೆ ಬರ್ತದೆ. ಹಾಗಾದ್ರೆ ಪಾರಾಯಣ ಮಾಡೋದ್ರಿಂದ ನಮ್ಮ ರಕ್ಷಣೆ ಆಗ್ತದಂತ. ಪಾರಾಯಣ ಅನ್ನೋದು ರೂಢಿಯಲ್ಲಿ ತಂದಿಟ್ಕೊಳ್ಬೇಕು ಅಂತ ಅದರಿಂದ ಅನುಸಂಧಾನ ಬರ್ತದೆ. ಮುಂದೆ ತ್ರಿಕೂಟ ಪರ್ವತ, ಅಲ್ಲಿ ಗಜೇಂದ್ರನ ಕಥೆ, ಗಜೇಂದ್ರ ಮೋಕ್ಷ ಕೊಟ್ಟ ಅನ್ನೋ ಕಥೆ ಬರ್ತದೆ. ಹಾಗಾದ್ರೆ ಯಾರ್ಯಾರು ಗಜೇಂದ್ರ ಮೋಕ್ಷದ ಸಂದೇಶ ಹೇಳಿರ್ತೀನಿ ಅಷ್ಟೆ, ಗಜೇಂದ್ರ ಮೋಕ್ಷದ ಪಾರಾಯಣ ಮಾಡ್ತೀರಿ, ಅವರಿಗೆ ನರಕದ ದರ್ಶನ ಆಗಲ್ಲಂತ. ನೋಡ್ರಿ ಹೇಗಿದೆ. ಅಂತ್ಯಕಾಲದಲ್ಲಿ ಗಜೇಂದ್ರ ಮೋಕ್ಷ ಅಂತ್ಯಕಾಲದಲ್ಲಿ ಮಾಡ್ರಿ ಅಂದ್ರೆ ಮತ್ತ ಹೋಗುವಾಗ ಆಚಾರ್ಯ ಕೇಳಿ ಮಾಡ್ಬೇಡ್ರಿ, ಪ್ರಾರಂಭದಿಂದನೇ ಮಾಡ್ಬೇಕು. ಅಂತ್ಯಕಾಲದಲ್ಲಿ ವಿನಿಯೋಗಕ್ಕೆ ಬರ್ತದೆ. ಈಗಿಂದ ಪ್ರಾರಂಭ ಮಾಡಿದ್ರೆ, ಈಗ ಆಲ್ರೆಡಿ ಅಂತ್ಯಕ್ಕೆ ಬಂದೇವ್ ನಾವು, ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲಿಲ್ಲ, ಬಿಳಿ ಕೂದಲಾಗಿದೆ, ಅರ್ಧಂಬರ್ಧ ಕಿವಿ ಕೇಳಿಸ್ತಿದೆ, ಕಣ್ಣಂತ್ರು ದೂರಿಂದ ಸರ್ವಥಾ ಕಾಣಲ್ಲ, ಹತ್ರ ಬಂದ್ರನೆ ಯಾರು ನೀವು ಅಂತ ಕೇಳೋ ಹಾಗಾಗಿದೆ. ಅಂದ್ಮೇಲೆ ಅಂತ್ಯಕಾಲ ಬಂದಿದೆ. ಅಂತವರೇ ಪುರಾಣಕ್ಕೆ ಬರೋದು ಜಾಸ್ತಿ, ಗೊತ್ತಿದೆ ನಮಗೆ. ಅಲ್ಲಿ ಸ್ವಯಂಭೂ ಮನ್ವಂತರದ ಕತೆ ಹೇಳಿದ ಮೇಲೆ ಹೇಳ್ತಾ ಹೋಗುವಾಗ ಮುಂದೆ ಬರುವಾಗ್ಲೇನೆ ಗಜೇಂದ್ರ ಮೋಕ್ಷದ ಕತೆ ಹೇಳಿದ್ರೆ, ಗಜೇಂದ್ರ ಮೋಕ್ಷದ ಒಂದು ಜಿಸ್ಟ್ ಕೊಟ್ಟಿರ್ತೀನಿ ನಿಮಗೆ. ಗಜೇಂದ್ರ ಮೋಕ್ಷದ ಪಾರಾಯಣ ಮಾಡೋದ್ರಿಂದ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ತಂದುಕೊಡ್ತದಂತೆ ಗಜೇಂದ್ರ ಮೋಕ್ಷ. ನೋಡ್ರಿ, ಅಂತಹ ಸಂದೇಶ ಇದೆ ಅಲ್ಲಿ.
ಹಾಗಾದ್ರೆ ಗಜೇಂದ್ರ ಮೋಕ್ಷದ ಪಾರಾಯಣ ಇವತ್ತಿನ ಮಾಡಿರೋ ಇಲ್ಲೋ ಇವತ್ತಿಂದನಾದ್ರೂ ಪ್ರಾರಂಭ ಮಾಡ್ರಿ. ಭಾಳವಲ್ರಿ ಆಚಾರ ಏನ್ ಮಾಡೋದು, ನಿಮಗ ದಕ್ಷಿಣೆ ಕೊಡ್ತೀವಿ ಮಾಡಿಬಿಡ್ರಿ ಅನ್ಬೇಡ್ರಿ. ಆಮೇಲೆ ಅಂತವ್ರು ಇರ್ತಾರೆ, ಯಾರ್ಯಾರ ಮಾಡೋರಿದ್ದಾರೆ ನಿಮ್ಮ ಓಣ್ಯಾಗ, ನಿಮ್ಗೆ ದಕ್ಷಿಣೆ ಕೊಡ್ತೀವಿ ಮಾಡಿಬಿಡ್ರಿ. ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಕಾಣಿಸ್ತಾನೆ ನಾರಾಯಣ, ನಮ್ಗೇನ್ ಕಾಣಿಸೋದು. ಹಾಗಾದ್ರೆ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ಬರಲೇಬೇಕು. ಯಾರ್ಯಾರ್ದೋ ಸ್ಮರಣೆ ಬಂದ್ರೆ ಅವ್ರಾಗ್ಬಿಡ್ತೀವಿ ನಾವು. ಆಮೇಲೆ ಭಗವದ್ಗೀತೆ ಹೇಳಿದ ಹಾಗೆ ಯಂ ವಾಪಿ ಸ್ಮರನ್ ನಿತ್ಯಂ ತಮ್ ತಮೇವೇತಿ ಕೌಂತೆಯ, ನೀ ಅವನ್ ಹಂಗ ಆಗ್ಬಿಡ್ತಿ ಅಂತ. ಅದಕ್ಕೊಂದು ಕಥೆನೂ ಹೇಳ್ತಾರೆ, ರಾಜರ ಕಥೆಯಲ್ಲಿ. ಭರತ ಜಿಂಕಿ ಅಂತ ಹೋದ್ನಂತ, ಆಮೇಲೆ ಜಿಂಕಿ ಆಗಿ ಬಂದ. ನಾವು ಹಂಗ ನಾವು ಏನ್ರ ಮನ್ಯಾಗ ಸಾಕಿರೋ ಹಗ್ಗ ಕಟ್ಟಿಟ್ಟಿರ್ತೀವಲ್ಲ ಪಿಂಕಿ ಅಂತ, ಆಮೇಲೆ ಅದ ಮನೆಗೆ ಪಿಂಕಿ ಆಗಿ ಬರ್ತೀವಿ. ಆಮೇಲೆ ನೋಡಿದ್ರೆ ಅಂತ್ಯಕಾಲೇ ವಿಶೇಷತಃ. ಹಾಗಾದ್ರೆ ಅಂತ್ಯಕಾಲದಲ್ಲಿ ನಾವು ಅವಶ್ಯವಾಗಿ ಮಾಡಲೇಬೇಕಾಗಿರೋದು ನಾರಾಯಣನ ಸ್ಮರಣೆ. ಹಾಗಾದ್ರೆ ಬರ್ಬೇಕಲ್ಲ. ನಮ್ಮ ಜೀವ ಏನಾಗಿರ್ತದಂದ್ರೆ, ಯಾವುದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವಿ, ಅಂತ್ಯಕಾಲದಲ್ಲಿ ಅದೇ ಅಭ್ಯಾಸ ಬರ್ತದಂತ. ಈಗಲಿಂದಲೇನೆ ಇನ್ನೊಬ್ಬರಿಗೆ ಬೈಕೋತಾನೆ ಬಂದ್ಬಿಟ್ವಿ ಅಂದ್ರೆ ಸಾಯುವಾಗ ಇನ್ನೊಬ್ಬರಿಗೆ ಬೈಕೋತೆ ಸಾಯ್ತೀವಿ. ಸೊ ಬೈಯೋ ಜಾಸ್ತಿ ನಮ್ಮ ಏರಿಯಾದಾಗ, ಇನ್ನೊಬ್ಬರನ್ನ ಪಾರ್ಸಲಿಟಿ ಮಾಡ್ತಾರೆ ಅಂತ. ಇಷ್ಟಂತೂ ಇಟ್ಕೊಳ್ರಿ. ಮನ್ವಂತರದ ಕಥೆ ಹೇಳುವಾಗ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಈ ತರ ಒಂದು ಸಂದೇಶ ಇದೆ. ಅಂತ್ಯಕಾಲಕ್ಕೆ ಬರ್ತಾ ಇಲ್ಲಲ್ಲ ಅಂತಂದ್ರೆ ಬರೋ ಹಾಗೆ ಮಾಡಬೇಕು. ಶ್ಲೋಕ ಬಹಳ ಇದೆ ಅಲ್ಲ, ಸರಿ ಏನು ಉಪಾಯ ಇದ್ದೇ ಇದೆ, ಎಲ್ಲದಕ್ಕೂ ಉಪಾಯ ಇದೆ. ಏನ್ ಮಾಡಬೇಕು, ಮನೆಯಲ್ಲಿ ಒಂದು ಗಜೇಂದ್ರ ಮೋಕ್ಷದ ಒಂದು ಪ್ರತಿಮೆ ಫೋಟೋ ಹಾಕೊಳ್ರಿ. ಎದ್ದು ಕೂಡ್ಲೆ ಅವತ್ತಿನ ದಿವಸ ಆ ಗಜೇಂದ್ರ ಫೋಟೋ ನೋಡಿ ಆ ಕಥೆ ನೆನಪು ಮಾಡ್ಕೊಳ್ರಿ ಮೊದಲು, ಸಾಕು. ಆಮೇಲೆ ಇವತ್ತಿನ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಪುಸ್ತಕ ಬೇಕು ಅಂತ ಏನಿಲ್ಲ. ಅಲ್ಲಿ ಹಾಕ್ರಿ, ಅದ ಒದರ್ತದ. ಗಜೇಂದ್ರ ಮೋಕ್ಷದ ಶ್ಲೋಕಗಳು ಹಾಕ್ರಿ, ಅದೇ ಒದರುವಂತ ಸಿಸ್ಟಮ್ ಅದ. ಈಗ ಹಿಂದಿನ ಕಾಲದಲ್ಲಿ ದೇವರನ್ನ ಎಬಸುವಾಗ ಹಿರಿಯರು ಮಹಿಳೆಯರು ಎದ್ದು ಬಂದು ದೀಪ ಹಚ್ಚಿ ಉತ್ತಿಷ್ಟ ಗೋವಿಂದ ಅಂತಿದ್ರು. ಈಗ ಮೈಕ ಒದರ್ತದ, ಇವ್ರು ಮಲ್ಕೊಂಡಿರ್ತಾರೆ, ಸೆಟ್ ಮಾಡಿ ಇಟ್ಟಿರ್ತಾರೆ. ಹಂಗೆ ಅವವೇ ಒದರ್ಕೊಳ್ಳೋ ವ್ಯವಸ್ಥೆ ಇದ್ದಾಗ ನಾವ್ಯಾಕೆ ಮಾಡ್ಬಾರ್ದು? ಹಾಗಾದ್ರೆ ಗಜೇಂದ್ರ ಮೋಕ್ಷ ಒದರ್ಲಿ ಅಂತಾನೆ ಹಚ್ಚಿಡ್ರಿ. ಬೆಳಗ್ಗೆ ಒಂದು ಶ್ಲೋಕ ಒಂದ್ ದಿವಸ ಕಲೀರಿ. ಹಾಗಾದ್ರೆ ಎಷ್ಟೋ ಶ್ಲೋಕಗಳು ಬಂದ್ಬಿಡ್ತಾವ ನಿಮಗೆ. ಆ ಶ್ಲೋಕಗಳನ್ನು ಹೇಳ್ತಾ ಕೊನೆಗೊಂದು ಅಂತ್ಯಕಾಲ ಬಂತು ಅಂದ್ಕೊಳ್ರಿ, ನಾರಾಯಣ ಸ್ಮರಣೆ ತಂದ್ಕೊಡ್ತದೆ. ಇಷ್ಟು ಅದ್ಭುತಪೂರ್ವವಾದ ಕಥೆ ವೇದವ್ಯಾಸ ದೇವರು ಇದನ್ನ ಸಂದೇಶ ಕೊಡ್ತಿದ್ದಾರೆ, ಗಜೇಂದ್ರ ಮೋಕ್ಷದ ಕಥೆ ಅಂತ. ಮುಂದೆ ಹೋಗ್ತಾ ಮನ್ವಂತರದ ಕಥೆಯಲ್ಲಿ ಸಮುದ್ರ ಮಥನ ಬಂತು. ಅಲ್ಲಂತೂ ಅನೇಕ ಪರಮಾತ್ಮನ ಅವತಾರದ ಚಿಂತನೆಗಳು. ಯಾರು ದೇವತಾ ಪಕ್ಷಪಾತಿಗಳಾಗ್ತೀರಿ ಅವರಿಗೆ ಅಮೃತ ಇದೆ, ಯಾರು ದೇವತಾ ಪಕ್ಷಪಾತವನ್ನು ಬಿಟ್ಟು ಅವರನ್ನು ಬೈತೀರಿ ಅವರಿಗೆ ನರಕ ಇದೆ ಅಂತನ್ನೋದು ಸಮುದ್ರ ಮಥನದ ಅದ್ಭುತಪೂರ್ವವಾದ ಸಂದೇಶ. ನಾವು ನಮ್ಮ ಜೀವನದಲ್ಲಿ ಆಲೋಚನೆ ಮಾಡ್ಬೇಕು, ಬೆಳಗ್ಗಿಂದ ರಾತ್ರಿ ತನಕ. ಈ ಒಂದು ವೀಕ್ ಅಲ್ಲಿ ನಾನು ಎಷ್ಟು ದೇವತಾ ಪಕ್ಷಪಾತ ಮಾಡಿದೆ ನೋಡಿದ್ರೆ ಹೇಗಿದೆ. ನಿಮಗೆ ಅನಿಸ್ಬಿಡ್ತದೆ ನಮಗೆ ಅಮೃತ ಸಿಗ್ತದೋ ಇಲ್ಲೋ. ಮತ್ತೆ ಆಚಾರ ಕಡೆ ಕೇಳೋದು ಬೇಡ, ಜ್ಯೋತಿಷ್ಯನ ಅಲ್ವಾ. ನಾವು ಅಮೃತ ಸಿಗ್ತದೋ ಇಲ್ಲೋ ಅಂತ ಕೇಳಬೇಡ್ರಿ, ನಿಮ್ಮನ್ನ ನೀವ ಆಲೋಚನೆ ಮಾಡ್ಕೊಳ್ರಿ. ನಮಗೆ ಈ ಸಲ ಅಮೃತ ಸಿಗ್ತದೋ ಇಲ್ವೋ, ಈ ವೀಕ್ ನಾವೇನ್ ಮಾಡೀವಿ. ದೇವತೆಗಳನ್ನ ಪ್ರೀತಿ ಮಾಡೋ ಅದೊಂದು ಶ್ರುತಿ ಇದೆ, ಒಂದು ಶ್ರುತಿ ಇದೆ. ಹೇಗಿರ್ಬೇಕು ನಾವು ಅಂತ ಹೇಳಲಿಕ್ಕೂ ಇದೆ. ನಮ್ಮ ಅವಯವಗಳಿಂದ ಹೇಗ್ ನಡಿಬೇಕು, ಹೇಗ್ ನಡೆಸ್ಬೇಕು ಅನ್ನೋ ಶ್ರುತಿ ಇದೆ. ಭದ್ರಂಕರ್ಣೇಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂ ಸ್ವಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಅಂತ ಶ್ರುತಿ. ಇದು ತುಂಬಾ ಹೇಳಲಿಕ್ಕೆ ಚೆನ್ನಾಗಿರ್ತದೆ, ಕೇಳಲಿಕ್ಕೂ ಇಂಪಾಗಿರ್ತದೆ. ಏನಿದರ ಅರ್ಥ? ಭದ್ರಂಕರ್ಣೇಭಿಃ, ಕರ್ಣ ಅಂದ್ರೆ ಕಿವಿಗಳು ಅಂತ ಅರ್ಥ. ಭದ್ರಂ ಮಂಗಳಕರವಾದದ್ದನ್ನೇ ಕೇಳು. ನೋಡಿದ್ರಿ, ಭದ್ರಂಕರ್ಣೇಭಿಃ ಅಂತ ಮೊದಲನೇ. ನೀನು ಕಿವಿಗಳಿಂದ ನೀ ಏನ್ ಮಾಡು, ಮಂಗಳಕರವಾದ ಶಬ್ದಗಳನ್ನೇ ಕೇಳು. ಶೃಣುಯಾಮ ದೇವಾಹ, ಶೃಣುಯಾಮ ದೇವಾಹ ಅಂದ್ರೆ ಶೃಣು ಅಂದ್ರೆ ಕೇಳು ಅಂತ ಅರ್ಥ.
ನೀವೆಲ್ಲ ದೇವತೆಗಳಿಗೆ ಪ್ರೀತಿಯಾಗುವಂತ ವಿಷಯಗಳನ್ನೇ ಕೇಳ್ರಿ, ದೇವತೆಗಳ ವಿಷಯಗಳನ್ನೇ ಕೇಳ್ರಿ, ದೇವರ ವಿಷಯಗಳನ್ನೇ ಕೇಳ್ರಿ. ನೋಡಿ ಹೇಗಿದೆ, ಭದ್ರಂಕರಣೆ ವಿಹಿ ಶೃಣುಯಾಮ ದೇವಾ. ಇನ್ನೊಂದು ಭದ್ರಂ ಪಶ್ಯೆ ಮಾಕ್ಷಭಿರ್ಯಜತ್ರಾ. ಭದ್ರಂ ಪಶ್ಯೆ ಮಾ ಅಕ್ಷಿಭಿಹಿ ಅಂತ ಇಟ್ಕೋ, ಕಣ್ಣು ಅಂತ ಅರ್ಥ. ಸಂಸ್ಕೃತದಲ್ಲಿ ಅಕ್ಷಿ ಅಂದ್ರೆ ಕಣ್ಣು, ಕಣ್ಣಿನಿಂದ ಭದ್ರಂ ಸರಿಯಾದ ಪುಣ್ಯಕರವಾದದ್ದನ್ನೇ ನೋಡು. ನೋಡಿದ್ರೆ ಎಷ್ಟು ಸಂದೇಶ ಇದೆ. ಹಾಗಾದ್ರೆ ಕಿವಿಗಳಿಂದ ಮಂಗಳಕರವಾದದ್ದನ್ನು ಕೇಳು, ಕಣ್ಣಿನಿಂದ ಮಂಗಳಕರವಾದದ್ದನ್ನೇ ನೋಡು. ಭದ್ರಂ ಪಶ್ಯೆ ಮಾಕ್ಷಭಿರ್ಯಜತ್ರಾ ಸ್ಥಿರೈರಂಗೈ ಸ್ತುಷ್ಟುವಾಗುಂ ಸ್ವಸ್ತನೂಭಿಃ. ನಿನ್ನ ಶರೀರವನ್ನ ದಷ್ಟಪುಷ್ಟವಾಗಿ ಕಾಪಾಡ್ಕೊ. ನೋಡ್ರಿ ಹೇಗೆ ಚೆನ್ನಾಗಿ ಕಾಪಾಡ್ಕೊ. ಯಾಕೆ? ಧರ್ಮ ಕಾರ್ಯ ಮಾಡ್ಲಿಕ್ಕಾಗಬೇಕು. ವ್ಯಷೇಮ ದೇವಹಿತಂ ಯದಾಯುಹು. ಎಲ್ಲಿ ತನಕ ಬದುಕಿರ್ತಿ, ಎಲ್ಲಿ ತನಕ ಇರ್ತಿ, ಅಲ್ಲಿ ತನಕನು ಯದಾಯುಹು ನಿನ್ನ ಆಯುಷ್ಯದ ಪೂರ್ತಿ ಒಂದು ಕೆಲಸ ಮಾಡು. ದೇವಹಿತಂ ಅನ್ನಂತಿ. ನೋಡ್ರಿ ಹೇಗಿದೆ, ದೇವತೆಗಳಿಗೆ ಹಿತ ಅನಿಸ್ಬೇಕು ನಾವು ಮಾಡುವ ಕಾರ್ಯ ಅಲ್ವೇ? ಸದಾ ಕಾಲ ನಾವು ಮಾಡುವ ಕಾರ್ಯಗಳು ದೇವತೆಗಳಿಗೆ ಹಿತ ಆಗಬೇಕಂತ, ಅಂಥ ಕೆಲಸವನ್ನೇ ಮಾಡು ಅಂತಂದ್ರಂತ ಅಲ್ವೇ? ಹಾಗಾದ್ರೆ ನೀವು ಸ್ವಯಂಭೂ ಮನ್ವಂತರದ ಕಥೆಗಳು, ಮನ್ವಂತರದ ಕಥೆಗಳಲ್ಲಿ ಸಮುದ್ರ ಮಥನದ ಕಾಲದಲ್ಲಿ ಆ ದೇವತೆಗಳಿಗೆ ಪ್ರೀತಿ ಆಗುವಂತಹ ಕಾರ್ಯ ದೇವರದನ್ನೇ ಅಂತ ನೋಡಿ. ಹಾಗೆ ದೇವತೆಗಳಿಗೆ ಅಮೃತ ಹಂಚಿದ, ದೈತ್ಯರಿಗೆ ಅಮೃತವನ್ನ ಹಂಚಲಿಲ್ಲ. ಆದ್ರೂ ಹಂಚಿ ತಗೊಂಡ ಒಬ್ಬ ವ್ಯಕ್ತಿ ಕುಡಿದ್ರೂ ಕೂಡ ಅವನು ರಾಹು ಕೇತು ಆಗುವ ಪ್ರಸಂಗ ಬಂತು ಹೊರತಾಗಿ ಅವನು ಪರಸ್ಪರ ಒಂತಿಗೆ ಇರ್ಲಿಕ್ಕೆ ಅಂತೂ ಆಗ್ಲಿಲ್ಲ. ಹಾಗಾದ್ರೆ ಸಮುದ್ರ ಮಥನ ಅನ್ನುವ ಸಂದೇಶ, ಹೀಗೆ ಅನೇಕ ವಿಷಯಗಳು ತಾವು ಸ್ವಲ್ಪ ನೆನಪಾಗ್ಲಿ ಅಂತ ಆಚಾರ್ಯ ಹೇಳಿರ್ತಾರೆ. ನೆನಪಾಗ್ಲಿ ಅಂತ ಕೆಲವು ವಿಷಯಗಳನ್ನ ಸ್ಪಷ್ಟೀಕರಿಸಿದೆ. ಅದಕ್ಕೆ ಹೇಳುವಾಗ ವೇದವ್ಯಾಸ ದೇವರು ಹೇಳ್ಯಾರ, ನಾನು ಹೇಳೋದಲ್ಲ ಇದು. ಅದ್ಯ ಕಥಾ ಅನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ ಅಂತ ಕಿಂಚಿತ್ ಸ್ವಲ್ಪ ಪೂರ್ವ ಅನುವಾದವನ್ನ ಮಾಡಿ ನವಮ ಸ್ಕಂದ ಪ್ರಾರಂಭ ಮಾಡೋಣ ಅಂತ ಹೊರಟಿದೆ. ವ್ಯವಸ್ಥಾಪಕರು ಇದನ್ನೂ ಮಾಡಿದ್ದಾರೆ. ನವಮ ಸ್ಕಂದದಲ್ಲಿ ಏನೇನ್ ಹೇಳಬಹುದು, ನೀವೇನ್ ಪುಸ್ತಕ ತರಬೇಡ್ರಿ ಆಚಾರ್ಯ, ನಾ ಕೊಟ್ಟೇನ್ ನೋಡಿ ಹೇಳ್ರಿ ಸಾಕು ಅನ್ನೋ ಥರ ಇದೆ. ಕೊಟ್ಟಿದ್ದಾರೆ ಇಲ್ಲಿ ಸೂರ್ಯವಂಶ, ಚಂದ್ರವಂಶ, ಹರಿಭಕ್ತರ ಮಹಿಮೆ, ಮಹರ್ಷಿ ಪರಶುರಾಮ, ದತ್ತಾತ್ರೇಯ ಅವತಾರ. ನೋಡಿದ್ರೆ ಎಲ್ಲ ಹೇಳ್ಬೇಕು ಅಂತೇನಿಲ್ಲ, ಯಾವ್ಯಾವ್ದು ಬರ್ತದೆ ಹೇಳಿದ್ರೆ ಸಾಕು. ಅವ್ರು ಕೊಟ್ಟಾರಷ್ಟೇ. ನೀವು ನೋಡ್ರಿ ಇಷ್ಟು ವಿಷಯ ಬರ್ತದೆ, ಎಷ್ಟೆಷ್ಟು ಆಗ್ತದೆ ನಮಗ್ ಕೊಡ್ರಿ. ಸರಿ, ಸೂರ್ಯವಂಶ ಚಂದ್ರವಂಶ ಅಂತ ಪ್ರಾರಂಭ ಆಗ್ತದೆ. ಸೂರ್ಯವಂಶ ಚಂದ್ರವಂಶವನ್ನು ನೋಡುವಾಗ ವೇದವ್ಯಾಸ ದೇವರು ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ. ನಶಕ್ಯತೆ ವಿಸ್ತರತೋ ವಕ್ತುಂ. ನಮಗೆ ಸೂರ್ಯ ಚಂದ್ರರ ವಂಶವನ್ನ ಹೇಳಲಿಕ್ಕೆ ಸಮಯ ಸಾಕಾಗಲ್ಲ, 100 ವರ್ಷ ಬೇಕಾಗ್ತದೆ ಅಂತಿದ್ದಾರೆ ಅಂತ ನೋಡ್ರಿ. ವೇದವ್ಯಾಸ ದೇವರು ಹೇಳೋ ಮಾತಿದೋ ನಾವು 5 ದಿವಸನೇ ಹೇಳಂದ್ರೆ ಹೇಗೆ ಹೇಳಿಕ್ ಸಾಧ್ಯ ಅಲ್ವಾ? ಎಷ್ಟಾಗ್ತದೆ? ಈಗ ಸಮುದ್ರ ಸ್ನಾನ ಇದ್ದ ಹಾಗೆ, ಒಂದು ದಡದಲ್ಲಿ ಸಮುದ್ರ ಸ್ನಾನ ಮಾಡ್ತೀವಿ, 100 ಯೋಜನೆ ಇದೆ ಸಮುದ್ರ. ಮನಿಗೆ ಬಂದು ಏನ್ ಹೇಳ್ತೀವಿ? ಸಮುದ್ರ ಸ್ನಾನ ಮಾಡ್ಕೊಂಡ್ ಬಂದಿವಿ ಅಂತೀವಿ. ಎಲ್ಲಿ ಮುಳುಗೇವು ನಾವು? ಮುಳುಗಿರೋದು ಯಾವುದೋ ಒಂದು ದಡದಲ್ಲಿ ಅಷ್ಟೇ. ಹಾಗಿದ್ದ ಹಾಗೆ ಸೂರ್ಯ ವಂಶ ಹೇಳು, ಚಂದ್ರ ವಂಶ ಹೇಳು ಅಂತಂದ್ರೆ ನವಿಸ್ತರೇಣ ವಕ್ತುಂ, ವರ್ಷ ಆಗ್ತದೆ, 100 ವರ್ಷಗಳು ನಡೆದು ಹೋಗ್ತದೆ ಸೂರ್ಯವಂಶ ಚಂದ್ರವಂಶರ ರಾಜರ ಕಥೆಗಳನ್ನ ಕೇಳಲಿಕ್ಕೆ ಅಂತ ವೇದವ್ಯಾಸ ದೇವರು ಹೇಳಿರುವ ಮಾತು. ಸರಿ, ಎಷ್ಟಾಗ್ತದೋ ಅಷ್ಟು ಶ್ರವಣ ಮಾಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಪರಮಾತ್ಮನ ಮಕ್ಕಳು ಅಂತ ಹೇಳಿದ್ರೆ ಬ್ರಹ್ಮದೇವರಿಗೆ ಅಲ್ಲಿ ಹೇಳುವಾಗ ಸೃಷ್ಟಿ ವಿಚಾರ ಹೇಳುವಾಗ ಕೇಳಿರ್ತೀರಿ. ಅತ್ರಿ, ಮರೀಚಿ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ, ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು ಅಂತ ಕೇಳಿರ್ತೀರಿ. ಮತ್ತೆ ಅವಾಗ ಅದಕ್ಕೆ ಹಿಂದಿಂದ ನೆನಪಿರ್ಬೇಕು ಅಂತ ಇದಕ್ಕೆ ಹೇಳೋದು. ಎಲ್ಲೆಲ್ಲೋ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಎಲ್ಲಿ ಗೊತ್ತೇ ಆಗಲ್ಲ ವಿಷಯಗಳು. ಸೃಷ್ಟಿ ವಿಚಾರ 2ನೇ ಸ್ಕಂದದಲ್ಲಿ ಹೇಳುವ ಆಚಾರ್ಯ ಹೇಳಿರ್ತಾರೆ. ಏನ್ ಹೇಳಿರ್ತಾರೆ ಅದು ನಿಮಗೆ ಗೊತ್ತು, ನೆನಪು ಮಾಡಿರ್ತೇವೆ ಅಷ್ಟೇ. ಅಲ್ಲಿ ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮದೇವರಿಗೆ ಮಕ್ಕಳು ಹುಡುಕ್ತಾರೆ.
ಅಲ್ಲಿ ಸೃಷ್ಟಿ ಮಾಡುವಂತ ಪರಮಾತ್ಮ ಹೇಳಿದಾಗ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಅವರ ಅವಯವಗಳ ರೋಮ ರಾಶಿಗಳಿಂದ ಋಷಿಗಳು ಉತ್ಪತ್ತಿ ಆಗ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅತ್ರಿ, ಮರೀಚಿ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ ಎಲ್ಲ ಋಷಿಗಣಗಳು ಅಲ್ಲಿ ಹುಟ್ಟಿದ್ರಂತ. ಅಲ್ಲಿ ಒಂದು ಪಾಯಿಂಟ್ ಮಾಡಿ ಮರೀಚಿ ಅಂತ ಹೇಳ್ತಾರೆ ನೋಡಿ. ಮರೀಚಿ ಋಷಿಗಳು ಬ್ರಹ್ಮ, ಪರಮಾತ್ಮನಿಂದ ಬ್ರಹ್ಮ, ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದಲೇನೆ ವಿವಸ್ವಾನ್ ಅನ್ನೋ ಹುಡ್ತಾನೆ. ವಿವಸ್ವಾನ್ ಅವನೇ ಮುಂದೆ ಹೋಗುವಾಗ ವೈವಸ್ವತ ಮನು, ಅವನಿಗೆ ಶ್ರಾದ್ದ ದೇವ, ಹೀಗೆ ಅದು ಲೈನ್ ಆಗಿ ಪ್ರಾರಂಭ ಆಗ್ತದೆ ನೋಡಿ. ಇದು ಬಹಳ ಇಂಪಾರ್ಟೆಂಟ್. ಇದು ಸ್ಕಂದ ಹೇಳೋರು ಇಂಪಾರ್ಟೆಂಟ್ ಆಗೇ ಹೇಳಬೇಕು, ಕೇಳೋರು ಇಂಪಾರ್ಟೆಂಟ್. IMP ಅಂದ್ರೆ ಇಂಪಾರ್ಟೆಂಟ್ ಲೆಸನ್ ಅಂತ ಅರ್ಥ. ಒಬ್ಬೊಬ್ಬರು ರಾಜರ ಕಥೆನೇ ಆಗಿದೆ ಇಲ್ಲಿ. ಏನ್ ಆಚಾರ್ಯ ರಾಜರ ಕಥೆ ಕೇಳಿ ನಾವೇನ್ ಮಾಡೋಣ ಅಂತಿರ್ತಾರೆ ಕೆಲವರು. ಅರೇ, ಯಾರ್ಯಾರನ್ನೋ ಮೊಬೈಲ್ ಅಲ್ಲಿ ಫಾಲೋ ಮಾಡ್ತೀರಿ, ಏನ್ ಸಿಗ್ತದೆ ನಿಮಗೆ? ಅದೇ ಇಲ್ಲಿ ಫಾಲೋ ಮಾಡ್ರಿ ಅಂತಿದ್ದಾರೆ ವೇದವ್ಯಾಸ ದೇವರು. ನೋಡಿದ್ರ, ಅವ್ರವ್ರನ್ನ ಫಾಲೋ ಮಾಡೋದ್ರಿಂದ ಅವರಲ್ಲಿರೋ ಗುಣಗಳು ನಮಗ್ ಬರ್ತಾವಂತ. ಇಲ್ಲಿ ವಿವಸ್ವಾನ್ ಅಂದ್ರನೆ ಸೂರ್ಯ. ಇಲ್ಲಿಂದ ಸೂರ್ಯ ವಂಶ ಪ್ರಾರಂಭ ಆಗ್ತದೆ. ವಿವಸ್ವಾನ್ ಅನ್ನೋ ಸೂರ್ಯನಿಗೆ ಇಬ್ರು ಹೆಂಡತಿ ಅಂತೆ. ಒಂದು ಸಂಜ್ಞಾ, ಇನ್ನೊಂದು ಛಾಯಾ. ನೋಡಿದ್ರ, ವಿವಸ್ವಾನ್ ಅಂದ್ರೆ ಸೂರ್ಯ, ಅವನಿಗೆ ಇಬ್ರು ಹೆಂಡತಿ ಸಂಜ್ಞಾ ಮತ್ತು ಛಾಯಾ. ಸಂಜ್ಞಾದೇವಿಯಲ್ಲಿ 3 ಮಂದಿ ಮಕ್ಕಳು, ಛಾಯಾದೇವಿಯಲ್ಲಿ 3 ಮಂದಿ ಮಕ್ಕಳು. 9ನೇ ಸ್ಕಂದ ಆದ್ಮೇಲೆ ಒಂದು ಪರೀಕ್ಷೆ ಅಂತೂ ಮಾಡ್ಬೋದು. ಯಾರು ಬಹಳ ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಒಂದು ಪ್ರೈಸು ಕೊಡ್ಬೋದು. ಯಾಕಂದ್ರೆ ಯಾರ್ಯಾರು ಸೂರ್ಯನ ಹೆಸರು ನೆನ್ಪಿಟ್ಕೊಳಿಕ್ ಬರ್ತದೆ. ವಂಶಾವಳಿ ಕೇಳಿದಾಗ ವಂಶಾವಳಿ ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. ಸುಮ್ಮನೆ ಕೇಳಿ ಬಿಟ್ಬಿಟ್ರೆ ಆಮೇಲೆ ಒಂದು ಸುಮ್ಮನೆ ಪ್ರತಿ ವರ್ಷ ಪ್ರವಚನ ಆಗ್ತದೆ ಅಷ್ಟೇ. ಪ್ರವಚನ = ಮರೆತು ಬಿಡೋದು ಅಂತ ಆಗ್ಬಾರ್ದು. ವಿವಸ್ವಾನ್ ಅಂದ್ರೆ ಸೂರ್ಯ, ಸೂರ್ಯನಿಗೆ ಇಬ್ರು ಹೆಂಡತಿ ಸಂಜ್ಞಾ, ಛಾಯಾ. ಆ ಸಂಜ್ಞಾದೇವಿಯಲ್ಲಿ 3 ಮಂದಿ ಮಕ್ಕಳು, ಛಾಯಾದೇವಿಯಲ್ಲಿ 3 ಮಂದಿ ಮಕ್ಕಳು. ಒಂದ್ ದಿವಸ ಸಂಜ್ಞಾದೇವಿಗೆ ಸಿಟ್ಟು ಬಂದು ಶಾಪವಶಳಾಗಿ ಕುದುರೆಯಾಗಿ ಓಡಿ ಹೋಗ್ತಾಳ. ಆವಾಗ ಸೂರ್ಯನು ಕುದುರೆಯಾಗಿ ಓಡಿ ಹೋಗ್ತಾನ. ಅಲ್ಲಿ 22 ಮಕ್ಕಳು. ಅಲ ಅಲ ಅಲ, ಹಾಗಾದ್ರೆ 2 ಅಲ್ಲಿ, 3 ಇಲ್ಲಿ, 3 6, 6 2 10 ಅಲ್ವಾ? ಇದ್ದೀರಾ ಪ್ರವಚನದಲ್ಲಿ? ಎಲ್ಲರೂ ಇದ್ದೀರಾ? ಸರಿ, ಮ್ಯಾಥಮೆಟಿಕ್ಸ್ ಬಂತು ನೋಡ್ರಿ. 3 3 6, 6 2 8. ನೋಡ್ರಿ, ಸೂರ್ಯನಿಗೆ 8 ಮಂದಿ ಮಕ್ಕಳು. ಯಾಕೆ ಹಿಂಗ್ ಹೇಳ್ತೇವೆ ಪ್ರವಚನ ನಗನಗಿಸ್ತಾ ಅಂತಂದ್ರೆ ನೆನಪಿರ್ತದೆ. ಅಳಿಸ್ತಾ ಹೇಳಿದ್ರೆ ನೆನಪಿರಲ್ಲ, ಯಾಕಂದ್ರೆ ಅದನ್ನೆಲ್ಲ ಮರೀರಿ ಅಂತ ಹೇಳಿರ್ತಾರೆ ಆಚಾರ್ಯ. 8 ಮಂದಿ ಮಕ್ಕಳು ಯಾರು ಬೇಕಲ್ಲ. ಎಷ್ಟು ಚೆನ್ನಾಗಿದೆ ವಂಶಾವಳಿ ಹೇಳುವಾಗ. ಇದನ್ನು ವಂಶ ಚೆನ್ನಾಗಿ ಕೇಳ್ಕೋತಾನೆ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಸಂಜ್ಞಾದೇವಿಗೆ ಶ್ರಾದ್ದ ದೇವ, ಯಮ, ಯಮುನೆ. ಶ್ರಾದ್ದ ದೇವನಲ್ಲಿ ಯಮ, ಯಮುನೆ ಮತ್ತು ಶ್ರಾದ್ದ ದೇವ ಸಂಜ್ಞಾದೇವಿಯಲ್ಲಿ. ಛಾಯಾದೇವಿಯಲ್ಲಿ ಸಾವರಣಿ, ಶನೈಶ್ಚರ, ತಪತಿ. ಕುದುರೆ ಆದ್ಲಲ್ಲ ಅವಾಗಿಬ್ರು ನಾಸತ್ಯ ದಸರರು. 8 ಮಂದಿ ಆದ್ರ 9 ಮಂದಿ ಆದ್ರ ಮತ್ತೆ ತಪ್ಪಿ ಒಂದೊಂದು ಹೆಸರು ಹೇಳ್ಬಿಡ್ಬಾರ್ದು. 8 ಮಂದಿ ಆದ್ರ. ನೆನಪು ಮಾಡ್ಕೊಡ್ರಿ, ನಾಳೆ ಆಚಾರ್ಯ ಕೇಳ್ತಾರ ಪ್ರಶ್ನೆ ಅಂತ ಮತ್ತೆ ಪ್ರವಚನಕ್ಕೆ ಬರ್ಬೇಡ್ರಿ. ಆಮೇಲೆ ಇವತ್ತು ಕೇಳೋರಿದಾರ ಆಚಾರ ಅಂತೇಳಿ ಗಮನಿಸ್ರಿ. ವಿವಸ್ವಾನ್ ಅಂದ್ರೆ ಸೂರ್ಯ. ಸೂರ್ಯ ಸ್ವಲ್ಪ ಕೇಳ್ರಿ, ಮನಸ್ಸಿಗೆ ತಾಕಿ ತಲೆಯಲ್ಲಿ ಉಳ್ಕೊಳ್ಬೇಕು, ಹಂಗೆ ಕೇಳ್ಬೇಕು. ಸತ್ಯನಾರಾಯಣ ಕತಿ ಕೇಳ್ದಂಗೆ ಪ್ರತಿ ಸಲ ಕೇಳ್ತಾರೆ. ಸತ್ಯನಾರಾಯಣ ಕತಿ ರೋ ಅಂತ ಓದ್ಕೊತ ಹೋಗ್ಬಿಟ್ರೆ ಅಲ್ಲಿ ವಿವಸ್ವಾನ್ ಅನ್ನೋನಿಗೆ ಇಬ್ರು ಹೆಂಡತಿ ಸಂಜ್ಞಾ, ಛಾಯಾ. ಸಂಜ್ಞಾದೇವಿಯಲ್ಲಿ 3 ಮಂದಿ, ಛಾಯಾದೇವಿಯಲ್ಲಿ 3 ಮಂದಿ. ಒಂದು ಸಲ ಸಂಜ್ಞಾದೇವಿ ಕುದುರೆ ಆಗ್ತಾಳೆ. ವಿವಸ್ವಾನ್ ಅನ್ನೋ ಸೂರ್ಯ ಕುದುರೆಯಾಗಿ ಆಕಿನ ಹುಡುಕಿ, ಒಬ್ಬನ ಗಂಡ ಅನಿಸ್ತದ, ಹುಡುಕಿದ ಗಂಡ ಅಂತ ಕರಿಬೇಕು ಅವನನ್ನ, ಹೆಂಡತಿನ. ಯಾಕಂದ್ರೆ ಹೆಚ್ಚನ ಹುಡುಕಲ್ಲ ಯಾರು. ಆ ಹೆಂಡತಿನ ಹುಡುಕ್ಲಿಕ್ಕೆ ಕುದುರೆ ಆದ ಸೂರ್ಯ. ಹುಡುಕ್ತಾ ಹೋದ ಹೆಂಡತಿನ, ಅಲ್ಲಿ ಸಿಕ್ಲು. 2 ಆದ್ರ ಮಕ್ಕಳು. ಹಾಗಾದ್ರೆ ಆ 2 ನಾಸತ್ಯ ದಸರರು. ಛಾಯಾದೇವಿಯಲ್ಲಿ ಸಾವರಣಿ, ಶನೈಶ್ಚರ, ತಪತಿ. ಸಂಜ್ಞಾದೇವಿಯಲ್ಲಿ ಶ್ರಾದ್ದ ದೇವ, ಯಮ, ಯಮುನೆ. ತಲೆಯತಾ ಹಾಗೆ ಇಷ್ಟು ವಂಶಾವಳಿ ಬಂತು. ಇಲ್ಲಿ ಅವರವರ
ಪಾತ್ರ ಅರ್ಥ ಆಗ್ಬೇಕಲ್ಲ ಸರಿಯಾಗಿ, ಸುಮ್ಮನೆ ಹೆಸರು ಕೇಳಿಬಿಟ್ಬಿಡ್ಬಾರ್ದು. ನಾಸತ್ಯ ದಸರರು ಅಂತ ಕುದುರೆ ಆದಾಗ ಹುಟ್ಟಿದ್ರಲ್ಲ, ಅವ್ರು ಅಶ್ವಿನಿ ದೇವತೆಗಳಾಗಿ ಇರ್ತಾರೆ. ಅರ್ಥ ಆಯ್ತಾ? ಆಮೇಲೆ ಮೇಲ್ ಬರ್ರಿ, ಮತ್ತೆ ಹಿಂಗ್ ಹೋಗಿದ್ವಿ ಮತ್ತೆ ಹಿಂಗ್ ಹೋಗ್ತೇವೆ. ಈಗ ಸಂಜ್ಞಾ ಛಾಯಾ ಇಬ್ಬರಿದ್ದಾರೆ. ಛಾಯಾದೇವಿಯಲ್ಲಿ ಮತ್ತೆ 3 ಮಂದಿ ಮಕ್ಕಳು ಅಂತ ಹೇಳಿದ್ವಿ. ಶನೈಶ್ಚರ, ತಪತಿ, ಸಾವರಣಿ. ಸಾವರಣಿ, ಶನೈಶ್ಚರ, ತಪತಿ. ಸಾವರಣಿ ಮನು ಆದ. ಶನೈಶ್ಚರ ತಪತಿಯಲ್ಲಿ, ಶನೈಶ್ಚರ ಅಂತ ಯಾರು ಏನು ಹೇಳ್ಬೇಕಾಗಿಲ್ಲ, ನಮ್ಗೆ ಚಿರಪರಿಚಿತರಿ ಆಚಾರ್ಯ. ಯಾಕಂದ್ರೆ ಜ್ಯೋತಿಷ್ಯ ಆಚಾರ್ಯ ಹೇಳ್ಯಾರ ನಮಗ, ಯಾಕ 7.5 ಶನಿ ಅದ ನಿಮಗ ಅಂತ ಅಂದಮೇಲೆ ಶನೈಶ್ಚರ, ಶನಿ ಅವ ನಮ್ಗೆ ಒಳ್ಳೆ ಗ್ರಹನಾಗಿ ಕಾಣಿಸ್ತಾನೆ. ತಪತಿ ಸಣ್ಣದಾದ ಒಂದು ನದಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡ್ರಿ, ಅವರವ್ರ ಪಾತ್ರ ಚಿಂತನೆ ಬಂತು. ತಪತಿ ನದಿ, ಶನೈಶ್ಚರ ಗ್ರಹ, ಸಾವರಣಿ ಮನು. ಇಷ್ಟಾಯ್ತಾ? ಹಾಗಾದ್ರೆ 2, 3 ಎಷ್ಟಾಯ್ತು? 5 ಮಂದಿ ಆಯ್ತು. ಹಾಗಾದ್ರೆ ಇನ್ನು 3 ಮಂದಿ ಇದ್ದಾರೆ. ಮೇಲ್ಗಡೆ ಹೋಗೋಣ. ಯಾರು? ಶ್ರಾದ್ದ ದೇವ, ಯಮ, ಯಮುನೆ. ಶ್ರಾದ್ದ ದೇವ ಮನು ಆದ. ಶ್ರಾದ್ದ ದೇವ ಮನು ಆದ. ಶ್ರಾದ್ದ ದೇವ ಆದ್ಮೇಲೆ ಶ್ರಾದ್ದ ದೇವ, ಯಮ, ಶ್ರಾದ್ದ ದೇವ, ಯಮ, ಯಮುನೆ. ಯಮ ಯಾರಂತ ಕೇಳ್ತಾರೆ. ಯಾರಾಚಾರ ಸ್ವಲ್ಪ ಯಮನ್ ಬಗ್ಗೆ ಹೇಳ್ರಿ ಆಚಾರ ಅಂತಾರೆ. ಯಾರ್ರಿ? ಯಾರು ಕೇಳಲ್ಲ. ಯಾಕಂದ್ರೆ ಅವಾಗ ಕಾಣಿಸ್ತಿರ್ತಾನವ. ದೊಡ್ಡ ಗಟ್ರ ಕಂಡ್ರೆ ಯಮನ್ ನೆನಪಾಗ್ತದೆ. ಮಲಗುವಾಗ ನಿದ್ದಿನೇ ಬರಲ್ಲ ಯಮ ಹತ್ರ ಬಂದ ನಂತರ್ಥ. ಅಂದ್ರೆ ಅಲ್ಲಿ ಹೊರಟಿದ್ ಬೇಕು, ಅಲ್ಲಿಂದ ಹೊರಡ್ಬೇಕವ ಯಮ. ಹಾಗಾದ್ರೆ ಯಮ ಅವನು ಕೂಡ ಯಮಧರ್ಮ ರಾಜನಾಗಿಬಿಟ್ಟ. ಯಮುನೆ ಮಹಾನದಿ ಆದ್ಲು. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ. ಯಮುನಾ ಮಹಾನದಿಯಾಗಿ ಹರಿದ್ಲು. ಹಾಗಾದ್ರೆ ನೋಡ್ರಿ, ಸೂರ್ಯ ವಂಶ ಅಂತ ತಗೊಂಡಾಗ ಇದು ಪ್ರಾರಂಭ ಹಂತದ ಒಂದು ಪರಿಚಯ. ಇದ್ರೊಳಗ ರಾಜರ ಕತಿ ಬರ್ತಾವ. ಮತ್ ಮುಂದೆ ಒಬ್ಬೊಬ್ರು ಹುಟ್ಟತಾರ, 10 ಮಂದಿ ಹುಟ್ಕೋತ ಹೋಗ್ತಾರ. ಏನ್ರಿ ಆಚಾರ ಅಂತೀರಿ ನೀವು. ಆಮೇಲೆ ತಲೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 1-2 ಮಕ್ಕಳಾಗೋದ ದೊಡ್ಡದ. ಈಗ ಅವಾಗೆಲ್ಲ 10 ಮಂದಿ 11 ಮಂದಿ ಮಕ್ಕಳು ಇರ್ತಿದ್ರು, ಡಜನ್ ಆಗ್ತಾವ. ಈಗೂ ನಮ್ ಕಡೆ ಎಲ್ಲ ಅತ್ಲಾಗ ಗಲ್ಯಾಗ ಆಗ್ತಾವ. ಇಲ್ಲಿ ಶ್ರಾದ್ದ ಸರಿ. ಹಾಗಾದ್ರೆ ಈಗ ನಿಮ್ ಪರಿಚಯ ಆಯ್ತು. ಒಂದು ಹಂತದ ಪರಿಚಯಕ್ಕೆ ಬಂತು ನಿಮ್ಗೆ ಸೂರ್ಯವಂಶ ಅಂತ ಅನ್ನೋದು. ಇಲ್ಲಿ ಶ್ರಾದ್ದ ದೇವನ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವನಿಗೆ ಒಬ್ಬ ಹೆಂಡತಿ ಇದ್ಲಂತ, ಶ್ರದ್ಧಾದೇವಿ ಅಂತ. ನೋಡಿ, ಅದಕ್ಕೆ ಹೆಸರು ಕೂಡಿದ್ರೆ ಸಾಕು ಅಂತಿರ್ತಾರೆ. ಶ್ರಾದ್ದ ದೇವನ ಹೆಂಡತಿ ಶ್ರದ್ಧಾದೇವಿ. ಈಸಿ ಇರ್ತಿದ್ವು ಅವಾಗ ಹೆಸರು. ಈಗ ಹೆಂಡತಿನ ಹೆಸರು ಹೇಳಿಕೆ ಬರಂಗಿಲ್ಲ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಪಿಂಕಿ ಡಿಂಕಿ ಡಾಂಕಿ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಶ್ರದ್ಧಾದೇವಿ, ಶ್ರಾದ್ದ ದೇವನ ಹೆಂಡತಿ ಹೆಸರು ಶ್ರದ್ಧಾದೇವಿ ಅಂತ. ಅವಳಲ್ಲಿ 10 ಮಂದಿ ಮಕ್ಕಳಿದ್ರಂತ. ನೋಡಿದ್ರೆ ಹೇಗಿದೆ. ಅದನ್ನ ಇಕ್ಷ್ವಾಕು, ನೃಗ, ಶರ್ಯಾತಿ, ವೃಷಧ್ರ, ನಾಭಾಗ ಹಿಂಗ ಕತಿ ಪ್ರಾರಂಭ ಆಗ್ತದೆ. ಆ 10 ಮಂದಿ ನೋಡ್ರಿ. ಮತ್ತೆ ಇನ್ನೊಂದ್ಸಲ ಅದಕ್ಕೆ 2 ಸಲ ಹೇಳ್ತೀನಿ ನಿಮ್ಗೆ ನೆನಪಿರ್ಲಿ ಅಂತ. ಹಾಗಾದ್ರೆ ಮೊದಲನೇ ಲೈನಿಗೆ ಬಂದ್ಬಿಡ್ರಿ. ಸಾವರಣಿ ಇಲ್ಲಿ ಅಲ್ಲಿ ಆಗುವಾಗ ಸ್ವಯಂಭೂಮನು, ಅದು ಯಾರು ವಿವಸ್ವಾನ್ ಅನ್ನುವ ಸೂರ್ಯ ಆ ಮೊದಲನೇ ಹೆಂಡತಿ ಅಂತ ಅದಕ್ಕೆ ಏನ್ ಸಂಜ್ಞಾದೇವಿ ಅಂತ ಹೇಳಿದ್ವಿ. ಅಲ್ಲಿ ಒಬ್ಬ ಮಗ ಅಂತ ಹೇಳಿದ್ರೆ ಶ್ರಾದ್ದ ದೇವ. ಆ ಶ್ರಾದ್ದ ದೇವನಿಗೇನೆ ಶ್ರದ್ಧಾದೇವಿ ಹೆಂಡತಿ. ಅಲ್ಲಿ 10 ಮಂದಿ ಮಕ್ಕಳು. ಆ 10 ಮಂದಿಯಲ್ಲಿ ನೃಗ, ಶರ್ಯಾತಿ ಈಗೆಲ್ಲ ಕತೆ ಹೇಳ. ಇಕ್ಷ್ವಾಕು, ನೃಗ, ಶರ್ಯಾತಿ, ವೃಷಧ್ರ, ನಾಭಾಗ ಹಿಂಗ್ 10 ಮಂದಿ ಮಕ್ಕಳು. ಒಬ್ಬೊಬ್ಬರ ಕಥೆನೆ ಬಹಳ ರೋಚಕವಾದ ಕಥೆ, ಬಹಳ ರೋಮಾಂಚಕವಾದ ಕಥೆಗಳನ್ನು ಹೇಳುತ್ತೆ. ಒಬ್ಬನ ಕಥೆ ತಗೊಳ್ಳೋಣ. ಒಬ್ಬ ವೃಷಧ್ರ ಅಂತಿದ್ನಂತ. ಆ ನನ್ನ ಮೊಬೈಲ್ ಒಂದ್ಸಲ ಸೈಲೆಂಟ್, ಆಮೇಲೆ ನಿಮಗೆ ಹೇಳ್ತೇನೆ. ವೃಷಧ್ರ ಅಂತ ಒಬ್ನಿದ್ನಂತ. ಫ್ಲೈಟ್ ಮೋಡ್ ಅಂತ ಹಾಕ್ಬಿಟ್ರೆ ಪ್ರವಚನ ಕಾಲಕ್ಕೆ ಮೊಬೈಲ್ ಯಾರಿಗೂ ಬರಲ್ಲ. ಗೊತ್ತಿಲ್ಲ ಅಂದ್ರೆ ಆಫೇ ಮಾಡ್ಬಿಡ್ರಿ. ಅಲ್ಲಿ ಯಾಕಂದ್ರೆ ಇಂಪಾರ್ಟೆಂಟ್ ಇದು. ಆ ವೃಷಧ್ರ ಕ್ಷತ್ರಿಯರು. ಆದ್ರೆ ಅವನಿಗೆ ಅನಿಸ್ತಂತ, ನನಗೆ ಯಾಕೋ ರಾಜ ಆಗಬೇಕು ಅಂತ ಅನಿಸ್ತಿಲ್ಲ ಅಪ್ಪ. ಎಲ್ಲಾರ ಒಂದು ಗುರುಕುಲ ಇದ್ರೆ ಅಲ್ಲಿ ಹಾಕಿಬಿಡು ನನ್ನನ್ನ, ನಾನು ಅಧ್ಯಯನ ಮಾಡಬೇಕು ಅಂತಿದ್ದೀನಿ ಎಂದಂತ.
ಸರಿ ಹಾಗಾದ್ರೆ ಹೋಗು ಅಂತ ಗುರುಕುಲಕ್ಕೆ ಕಳಿಸಿದ್ರಂತ. ಹೋದ ಗುರುಕುಲಕ್ಕೆ ಹೋಗಿ ಗುರುಗಳ ಹತ್ರ ಕೇಳಿದ, ನಾನು ಅಧ್ಯಯನ ಮಾಡಬೇಕು ಅಂತಿದ್ದೀನಿ, ನನ್ನನ್ನು ಇಟ್ಕೊಳ್ರಿ ಅಂತಂದ. ಆಗಿನ ಕಾಲಕ್ಕೆ ಗುರುಕುಲಕ್ಕೆ ಪ್ರವೇಶ ಮಾಡುವಾಗ ಇಂಟರ್ವ್ಯೂ ಇರ್ತಿತ್ತಂತ ನೋಡ್ರಿ, ಈಗಲ್ಲದು ಅವಾಗ ಇತ್ತು. ಏನ್ ಇಂಟರ್ವ್ಯೂ ಅಂದ್ರೆ ಗುರು ಶುಶ್ರೂಷೆಯ ವಿದ್ಯಾ ಅಂದ್ರಂತ. ಶುಶ್ರೂಷೆ ಹೇಗ್ ಮಾಡ್ತಿ ಆವಾಗ ನಿನ್ನಲ್ಲಿ ಇಂಟರ್ವ್ಯೂ ಮಾಡಿರೋ ನಿಮ್ಗೆ ಪಾಸೋ ಫೇಲೋ ನಿನ್ನನ್ನು ಅಡ್ಮಿಷನ್ ಮಾಡ್ಕೋಬೇಕೋ ಬ್ಯಾಡವೋ ಅದನ್ನ ಹೇಳಿದ್ರೆ ಅಪರಾಧ. ಇವ್ರು ಇಂಟರ್ವ್ಯೂ ಮಾಡಿ ಒಳಗೆ ಕರ್ಕೊಂಡೋದ್ರೆ ಅದು ಅಪರಾಧ ಅಲ್ಲ. ನೋಡಿ ಎಷ್ಟು ಚಲೋ ಅದ. ಅಂತಲ್ಲೇ ತೊಗೊಂಡೋಗಿ ನಮ್ಮ ಮಕ್ಕಳನ್ನ ಹಾಕ್ತೀವಿ. ಮತ್ ಅನಿವಾರ್ಯ ರೀ, ಪಕ್ಕದ ಮನೆಯವ್ರು ಹಾಕ್ಯಾರ ಅದಕ್ಕೆ. ವೃಷದ್ರನನ್ನ ಕರ್ಕೊಳ್ಳುವಾಗ ನೀವೊಂದು ಕೆಲಸ ಮಾಡಪ್ಪ, ಸ್ವಲ್ಪ ದಿವಸ ನಮ್ಮನ್ಯಾಗ ಒಂದು ಗೋಶಾಲ ಅದ, ಅದ್ರ ಸೇವಾ ಮಾಡು. ಆ ಸೇವಾ ಮಾಡೋದ್ರ ಮೇಲೆ ನಿನ್ನ ಪಾಠ ಹೇಳಬೇಕೋ ಬೇಡವೋ ಅಂತ ತೀರ್ಮಾನ ಅಂದ್ರಂತ. ಸರಿ ಅಂದವ. ರಾಜನ ಮಗ, ಶ್ರಾದ್ದದೇವನ ಮಗ, ಮನುವಿನ ಮಗ ಗೋಶಾಲೆ ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತ. ಮಾಡಿದ. ಎಂಥ ಶ್ರದ್ಧೆ ಇತ್ತು ಆ ವೃಷಧ್ರನಿಗೆ ಅಂತಂದ್ರೆ, ಸೂರ್ಯವಂಶದ ರಾಜರಲ್ಲೇನೆ ಆ ಶ್ರದ್ಧೆ ಇದೆ ಅಂತ. ಭಾರಿ ಶ್ರದ್ಧೆ ಅಂದ್ರನೇ ಶ್ರದ್ಧೆ. ನಾಭಾಗ ಇದು ವೃಷಧ್ರ ಪ್ರಾತಃ ಕಾಲದಲ್ಲಿ ಗೋ ಸೇವೆ ಪ್ರಾರಂಭ ಮಾಡ್ತಿದ್ನಂತ. ಎಲ್ಲಿ ತನಕ? ಸೂರ್ಯ ಮುಳುಗೋ ತನಕನೂ ಮಾಡ್ತಿದ್ನಂತ. ಆಮೇಲೆ ಏನ್ ಮಾಡ್ತಿದ್ರಿ ಆಚಾರ? ಆಮೇಲೆ ಒಂದಿಷ್ಟು ಧಾರಾವಾಹಿ ನೋಡ್ಕೊಂಡು ಮಲ್ಕೋತಿದ್ದ ಅಂತಾರ ಯಾರು? ಇಲ್ಲ, ಬೆಳಗ್ಗೆಯಿಂದ ಸೂರ್ಯ ಇರೋ ತನಕ ಅವುಗಳಿಗೆ ಸ್ವಚ್ಛವಾಗಿ ತೊಳೆದು ಅಲ್ಲೆಲ್ಲೆಲ್ಲೇ ಸಗಣಿ ಹಾಕೊಂಡಿರ್ತಿದ್ವು, ಅಲ್ಲೆಲ್ಲೆಲ್ಲೇ ಗೋಮಯ, ಅದ್ರ ಮೇಲೆ ಕೂಡೋದು, ಅದ್ರ ಮೇಲೆ ಉರುಳಾಡೋದು. ಪಾಪ ಅವಕ್ಕೇನು ಗೊತ್ತು ಗೋಗಳಿಗೆ? ಗೋ ಅನ್ನೋದೇ ಹಾಗೆ. ಅದಕ್ಕೆ ಈಗಿನ ಮನೆಯೊಳಗೆ ಯಾರೋ ಗೋ ಸಾಕಂಗಿಲ್ಲ, ಯಾಕಂದ್ರೆ ಸಗಣಿ ಬಳಿಬೇಕಾಗ್ತದಂತ. ಸಗಣಿ ಬಳಿ ಅವನ ಅಂತಾರ ಆಮೇಲೆ ನಮ್ಮನ್ನ ಅಂತ. ಗೋವುಗಳನ್ನ ತೊಳೆದು ಶುದ್ಧೀಕರಿಸಿ ಅವುಗಳನ್ನು ಒಳ್ಳೆ ಫ್ರೆಶ್ ಆಗಿ ಇಡಿಸಿ, ಅವುಗಳಿಗೆ ಅದೊಂದು ಅಭ್ಯಾಸ ಇದೆ, ಗೋಗಳಿಗೆ ಸ್ವಚ್ಛಂದವಾಗಿ ವಿಹರಿಸ್ಬೇಕಂತ. ಅವುಗಳು ಸ್ವಚ್ಛಂದವಾಗಿ ವಿಹರಿಸಿದಾಗ ಶುದ್ಧ ಹಾಲನ್ನು ಕೊಡ್ತಾವಂತ. ಒಂದೊಂದಕ್ಕೊಂದೊಂದು ಗುಣ ಕೊಟ್ಟಿದ್ದಾನೆ ದೇವರು. ಆನೆಗೆ ಸ್ವಚ್ಛ ಗಸ 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 ತಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಸ್ನಾನ ಮಾಡಿಸ್ರಿ, ಅದನ್ನು ಬಿಟ್ಬಿಡ್ಬೇಕಂತ ಕೈ. ಅದು ಮತ್ತೆ ಒಂದು ತಿಪ್ಪಿಗೆ ಹೋಗಿ ಮೈ ಮೇಲೆ ತಿಪ್ಪಿ ಹಾಕೊಂಡು ತಿರ್ಕೊಂಡು ಬರ್ಬೇಕು. ಅದೇ ಆನಂದ ಅದಕ್ಕೆ. ನೀ ಏನ್ರ ಸ್ವಚ್ಛ ತೊಳೆದೇನೆ ಅಂತೇಳಿ ಬಂದು ಕಟ್ಟಿ ಹಾಕಿದ್ರೆ ಮದ ಬಂದು ಹಾಕಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತದಂತ. ಆನಿ ಗುಣ ಅದು. ಹಂಗೆ ಹಸುವಿನ ಗುಣ ಏನು ಅಂತಂದ್ರೆ, ಹಸುವಿನಲ್ಲಿ ಒಂದು ಗುಣ ಇಟ್ಟಂತ ದೇವರು. ಏನಂದ್ರೆ ಸ್ವಚ್ಛಂದವಾಗಿ ವಿಹರಿಸಿ ಬಿಟ್ರೆ, ಸ್ವಚ್ಛವಾಗಿ ತೊಳೆದ ಮೇಲೆ ಅವನ್ನ ವಿಹರಿಸಿ ಚಂದ ಮನಸ್ಸಿಗೆ ಆನಂದ ಆಗುವಂತಹ ಹುಲ್ಲುಗಳನ್ನ ತಿನ್ಕೊಂಡು ಮಾಡಿಕೊಂಡು ಬರುವಾಗೆಲ್ಲ ಇಲ್ಲಿ ಸರ್ಕಲ್ನಾಗ ಒಂದಿಷ್ಟು ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಪಾಕೆಟ್ ಗಿಕೆಟ್ ತಿಂದ್ಬಿಟ್ರೆ ಅಂತ ಹಸು ಇದ್ದಿದ್ದಿಲ್ಲ. ಅವಾಗೆಲ್ಲ ತಿಂತಾನೆ ಇದ್ದಿದ್ದಿಲ್ಲ ಅವು, ಮೂಸ್ ನೋಡೇ ತಿಂತಿದ್ವು. ಈಗ ತಿಂದ ಮೇಲೆ ಮೂಸ್ ನೋಡ್ತಾವ. ಹಂಗವ ಈಗ ಕೆಲವೆಲ್ಲ ಹೈಬ್ರಿಡ್ ಅವೆಲ್ಲ. ಅಂಥ ಹಸು ನೋಡ್ರಿ, ಕೆಲವೆಲ್ಲ ಕೆಲವು ಕೊಟ್ರೆ ತಿನ್ನಲ್ಲ, ಅದು ತಿನ್ನಲ್ಲ. ಇವತ್ತಿಗೂ ನಮ್ಮ ಮಠಕ್ಕೆ 8:45 ಒಂದು ಹಸು ಬರ್ತದೆ. ಬೇಕಾದಷ್ಟು ಬರ್ತವೆ. ಒಂದು ಬಿಳಿಯಾದ ಹಸು ಬರ್ತದೆ. ಅದಕ್ಕೆ ಏನೇನೋ ಇಟ್ರೆ ತಿನ್ನಲ್ಲದು. ಅಕ್ಕಿ ಇಟ್ರೆ ಅಕ್ಕಿನೇ ತಿನ್ನಲ್ಲದು. ನೋಡ್ರಿ, ಅಕ್ಕಿ ಹಾಗೆ ಇಟ್ಟಿರ್ತದೆ ತಟ್ಟೆಯಲ್ಲಿ. ಅದೇ ನೀವು ಅದಕ್ಕೆ ಸರಿಯಾಗಿ ಒಂದು ಕಡ್ಲಿ ಬೇಳೆ ಬೆಲ್ಲ ತಿಂದು ಹೋಗ್ತು. ಹೀಗೆ ಹಸುವಿನ ಗುಣ ಇಟ್ಟಂತೆ ದೇವರು. ಏನ್ ಬೇಕದ್ ತಿಂತದಂದ್ರೆ ಅದು ನಿಜವಾದ ಹಸು ಅಲ್ಲ, ಅದು ಹ್ಯಾಬ್ರಿಡ್ ಅಂತ. ಹ್ಯಾಬ್ರಿಡ್ ಎಲ್ಲ ಏನ್ ಬೇಕದ್ ತಿಂತದ. ಆ ಹಸು ಆ ಥರದಲ್ಲಿ ಸೇವೆ ಮಾಡಿ 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 ಶುದ್ಧವಾಗಿ ತೊಳೆದು ಬೆಳಗ್ಗೆಯಿಂದ ರಾತ್ರಿ ತನಕ ಈ ಸೇವೆ ಮಾಡಿ ಹಾಲನ್ನು ಕರೆದು. ಒಂದು ಹಸು ಸೇವೆ ಅಂತಂದ್ರೆ ಪ್ರಾರಂಭನೇ ಹೀಗೆ. ಅದಕ್ಕೆ ಮೊದಲು ಶುದ್ಧಿಗೊಳಿಸೋದು, ಅದನ್ನು ವಿಹರಿಸಿ ಸ್ವಚ್ಛಂದವಾಗಿ ಅದನ್ನ ಹುಲ್ಲು ತಿನ್ನಿಸಿ ಬರೋದು, ಕರ್ಕೊಂಡು ಬಂದ ಮೇಲೆ ಸ್ವಚ್ಛವಾದ ಹಾಲು ಕೊಡ್ತದೆ, ಶುದ್ಧ ಪರಿಶುದ್ಧವಾದ ಹಾಲನ್ನು ಕರಿಯೋದು, ಅದನ್ನ ತಗೊಂಡೋಗಿ ಗುರುಗಳ ಮನೆಯಲ್ಲಿ ಇಟ್ಟು ಮನೆಗೆ ಮತ್ತೆ ಅದಕ್ಕೆ ಬಂದು ಹಗ್ಗ ಕಟ್ಟಿ ಕುಡ್ತಿದ್ನಂತ. ಇದು ಬೆಳಗ್ಗೆಯಿಂದ ಸೂರ್ಯ ಇರೋ ತನಕ ಕೆಲಸ. ಸೂರ್ಯ ಮುಳುಗ್ತಾನಲ್ಲ, ಆಮೇಲೆ ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ರಾತ್ರಿ ಇಡೀ ಕಾಯ್ಕೋತ್ ಕೂಡ್ತಿದ್ನಂತ, ಬೆಳಗ್ಗೆ ಸೂರ್ಯ ಬರೋ ತನಕ.
ಏನ್ರಿ ಅದಕ್ಕೆ ಸೂರ್ಯವಂಶದಾಗ ಅವನ ಹೆಸರು ತೊಗೊಂಡಾರ, ನಮ್ಮ ಹೆಸರು ಬಂದಿಲ್ಲ ನೋಡ್ರಿ. ಬೇಕಾರೆ ನಮ್ಮ ಹೆಸರು ಎಲ್ಲೂ ಹಾಕಂಗಿಲ್ಲ, ಕೇಳಿಸ್ಕೊಂಡ್ ಹಾಕೊಂಡವ್ರು ಇರ್ತಾರೆ ಕೆಲವರೆಲ್ಲ. ನಮ್ದು ಹೆಸರು ಹಾಕ್ರಿ ಪ್ಲೀಸ್ ಪ್ಲೀಸ್ ಅಂತವ್ರು. ಸೂರ್ಯವಂಶದಾಗ ಇಂಥ ರಾಜರ ಹೆಸರು ಬರ್ತದ. ಅದಕ್ಕ ಆ ವೃಷಧ್ರ ಖಡ್ಗ ಹಿಡ್ಕೊಂಡು ರಾತ್ರಿಯಿಂದ ಬೆಳಗ್ಗೆ ಸೂರ್ಯೋದಯ ಆಗೋ ತನಕ ಕಾಯ್ಕೋತ ಕೂಡ್ತಿದ್ನಂತ. ಎಂಥ ಸೇವೆ ರೀ! ಬೆಳಗ್ಗೆ ಆದ್ಮೇಲೆ ಮತ್ತೆ ಯಥಾ ಪ್ರಕಾರ. ಹಾಗಾದ್ರೆ ನಿದ್ದೆನೇ ಇಲ್ಲ. ಹೇಗಿದೆ ನೋಡ್ರಿ, ನಿದ್ದೆಯನ್ನ ಬಿಟ್ಟವನೇ ಯೋಗಿ. ನಿದ್ದಿನೇ ಮಾಡ್ತಿದ್ರೆ ಸದಾ ಯೋಗಿ ಅವ ಅಷ್ಟೇ. ಯಾವಾಗ್ಲೂ ಪ್ರವಚನದಾಗ ಜಾಸ್ತಿ ಮಾಡ್ತಿರ್ತಾನ. ಆಚಾರ ಹೇಳೋರು ಹಂಗ ಇದ್ರೆ ಮತ್ ಪಾಪ ಅವ್ರೇನ್ ಮಾಡ್ತಾರೆ, ಓದಿರ್ಬೇಕು ಅವಾಗವಾಗ ಮೈಕ್ ಹಿಡಿದು. ಏನ್ ಓದಿರಿದ್ರಂತಾದ್ರೂ ಹೇಳ್ತಾರೆ ಪ್ರವಚನದಾಗ. ಅಲ್ಲಿ ವೃಷಧ್ರ ಈ ಸೇವೆ ಮಾಡ್ತಿದ್ನಂತ. ಒಂದು ದಿವಸ ಒಂದು ಪರೀಕ್ಷಾ ಕಾಲ ಬಂತು. ಎಂಥ ಪರೀಕ್ಷೆ! ವ್ಯಾಘ್ರ ಹುಲಿ ಆ ಹಸುವಿನ ಹಟ್ಟಿಗೆ ಪ್ರವೇಶ ಮಾಡ್ತಂತ. ಯಾವಾಗ? ರಾತ್ರಿ, ಮಧ್ಯರಾತ್ರಿ ಕಾಲದಲ್ಲಿ. ಖಡ್ಗ ಹಿಡ್ಕೊಂಡು ಕೂತಿದ್ದಾನೆ. ಆದ್ರೆ ಅವತ್ತಿನ ರಾತ್ರಿ ಕರಾಳ ಅಮಾವಾಸ್ಯೆ ಆಗಿತ್ತಂತ ನೋಡ್ರಿ. ಬೇರೆ ದಿವಸಗಳಲ್ಲೆಲ್ಲ ಚಂದ್ರನ ಬೆಳಕಾದ್ರೂ ಸ್ವಲ್ಪ ಇರ್ತಿತ್ತು, ಅಸಕಮಸಕಾದ್ರೂ ಕಾಣಿಸ್ತಿತ್ತು. ಅವತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಕತ್ತಲೆಯಲ್ಲಿ ಖಡ್ಗ ಹಿಡ್ಕೊಂಡು ಕೂತಂದ ವೃಷಧ್ರನಿಗೆ ಪರೀಕ್ಷಾ ಕಾಲ ಏನು ಅಂದ್ರೆ ವ್ಯಾಘ್ರ ಪ್ರವೇಶ ಮಾಡ್ತಂತ. ಹುಲಿ ಪ್ರವೇಶ ಮಾಡಿದಾಗ ಇವನಿಗೆ ಗೊತ್ತಾಗ್ಬಿಡ್ತು, ಆಕಳುಗಳು ಚಿಲ್ಲಾಪಿಲ್ಲಿಯಾಗಿ ಜಿಗದಾಡ್ತಾ ಇದ್ದಾವೆ. ಹಗ್ಗ ಬಿಡಿಸ್ಕೊಳ್ಬೇಕೋ ಇದು ಬಂದು ಕಡಿತಿದೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಗರ್ಜಿಸ್ತಿದೆ, ಜಿಗಿತಿದೆ, ಪುಟಿತಿದೆ ಸಿಂಹ. ಈ ಪಾಪ ಹಸುಗಳು ಬಂದಿದೆಯಲ್ಲ ಇದು ಅಂತ ಅವು ಹೆದರ್ತಾ ಇದ್ದಾವೆ. ವೃಷಧ್ರನ ಕೈಯಲ್ಲಿ ಖಡ್ಗ ಇದೆ, ಅದು ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ. ನೋಡ್ರಿ ಹೇಗಿದೆ, ಖಡ್ಗ ಕಾಣಿಸೋದಲ್ಲ, ಹುಲಿ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ, ಕೈಯಲ್ಲಿ ಖಡ್ಗ ಇದೆ. ಚಿಲ್ಲಾಪಿಲ್ಲಿ ಆಗುವ ಸಮಯದಲ್ಲಿ ಎಲ್ಲಿ ನಮ್ಮ ಹಸುಗಳನ್ನು ತಿಂದು ಬಿಡ್ತದೋ ಏನೋ ಇದು ಅಂತ ವೃಷಧ್ರ ಕೈಯಲ್ಲಿರುವ ಖಡ್ಗವನ್ನ ಒಂದು ಅಂದಾಜು ಮಾಡಿ ಪ್ರಹಾರ ಮಾಡಿದ್ನಂತೆ. ಪ್ರಹಾರ ಮಾಡಿದರೆ ಆ ಪ್ರಹಾರ ಮಾಡಿದ ವೇಗಕ್ಕೆ ಹುಲಿಯ ಕಿವಿ ಕತ್ತರಿಸಿ ಹೋಗಿ ಬಿದ್ದದ್ದು ಬೆಳಗ್ಗೆ ನೋಡೋಣ ಅಂದ್ರೆ ಹಸುವಿನ ರುಂಡಕ್ಕೆ ಬಿದ್ದಿತ್ತಂತ. ಗೋಹತ್ಯೆ ನಡೆದೋಯ್ತು. ಹೊಡೆದದ್ದು ಹುಲಿಗೆ, ಬಿದ್ದದ್ದು ಏಟು ಹಸುವಿಗೆ. ಬೆಳಗ್ಗೆ ನೋಡೋಣ ಅಂದಾಗ ಗೋಹತ್ಯೆ ನಡೆದು ಹೋಗ್ಬಿಟ್ಟಿದೆ. ಋಷಿಗಳಂದ್ರು, ನೋಡಪ್ಪ ಅಪ್ಪಣ್ಣ, ಯಾರು ಗೋಹತ್ಯೆ ಮಾಡಿದ್ದಾರೆ ಅವರಿಗೆ ಪಾಠ ನಾವು ಹೇಳಲ್ಲ ಅಂದ್ಬಿಟ್ಟದ್ದು. ಪಾಪ ವೃಷಧ್ರ ಶ್ರದ್ಧೆ ಅವನಿಗೆ, ನೀವ್ ಹೇಗೆ ಹೇಳ್ತೀರ ಹಾಗೆ ಗುರುಗಳೇ ಎಂದಂತ. ನೋಡ್ರಿ ಪಾಪ ಅವನಲ್ಲಿ ಎಂಥ ಮಾತು. ಬೇರೆಯವರಾಗಿದ್ರೆ ಆಚಾರನ ಹೊಡೆದು ಮಾಡಿ ನಾ ತೋರಿಸೇ ಬಿಡ್ತೇನೆ ತಡಿ ನಿಮ್ಮನ್ನ ಅಂತ ಹಿಂಗೆ. ಪಾಪ ಆ ಹುಡುಗ ಹೊರಟ. ದಾರಿ ಮಧ್ಯದಲ್ಲಿ ಹೋಗ್ತಿದ್ದಾನೆ, ಅಲ್ಲಿ ಕಾಡ್ಗಿಚ್ಚು ಹತ್ಕೊಂಡಿತ್ತಂತ. ಭಾರೀ ದೊಡ್ಡ ಪ್ರಮಾಣದ ಬೆಂಕಿ ಹತ್ಕೊಂಡಿದೆ. ಅದನ್ನ ನೋಡ್ತಾ ನೋಡ್ತಾ ಸೈಡಿಂದ ಹೋಗುವಾಗ ಒಳಗಡೆ ಹಸುಗಳು ಪುಟುದು ಜಿಗುದು ಕುಣಿತಿದಾವೆ. ಹಸುಗಳು ಸಿಕ್ಕೊಂಡ್ಬಿಟ್ಟಿದಾವಂತ ಕಾಡ್ಗಿಚ್ಚಿನಲ್ಲಿ. ಅದು ಇವನ ಕಣ್ಣಿಗೆ ಬಿತ್ತು. ಕೂಡ್ಲೆ ಕಾಡ್ಗಿಚ್ಚಿಗೆ ಧುಮುಕಿದ್ನಂತೆ ವೃಷಧ್ರ. 100 ಹಸುಗಳು ಸಿಕ್ಕೊಂಡಿದ್ದಾವೆ. ಎಲ್ಲಾ ಹಸುಗಳನ್ನು ಆ ಕಾಡ್ಗಿಚ್ಚಿನಿಂದ ಹೊರಗೆ ಹಾಕಿದ್ನಂತೆ. ನೋಡ್ರಿ ಹೇಗಿದೆ, ಎಷ್ಟು ಸಾಮರ್ಥ್ಯ ಇತ್ತು ಅವನಲ್ಲಿ. ಕ್ಷತ್ರಿಯ ಅವನು. ಎಲ್ಲರ ಹಸುಗಳನ್ನು ಹೊರಗೆ ಹಾಕಿದ್ನಂತ. ಹಸುವಿನ ಚರ್ಮ ಅಷ್ಟು ಬೇಗ ಬೆಂಕಿ ಹತ್ಕೊಳ್ಳಲ್ಲ ನೋಡ್ರಿ ಬೇಕಾದ್ರೆ ನೀವು. ಅದಕ್ಕೆ ಹಸು ಚರ್ಮ ಅನ್ನೋದಕ್ಕೆ. ನಮ್ ಚರ್ಮಕ್ಕೆ ಕ್ಷಣ ಮಾತ್ರದಲ್ಲಿ ಎಲಬಿಗೆ ಹೋಗ್ಬಿಟ್ಟಿರ್ತದ ಬೆಂಕಿ. ಹಸುವಿನ ಬೆಂಕಿ ತಾಕದೇ ಇರುವ ಹಾಗೆ ಎಲ್ಲ ಹಸುಗಳನ್ನ ಕಾಡ್ಗಿಚ್ಚಿನಿಂದ ಹೊರಗೆ ಹಾಕಿ, ಈ ರಭಸದಲ್ಲಿ ಒಂದು ಹಸುವಿಗೆ ಸ್ವಲ್ಪ ಬೆಂಕಿ ಹತ್ತಿತ್ತಂತೆ ಬೆನ್ನಿನ ಬುಡಕ್ಕೆ. ತತ್ಕಾಲದಲ್ಲಿ ಅದನ್ನು ಶಮನ ಮಾಡಿ ಅದನ್ನ ಹೊರಗೆ ಹಾಕಿದರೆ ಇಷ್ಟರ ಮಧ್ಯದಲ್ಲಿ ಇವನ ಬೆನ್ನು ಭಾಗದಲ್ಲಿ ಎಲ್ಲ ಕಾಲಿಗೆ, ಮೈಗೆ, ಬೆನ್ನಿಗೆ ಎಲ್ಲ ಕಾಡಿಗೆ ಹತ್ಕೊಂಡ್ಬಿಟ್ಟಿತ್ತಂತೆ.
ಅವು ಎಲ್ಲವನ್ನು ಹೊರಗೆ ಹಾಕಿ ತಾ ಬದುಕಿ ಹೊರಗೆ ಬರೋಣ ಅನ್ನೋದ್ರಾಗ ಎಲ್ಲ ಭಸ್ಮ ಸುಟ್ಟ ಹೋಗ್ಬಿಟ್ನಂತ, ಸತ್ತೇ ಹೋಗ್ಬಿಟ್ಟು. ಯಮಕಿಂಕರರು ಯಮಪಾಶ ಹಿಡ್ಕೊಂಡು ಹೊರಟ್ರಂತ. ಯಮ ಕಳಿಸಿದ ಕಿಂಕರರನ್ನ. ದೇವತೆಗಳು ನಾವು ಹೋಗೋಣ ಅಂತ ಅವರು ಹೊರಟ್ರಂತ. ದೇವತೆಗಳು ಹೊರಟ್ರು, ಯಮ ಕಿಂಕರರು ಹೊರಟ್ರು. ನಾ ಕರ್ಕೊಂಡ್ಬರ್ತೀನಿ ಅಂತ ಇವ್ರು ಹೊರಟ್ರು, ನಾವು ಕರ್ಕೊಂಡ್ಬರ್ತೀವಿ ಅಂತ ಅವ್ರು ಹೊರಟ್ರು. ನೋಡ್ರಿ, ಮಧ್ಯ ದಾರಿಗೆ ಬಂದಾಗ ಇಬ್ರು ಒಟ್ಟಿಗೆ ಸೇರಿದ್ರಂತಿ. ಹಿಂಗ್ ದಾರಿ ಸೇರ್ತಿರ್ತಾವಲ್ಲ, ಒಂದ ದಾರಿಗೆ ಬಂದು ಸೇರಿದ್ರಂತ. ನೀವ್ಯಾಕ್ರಿ ಇಲ್ಲೇ ಅಂತ ಇವ್ರು ನೋಡಿ ಹಿಂಗ್ ಕೇಳ್ತಿರ್ತಾರೆ. ನೀವ್ಯಾಕ್ರಿ ವೆಂಕಪ್ಪನ ಗುಡಿಯಾಗ ಅಂತ ಕೆಲವರು, ನೀವ್ಯಾಕ್ರಿ ಪ್ರವಚನ ಕೇಳಿಕ್ ಬಂದಿವಿ ಅಂತ ಕೆಲವರು ಅಂತಿರ್ತಾರೆ. ಹಂಗೆ ನೀವ್ಯಾಕ್ ಬಂದ್ರಿ ಅಂತ ಇವ್ರು ಕೇಳಿದ್ರಂತ. ಅವ್ರು ನೀವ್ಯಾಕ್ ಬಂದ್ರಿ ಅಂತ ಇವ್ರು ಕೇಳಿದ್ರು. ಇಲ್ಲ, ಹಿಂಗೊಬ್ರು ಕರ್ಕೊಂಡು ಬರ್ಲಿಕ್ಕೆ ಹೊಂಟೇವಿ ಅಂತ ಇವ್ರು. ನಾವು ಹಿಂಗೊಬ್ರದ್ದು ಕರ್ಕೊಂಡ್ ಬರ್ಲಿಕ್ಕೆ ಹೊಂಟೇವಿ ಅಂತ ಇವ್ರು ಅಂದ್ರಂತ. ಸರಿ, ಇಬ್ರು ಹೊರಟ್ರಲ್ಲ, ಇಬ್ರು ಬಂದು ಸೇರಿರೋದು ಒಂದೇ ಸ್ಥಳಕ್ಕೆ ಬಂದು ಸೇರಿದ್ರಂತ. ಯಾರು? ಇವನನ್ನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಯಮಕಿಂಕರ. ನೀ ಕರ್ಕೊಂಡು ಹೋಗೋ ಹಾಗಿಲ್ಲ, ಇವ್ರನ್ನ ನಾ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರಂತ. ನೋಡ್ರಿ ಹೇಗೆ ಪರಸ್ಪರ ಮಾತು ಪ್ರಾರಂಭ ಆಯ್ತು. ನೀವ್ಯಾಕೆ ಇವ್ರನ್ನ ಕರ್ಕೊಂಡು ಹೊಂಟಿರಿ ಅಂತ ಕೇಳಿದ್ರಂತ ದೇವತೆಗಳೆಲ್ಲ. ಯಮಕಿಂಕರರು ಹೇಳಿದ್ರು, ಇವಾಗ ಗೋ ಹತ್ಯೆ ಮಾಡಿದಾನಾದ್ರಿಂದ ಇವನ್ ಕರ್ಕೊಂಡು ಹೋಗ್ಬೇಕು ನಾವು ನರಕಕ್ಕೆ ಅಂತ ಇವ್ರು ಅಂದ್ರಂತ. ಆವಾಗ ಅವ್ರು ಹೇಳಿದ್ರಂತ ದೇವತೆಗಳು, ಅಲ್ವೋ, ಒಂದು ಹಸು, ಅದು ಹಸು ರಕ್ಷಣೆಗಾಗಿಯೇನೆ ಖಡ್ಗ ಎತ್ತಿ ಪ್ರಹಾರ ಆಯಿತು ಹೊರತಾಗಿ ಹಸುವನ್ನೇ ಕೊಲ್ಲಬೇಕು ಅಂತ ಹೋಗಿದ್ದಲ್ಲ. ಅದು ಅಜ್ಞಾತವಾಗಿ ಹಸು ಹತ್ಯೆ ಆಯ್ತು. ಆದ್ರೆ ಒಂದು ಹಸು ಅಜ್ಞಾತವಾಗಿ ಆಯ್ತು, ಆದ್ರೆ 100 ಹಸುಗಳು ಸಾಧಿಸೋದ್ರಿಂದ ಹೊರಗೆ ತೆಗೆದ್ನಲ್ಲ, ತನ್ನ ಜೀವ ಹಸುಕ್ಕಾಗಿಯೇ ತಾನು ಬಿಟ್ನಲ್ಲ. ಇದಕ್ಕಿಂತ ಪುಣ್ಯ ಏನಿದೆಯೋ, ಆದ್ರಿಂದ ಇವನು ನರಕಕ್ಕೆ ಹೋಗೋ ಜೀವ ಅಲ್ಲ, ಇದು ದೇವಲೋಕಕ್ಕೆ ಬರಬೇಕು ಅಂತ ಆ ವೃಷದ್ರನನ್ನು ಕರ್ಕೊಂಡು ಹೋದ್ರು ದೇವತೆಗಳು ಅಂತ ಇಷ್ಟು ಕಥೆ ಬರ್ತದೆ ವೃಷದ್ರಂತ. ಹಾಗಾದ್ರೆ ಎಷ್ಟು ನಿಷ್ಠೆ ಈ ಸೂರ್ಯವಂಶದ ರಾಜರ ಕಥೆಗಳನ್ನು ಕೇಳುವಾಗ, ಎಷ್ಟು ಅವನಿಗೆ ಅಷ್ಟು ಭಕ್ತಿ, ಗುರು ಮೇಲಿರುವ ಆದೇಶದ ಮೇಲಿರುವ ಒಂದು ಶ್ರದ್ಧೆ. ಇದು ಸೂರ್ಯವಂಶದ ರಾಜರ ಕಥೆಯಲ್ಲಿ ವೃಷದ್ರನ ಕಥೆ ಇಷ್ಟು ಹೇಳ್ತಾರೆ. ಹಾಗಾದ್ರೆ ನಮ್ಮ ಜೀವನದಲ್ಲಿಯೂ ಕೂಡ ಹಸು ಸೇವೆ, ಗೋ ಸೇವೆ ಮಾಡಬೇಕು ಅಂತ ಸೂರ್ಯವಂಶದ ರಾಜರಲ್ಲಿ ಈ ವೃಷದ್ರನ ಕಥೆ ನಮಗೊಂದು ರೋಮಾಂಚನಕಾರಿ ಅಂತ ಅನಿಸ್ತದೆ. ಮುಂದೆ ಇನ್ನೊಬ್ನಿದ್ದಾನೆ, ನಾಭಾಗ ಅಂತ. ನಾಭಾಗನ ಕಥೆ, ಇಕ್ಷ್ವಾಕು ಇವರೆಲ್ಲ ರಾಜರು ಇವರು. ನಾಭಾಗ ರಾಜ ಸಿಂಹಾಸನ ಕೂತ್ಕೊಂಡ ಆಳಿದ ಅಂತ ಹೇಳೋದು ಬೇರೆ, ಸ್ವಲ್ಪ ಸಿಂಹಾಸನ ಬಿಟ್ಟು ಬೇರೆ ಕಡೆ ಬಂದಾನಂತ ಹೇಳೋಕೋತೇನೋ ಬೇರೆ ಇರ್ತದೆ. ಅದೊಂಥರ ರೋಮಾಂಚನ ಇರ್ತದೆ. ನಾಭಾಗನು ಹಾಗೆ ಇದ್ನಂತ. ನಾಭಾಗ ಅಂದ, ನನಗೂ ಯಾಕೋ ಸಿಂಹಾಸನದಲ್ಲಿ ಕೂಡೋದು ಮಾಡೋದು ಯಾಕೋ ಇಷ್ಟ ಇಲ್ಲ ನನಗೆ. ನೋಡಿದ್ರ, ಆಗಿನ ಕಾಲದ ರಾಜರ ಮಕ್ಕಳೆಲ್ಲ ಸಿಂಹಾಸನ ಕೂಡ್ಬೇಕು ಅಂತ ಬಹಳ ಅಪೇಕ್ಷೆ ಪಡ್ತಿದ್ದಿಲ್ಲಂತ. ಅಂತವ್ರು ಬಂದಾರ ನಮ್ಮಲ್ಲಿ ಸೂರ್ಯವಂಶದಲ್ಲಿ. ಈಗಿನವ್ರು ಕೂಡ್ಲಿಕ್ಕೆ ಬಂದವ್ರನ್ನ ಸಂಹಾರ ಮಾಡಿ ಕೂಡ್ತಾರೆ. ಈಗ ಉಲ್ಟಾ ಇದ್ದಾರೆ ಈಗೆಲ್ಲ. ಅವನ್ ಎಬಸ್ ಇವನ್ ಎಬಸ್ ಅಂತ ತರ್ತಿರ್ತಾರೆ. ಸೀಟ್ ಕೂಡ್ಲಿಕ್ಕೆ ನಾವು ಅಂದಿಲ್ಲ, ನಾವು ಅನ್ನೋರು ಜಾಸ್ತಿ, ಅವ್ ನಾ ಬೇಡ ಅನ್ನೋರು ಜಾಸ್ತಿ ಇದ್ರಂತ. ವೈರಾಗ್ಯ. ಅಪ್ಪ, ನನಗೂ ಯಾಕೋ ಈ ಸಿಂಹಾಸನ ಬೇಡ ಅನಿಸ್ತದೋ, ಮತ್ತೇನ್ ಬೇಕು ಅಂದ, ನಾನು ಗುರುಕುಲಕ್ಕೆ ಹೋಗ್ತೀನಿ ಅನ್ನೋದು. ನೋಡ್ರಿ ಹೇಗಿದೆ ನಾಭಾಗ. ಅರೇ, ಸಿಂಹಾಸನಕ್ಕೆ ಯೋಗ್ಯ ವ್ಯಕ್ತಿ ಅವನು, ಆ ಕ್ಷತ್ರಿಯ ವಂಶ, ರಾಜನ ಮಗ, ಇವನಿಗೂ ಸಿಂಹಾಸನ ಸಿಗುತ್ತದೆ, ಯಾಕೆ ಸಿಗಲ್ಲ? ಇವನು ರಾಜನೇ, ನಡಿ ನೀನು ಸಿಂಹಾಸನದಲ್ಲಿ ಕೂಡಬಹುದು. ಆದ್ರೆ ನಾ ರಾಜನಾಗಲ್ಲ, ನಾನು ಗುರುಕುಲಕ್ಕೆ ಹೋಗ್ತೀನಿ, ಅಧ್ಯಯನ ಮಾಡಿ ಬರ್ತೀನಿ ಅಂತ ಇವನು ಗುರುಕುಲಕ್ಕೆ ಹೋದ್ನಂತ. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ, ಸೇರಿಸಿಕೊಂಡ್ರು, ಅಧ್ಯಯನ ನಡೀತು, ಪರೀಕ್ಷೆ ಕೊಟ್ಟ, ಎಲ್ಲ ಮಾಡಿದ, ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ನಂತ. ಅಧ್ಯಯನ ಮುಗಿಸಿ ಮನಿಗೆ ಬರೋದ್ರೊಳಗೆ ಅಪ್ಪ ಉಳಿದ ಕೆಲವು ಮಕ್ಕಳಿಗೆಲ್ಲ ಎಲ್ಲಾ ಆಸ್ತಿ ಹಂಚಿಬಿಟ್ಟಿದ್ನಂತ. ಈ ನಾಭಾಗ ಬಂದ, ಅಪ್ಪ ನನಗೆಲ್ಲಿ ಆಸ್ತಿ ಎಂದ. ನೋಡಿದ್ರ, ನನಗೆಲ್ಲೋ ಭಾಗ ಅಂತ ಕೇಳಿದ. ನಿನ್ ಹೆಸರೇನು ಹೇಳು ಅಂದವ ಅಪ್ಪ. ನಾಭಾಗ. ನ ಭಾಗ, ನಿನಗಿಲ್ಲ ಹೆಸರ ಹಂಗಿಟ್ಟಿನಿ ಎಂದವ. ನಿನಗೆ ಯಾವ ಭಾಗನ ಇಲ್ಲ. ನೋಡಿದ್ರ ಹೇಗಿದೆ. ಒಂದ್ ವೇಳೆ ಮೊದ್ಲ ಈ ಹೆಸರು ಯಾರ ವಕೀಲರು ಹೇಳಿಕೊಟ್ಟಿದ್ರೆ 8 ಕೇಸ್ ಆಗ್ತಿತ್ತು ಅವಾಗ್ಲೇ. ನಾಭಾಗ ಅಲ್ಲ. ಆವಾಗ ನಾಭಾಗ ಅಂದ, ಅಪ್ಪ ಮತ್ ನಾ ಏನ್ ಮಾಡ್ಲಿ ಎಂದ. ನೋಡ್ರಿ ಶ್ರದ್ಧೆಯಿಂದ, ಹೊಡೆದಾಡ್ಲಿಲ್ಲ, ಕೇಸ್ ಹಾಕ್ಲಿಲ್ಲ. ನಾ ಏನ್ ಮಾಡ್ಲಿ? ಆವಾಗ ಅವ್ರ ಅಪ್ಪ ಅಂದಂತೆ, ನೋಡೋ ನಾಭಾಗ, ಇದು ಯಾಕೋ ಈ ಲೌಕಿಕ ಸಂಪತ್ತು ಕೇಳ್ತಿದ್ದಿ, ಎಷ್ಟು ದಿವಸ ಇರ್ತದೆ ಈ ಲೌಕಿಕ ಸಂಪತ್ತು? ನಿನ್ನ ಹತ್ರ ಇರುವ ಒಂದು ದೊಡ್ಡ ಸಂಪತ್ತಿದೆ ನೋಡು, ಅದೇ ಈ ಲೌಕಿಕ ಸಂಪತ್ತನ್ನ ತಂದು ಕೊಡ್ತದೆ ಅಂದ್ರಂತ. ಏನು? ವೇದಗಳನ್ನು ಓದ್ಕೊಂಡು ಬಂದಿದ್ದಿ,
ಶಾಸ್ತ್ರ ಅಧ್ಯಯನ ಮಾಡ್ಕೊಂಡು ಬಂದಿದ್ದಿ, ಇದಕ್ಕಿಂತ ಏನ್ ಬೇಕು ದೊಡ್ಡ ಸಂಪತ್ತು ನಿನಗೆ ಅನ್ನಂತು ನಾಭಾಗನಿಗೆ ಅಪ್ಪ. ಮತ್ತೇನ್ ಮಾಡ್ಲಿ, ಒಂದ್ ಕೆಲಸ ಮಾಡು, ಆಂಗೀರಸ ಗೋತ್ರದ ಋಷಿಗಳು 6 ದಿವಸಗಳ ಯಾಗ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ಕುತ್ಕೋ, ನಿನಗ್ ಬಂದ ವೇದಗಳನ್ನು ಉಚ್ಚರಿಸು, ಸರಿಯಾದ ಸಮಯಕ್ಕೆ ವೇದಗಳನ್ನು ಉಚ್ಚಾರಣೆ ಮಾಡೋದ್ರಿಂದ, ಸ್ವಾಹಾಕಾರ ಹೇಳೋದ್ರಿಂದ ಋಷಿಗಳು ನಿನಗೆ ಸಂಪತ್ತು ಕೊಡ್ತಾರೆ ಅಂದಿದ್ನಂತ. ನೋಡ್ರಿ ಹೇಗಿದೆ. ನಾಭಾಗನ ಅಪ್ಪ ಶ್ರಾದ್ದ ದೇವ. ಎಂಥ ಯಾಗ ಅಂದ್ರೆ, ಆಂಗೀರಸ ಗೋತ್ರದ ಋಷಿಗಳು ಯಾಗ ಮಾಡುವ ಯಾಗ ಸತ್ರಯಾಗ ಅಂತ. ನೀವು ಸ್ವಲ್ಪ ಇದನ್ನ ಬಿಡಿಸಿ ಹೇಳುವಾಗ ಗಮನಿಸ್ತೀರಿ, ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತಿರ್ತಿ. ಸತ್ರಯಾಗ, ಯಾಗ 2 ವಿಭಾಗ ಇದೆ. ಯಾಗ ಯಜಮಾನ ತನ್ನ ದುಡ್ಡಿನಿಂದ ಹಾಕಿ ಮಾಡೋದಕ್ಕೆ ಯಾಗ ಅಂತ ಕರೀತಾರೆ, ತನ್ನ ದುಡ್ಡಿನಿಂದ ಮಾಡೋದರಿಂದ. ಸತ್ರಯಾಗ ಅಂದ್ರೆ 100 ಮಂದಿ ಸೇವೆ ಮಾಡಿಸಿ ನಡೀತಾ ಇರುವ ಯಾಗಕ್ಕೆ ಏನಂತ ಕರೀತಾರೆ? ಸತ್ರಯಾಗ ಅಂತ ಕರೀತಾರೆ. ರಾಜಸೂಯ ಯಾಗವು ಸತ್ರಯಾಗವೇ, ಯಾಕಂದ್ರೆ ಕಪ್ಪ ಕಾಣಿಕೆಗಳನ್ನು ತಂದು ತಂದು ಮಾಡಿದ್ರೋ ಇಲ್ಲ. ಹಂಗೆ ಆಂಗೀರಸ ಗೋತ್ರದ ಋಷಿಗಳು ಮಾಡುವ ಯಾಗ ಬರೀ ಭೂಲೋಕದಿಂದ ಬಂದಿದ್ದಿಲ್ಲಂತ ಸಂಪತ್ತು, ದೇವಲೋಕದಿಂದಲೂ ಹೇರಳವಾದ ಸಂಪತ್ತು ಬಂದ್ಬಿದ್ದಿತ್ತಂತ. ಎಂಥ ಯಾಗ ಇರ್ಲಿಕ್ಕಿಲ್ಲ, ಭಾರಿ ದೊಡ್ಡ ಪ್ರಮಾಣದ ಯಾಗ ನಡೀತಿತ್ತಂತ. ನಾಭಾಗ ಅಪ್ಪ ಹೇಳಿದಾರಲ್ಲ ಅಂತ ಆ ಯಾಗಕ್ಕೆ ಹೋದ್ರೆ, ಆಂಗೀರಸ ಗೋತ್ರದ ಋಷಿಗಳು ಇವನನ್ನು ನೋಡಿ, ಪುಟ್ಟ ಹುಡುಗ ಇದ್ದ, ಬಹಳ ಖುಷಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕುತ್ಕೊಳ್ಳೋ ಅಂತ ಕರೆಸಿ ಕುಡಿಸ್ಕೊಂಡ್ರಂತ. ಯಾಗ ನಡೀತಾ ಇದೆ. 6 ದಿವಸ ನಡಿಬೇಕು, 1 ದಿವಸದ ಯಾಗ ಅಲ್ಲ, 6 ದಿವಸದ ಯಾಗ. ಯಾಗ ನಡೆಯುವಾಗ 6ನೇ ದಿವಸ ಸ್ವಲ್ಪ ಮಂತ್ರ ಹಿಂದು ಮುಂದು ಆಯ್ತಂತ. 6 ದಿವಸ ಆಗ್ತದಲ್ಲ, ಒಂದೊಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದಾಗ ಕೂಡ್ಲೆ ನಾಭಾಗ ಎದ್ದು ನಿಂತ ಹೇಳಿದ್ನಂತ, ಈ ಮಂತ್ರ ನನಗ್ ಬರ್ತದೆ ಹೇಳ ಅಂತ ಕೇಳಿದ್ನಂತ. ಮೊದಲು ಹೇಳು ಅಂದ್ರು, ಮತ್ ಪುಸ್ತಕ ಕೂತ್ಕೊಡ್ಬೇಕು, ಆ ಟೈಮ್ನಾಗ ವೇಸ್ಟ್ ಆಗ್ತದೆ, ಹೇಳು ಅಂದ್ರಂತ. ನಾಭಾಗ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ವೇದಗಳನ್ನು ಉಚ್ಚಾರಣೆ ಮಾಡಿ ಸ್ವಾಹಾಕಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ನಂತ. ನೋಡ್ರಿ ಹೇಳಿ. ಮತ್ತೆ ಯಾಗದಲ್ಲಿ ಸ್ವಾಹಾಕಾರ ಹೇಳ್ಬೇಕು, ಮತ್ತೆ ಬರೀ ಅಂತ ಓದ್ಕೋತ ಹೋಗ್ಬಿಟ್ರೆ ಆಗಲ್ಲ. ಸ್ವಾಹಾಕಾರಗಳನ್ನು ಹೇಳಿ, ಮತ್ತು ವೇದ ಹೇಳುವಾಗಲೂ ಬಹಳ ಎಚ್ಚರ ಇರಬೇಕು. ಯಾವ ರಾಗ ಎಲ್ಲಿ ಹೇಳಬೇಕು, ಯಾವ ಸ್ವರಗಳನ್ನು ಎಲ್ಲಿ, ಉಚ್ಚೈರುದಾತ್ತಃ ನೀಚೈರನುದಾತ್ತಃ ಸಮಾಹಾರಃ ಸ್ವರಿತಃ ಅಂತ ಹೇಳುವ ವೇದಗಳನ್ನ ಸ್ವರಬದ್ಧವಾಗಿ ಹೇಳಬೇಕು. ಅದನ್ನ ಈ ತಮ್ಮದೇ ವೇದ ಹೇಳ್ತಾ ಅದೊಂದು ಪುಸ್ತಕ ಬಿಡುಗಡೆ ಆಗ್ತದೆ ಅಷ್ಟೇ ಅಂತ ಆಚಾರ್ಯ ಇರ್ತಾರೆ ಕೆಲವರು. ಎಲ್ಲಿ ಪಾಪ ಬರ್ತದೆ. ವೇದಗಳನ್ನ ರಾಗ ವ್ಯತ್ಯಾಸ, ಸ್ವರ ವ್ಯತ್ಯಾಸ ಮಾಡಿಬಿಟ್ರೆ ಪಾಪ ಬರುತ್ತದೆ ಅಂತಿದೆ. ಅದಕ್ಕೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾನೆ ವೇದ, ಎಲ್ಲೆಲ್ಲಿ ಯಾವ್ಯಾವ ಸ್ವರಗಳನ್ನು ಹೇಳಬೇಕು ಅದನ್ನು ಹೇಳ್ತಾನೆ ಅಂದ್ರೆ ಅದಕ್ಕೆ ವೇದ ಅಂತ ಕರೀತಾರೆ. ಇವನು ಚಂದಾಗಿ ವೇದಗಳನ್ನು ಹೇಳಿ ಸ್ವಾಹಾಕಾರ ಹಾಕ್ಬಿಟ್ನಂತ. ಆವಾಗ ಯಾಗ ಮುಗೀತು. ಯಾಗಕ್ಕೆ ಬಂದ ಅತಿಥಿಗಳು, ಯಾಗಕ್ಕೆ ಬಂದ ಸಹಾಯಕರು, ಶ್ರೋತ್ರಿಯ ಕೆಲವರು ಇರ್ತಿದ್ರಲ್ಲ, ಅವರಿಗೆಲ್ಲ ಮತ್ತೆ ದಕ್ಷಿಣೆ ದಾನ ಮಾಡಬೇಕು. ಎಲ್ಲರಿಗೂ ದಾನ ಮಾಡಿತಂತೆ, ದಕ್ಷಿಣೆ ದಾನಗಳನ್ನೆಲ್ಲ ಕೊಟ್ರಂತ. ತಾಂಬೂಲ, ದಕ್ಷಿಣೆ, ದಾನ ಎಲ್ಲರಿಗೂ ಕೊಟ್ರು. ನಾವಾಗ ಹಾಗೇ ಕೂತಿದ್ನಂತ. ಎಲ್ಲಾ ದಾನನೂ ಮುಗಿದು ಹೋಯ್ತು. ಆಮೇಲೆ ಋಷಿಗಳು ಕೇಳಿದ್ರಂತ, ಒಬ್ರು ಬಂದು, ಅಲ್ಲ ಎಲ್ಲರಿಗೂ ಕೊಟ್ಟಾದ ಮೇಲೂ ಕೂಡ ದೇವಲೋಕದಿಂದ ಬಂದ ಸಂಪತ್ತು ಹಂಗ ಉಳ್ದದ ಅಂದ್ರಂತು. ನೋಡ್ರಿ ಹೇಗಿದೆ, ಹೇರಳ ಟ್ರಕ್ ಗಟ್ಲೆ ಉಳ್ದಿತ್ತಂತ ಸಂಪತ್ತು. ಸ್ವಲ್ಪ ಅಲ್ಲ, ಅಷ್ಟು ಸಂಪತ್ತು ಉಳ್ದಿತ್ತಂತ. ಅವಾಗ ಏನ್ ಉಳಿದು ಬಿಟ್ಟಿದೆ, ಎಲ್ಲಾರ್ಗೂ ದಾನ ಮುಗಿದು ಹೋಗಿದೆ, ಏನ್ ಮಾಡೋದು ಇದನ್ನ ಅಂತ ಕೇಳಿದ್ರಂತ. ಅವಾಗ ಪ್ರಧಾನ ಋಷಿಗಳಿದ್ರಲ್ಲ, ಅವ್ರಂದ್ರಂತೆ, ನೋಡೋ, ಸರಿಯಾದ ಸಮಯಕ್ಕೆ ಬಂದು ಆ ನಾಭಾಗ ಸ್ವರಬದ್ಧವಾಗಿ ಆಹುತಿಗಳನ್ನು ಹಾಕ್ಸಿದ್ನಲ್ಲ, ಅವನಿಗೇನಾದ್ರೂ ಕೊಡಬೇಕು, ಹಾಗೆ ಬಿಡೋದ್ ಬೇಡ, ಉಳಿದದ್ದೆಲ್ಲ ಸಂಪತ್ತು ಅವ್ನು ಕೊಡ್ರಿ ಎಂದಂತ. ನೋಡ್ರಿ ಹೇಗಿದ್ದು. ಅದಕ್ಕೆ ಹೇಳೋದು, ವೇದಾದಿ ಅಧ್ಯಯನ, ವೇದಶಾಸ್ತ್ರದ ಸಂಪತ್ತು ಇತ್ತು ಅಂದ್ರೆ ಈ ಲೌಕಿಕ ಸಂಪತ್ತು ತಾನೇ ಬಂದು ಬೀಳ್ತದಂತ. ಇಡೀ ಎಲ್ಲಾ ಸಂಪತ್ತು ಅವನಿಗೆ ಕೊಡ್ರಿ ಅಂತ ಹೇಳಿಬಿಟ್ರಂತ ಋಷಿಗಳು. ಸರಿ, ಹಾಗಾದ್ರೆ ಅಷ್ಟು ಹೇಳಿದ್ರು, ಎಲ್ಲಾರು ಹೊರಟ್ಬಿಟ್ರು. ತರಬೇಕು ಹೆಂಗಿವ ಸಂಪತ್ತನ್ನ, ಟ್ರಕ್ ಗಟ್ಲೆ ಉಳಿದಿದೆ. 100-150 ಪಂಜ ತಗೊಂಬಂದಂತ ಪಾಪ. ಅಲಂಕಾರ ಊಟ ಆದ್ಮೇಲೆ ಗಂಟು ಕಟ್ತಿರ್ತಾರಲ್ಲ, ನೀ ಕಟ್ಕೊಟ್ಟಿಲ್ಲ ಹಂಗ
ಹಂಗ ಒಂದೊಂದು ಪಂಚ ತಗೊಳ್ಳೋದು, ಸಂಪತ್ ಹಾಕೋದು ಕಟ್ಟೋದು, ಸಂಪತ್ ಹಾಕೋದು ಕಟ್ಟೋದು, ಹಾಕೋದು ಕೊಟ್ಟು 1000 ಚೀಲ ಆಗಿತ್ತಂತ. ಇನ್ನೊಂದು 4-5 ಚೀಲ ಇತ್ತಂತ ಕಟ್ಲಿಕ್ಕೆ. ಅಷ್ಟೊತ್ತಿಗೆ ಒಬ್ಬ ಮುಪ್ಪಾನು ಮುದುಕ, ಒಬ್ಬ ಒಳ್ಳೆ ನಾಮಧಾರಿ ಆಚಾರಿ ಬಂದಂತ. ಆ ಆಚಾರ ಬಂದು ನಾವಾಗ ಅಂದ್ರಂತು, ಅಲ್ಲ ನನ್ನ ಹೆಸರು ಹೆಂಗ್ ಗೊತ್ತಾತ್ರಿ? ಏನ್ ನನಗೆಲ್ಲಾ ಗೊತ್ತು ಅಂದ್ರು. ನಂಗೆಲ್ಲಾ ಗೊತ್ತು. ಏನು ಅಂತಂದ, ನೋಡಪ್ಪ ನಾಭಾಗ, ಗಂಟ್ ಕಟ್ಟಿ ಹೆಲ್ಪ್ ಮಾಡಿದಿ, ಸ್ವಲ್ಪ ಗಾಡಿ ಮೇಲೆ ಏರ್ಸ್ಬಿಡು, ತಗೊಂಡು ಹೋಗ್ತೀನಿ ಅಂದ್ರಂತು. ಅಲ್ಲ ಕೊಟ್ಟಿದ್ದು ನನಗ, ತಗೊಂಡು ಹೋಗೋಬೇಕು ನಾನು, ನೀವು ತಗೊಂಡು ಹೋಗ್ತೀನಿ ಅಂತಿದ್ರಲ್ಲ, ಇದೇನು ಅಂದಂತವ. ನೋಡಪ್ಪ ನಾಭಾಗ, ಯಾಗದಲ್ಲಿ ಉಳಿದ ಈ ಏನ್ ಸಂಪತ್ತಿದೆ ಇದೆಲ್ಲ ನಂದು. ನಿನಗೇನೋ ಅವ್ರು ಅಪ್ಪಿ ಕೊಟ್ಟಾರ, ಅದ ನಿಂದಂತ ಆಗಲ್ಲ. ನೀವೊಂದ್ ಕೆಲಸ ಮಾಡು, ಅದಷ್ಟು ಇನ್ನೇನಾರ ಗಂಟು ಕಟ್ಟೋದಿದ್ರೆ ಹೇಳ್ಬಿಡು, ಅದನ್ನು ನೀನ ಕಟ್ಟು, ಕೊಡೋದ್ ಮಾತ್ರ ನಂಗೆ ಕೊಡು ಅಂದ್ರಂತು. ಆಶ್ಚರ್ಯ ಆಗ್ಬಿಡ್ತು ನಾಭನಿಗೆ. ಅಲ 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 ಇದೇನಪ್ಪ, ಮತ್ ಅಪ್ಪಗ ಕೇಳ್ಬೇಕವ, ಇನ್ನೆಲ್ಲಾರು ಹೋಗ್ಬಿಟ್ರಲ್ಲ ಇದ, ಮತ್ತೇನ್ ಮಾಡ್ಬೇಕು ಈಗ ಅಂತ ವಿಚಾರ ಮಾಡಿದ. ಅವಾಗ ಅವ್ರು ಬಂದಿದ್ರಲ್ಲ ವಯಸ್ಸಾದವರು, ಅವ್ರ ಅಂದ್ರಂತ ಆಚಾರ, ನಂಗೆ ಸ್ವಲ್ಪ ವಿಳಂಬ ಆಯ್ತು, ಟ್ರಾಫಿಕ್ ಜಾಸ್ತಿ ಶಾ ಬಜಾರ್ದಾಗ, ಅದ್ರ ಲಘು ಬಂದೇನ, ಮತ್ ನಾನು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದೆ. ಆಚಾರ್ಯ ಹೇಳಿದ್ರಂತೆ, ನಿಮ್ಮ ಅಪ್ಪಗ ಹೋಗಿ ಕೇಳ್ಕೊಂಬ ಅಂದ್ರಂತ. ಕೇಳ್ಕೊಂಬ, ನಾ ಅಲ್ಲಿ ತನಕ ಇಲ್ಲೇ ಕೂತಿರ್ತೀನಿ, ನೀ ಹೋಗಿ ಕೇಳ್ಕೊಂಬ, ಇದು ನಂದೋ ನಿಂದೋ, ನಿಂದು ಅಂತ ನಿಮ್ಮ ಅಪ್ಪ ಹೇಳಿದ್ರೆ ನೀ ತಗೋ, ಇಲ್ಲ ಅದು ನಂದು ಅಂತ ನಂದು ಹೇಳಿದ್ರೆ ನಾ ತಗೊಂಡೋಗ್ತೀನಿ. ನೋಡ್ರಿ ಹೇಗಿದೆ. ಮತ್ ಹೋದ್ನಂತ ನಾಭಾಗ, ಎಷ್ಟು ಶ್ರದ್ಧೆ ಇದೆ ಇವನಿಗೆ. ಅಪ್ಪ ಅಂದ, ಹೋದ, ಅಪ್ಪನ ತನಕ ಹೋದ. ಅವರೆಲ್ಲೋ ಕಾಡ್ನ್ಯಾಗ ಮಾಡೋ ಯಾಗ, ಅವಾಗೇನ್ 220 ಗಾಡಿಗಳು ಇರ್ತಿದ್ದಿಲ್ಲ ಪಾಪ, ನಿಧಾನ ನಡ್ಕೋತ ಹೋಗ್ಬೇಕು. ಹೋದ, ಅಪ್ಪ ಅಂದ, ಏನು ಅಪ್ಪ ನೀ ಹೇಳಿದ್ದಿ ಅಲ್ಲಿ ಯಾಗ ನಡಿಲಿಕ್ಕತ್ತದ, ಹೋಗು ಸಂಪತ್ ಬರ್ತದ, ನಿನಗ್ ಕೊಡ್ತಾರ ತಗೋ ಅಂದಿದ್ದಿ. ನಾ ಹೋದೆ, ಮಂತ್ರ ಹೇಳಿದೆ, ಋಷಿಗಳು ಕೊಟ್ರು, ನಾನ್ ತಗೊಂಡೆ, ಎಲ್ಲಾ ಗಂಟು ಕಟ್ತಿದ್ದೆ. ಒಬ್ರು ಆಚಾರ ಬಂದಾರ, ಅವ್ರು ನಂದು ಅನ್ಲಿಕತ್ತಾರ. ಯಾರವ್ರು ಅಂದ, ಇವ್ರ ಆಚಾರ ಹೇಳ್ಕಳಿಸಿದ್ರಂತ, ಕೈಲಾಸದಿಂದ ಬಂದೀನಿ ಅಂತ ಹೇಳಿ ನಿಮ್ಮ ಅಪ್ಪಗ ಅಂದಿದ್ರಂತು. ನೋಡ್ರಿ ಹೇಳಿ. ಯಾರು ಅಂತ, ಅದೇ ಅವ್ರೇನೋ ಕೈಲಾಸದಿಂದ ಬಂದಾರಂತಪ್ಪ, ಅವ್ರು ಯಾರು ನನಗೇನ್ ಗೊತ್ತಿಲ್ಲ, ಕೈಲಾಸದಿಂದ ಬಂದಾರಂತ, ಲೇಟ್ ಆಗ್ಯದಂತ, ಈಗ ಅವ್ರದೆಲ್ಲ ಇದು ಅವ್ರದ ಅಂತ, ಏನ್ ಮಾಡ್ಲಿ ಅಂತ. ಆವಾಗ ಅವ್ರಪ್ಪ ಗೊತ್ತಾಗ್ಬಿಡ್ತು, ಓಹೋ, ಯಾಗದಲ್ಲಿ ಅವಶಿಷ್ಟ ಭಾಗಗಳೆಲ್ಲ ಅದು ರುದ್ರದೇವರಿಗೆ ಭಾಗ ಅಂತ. ಯಾಗದಲ್ಲಿ ಉಳಿದದ್ದು ಎಲ್ಲವೂ ಕೂಡ ಅದು ರುದ್ರದೇವರಿಗೆ ಸೇರ್ಬೇಕಂತ. ನೋಡಿದ್ರೆ ಹೇಗಿದೆ. ಆವಾಗ ಅವ್ರಪ್ಪ ಅಂದ್ಬಿಟ್ಟ, ಹೌದಲ್ಲೋ ನಾಭಾಗ, ಅದೆಲ್ಲ ಅವರಿಗೆ ಸೇರ್ಬೇಕಾಗಿದ್ದು, ನೀ ಹಾಗೆ ಮಾಡಬೇಡ, ಅದು ಅವ್ರದ್ದು ಅಂದ್ಬಿಟ್ನಂತ. ನಾಭಾಗ ಏನು ಮುಖದಲ್ಲಿ ಬೇಸರ ಮಾಡ್ಕೊಳ್ಳಿಲ್ಲ ಅಂತ. ನೋಡಿದ್ರೆ ಹೇಗಿದೆ ಒಂದು ನಾಭಾಗನ. ಅದಕ್ಕೆ ಸೂರ್ಯವಂಶದ ರಾಜರಲ್ಲಿರುವ ಶ್ರದ್ಧೆ, ಅವರಲ್ಲಿರುವ ಪ್ರಾಮಾಣಿಕತೆ ಇದು ಅಂತ ತೋರಿಸ್ತಿದೆ ಪುರಾಣ. ಅದನ್ನ ನಮಗೆ ಯಾಕೆ ಹೇಳಿಗತ್ತೀರಿ? ನಮಗೂ ಬರ್ಲಿ ಅಂತ ಅರ್ಥ. ನಾವ್ ಅದನ್ನ ಬಿಟ್ಬಿಡ್ತೇವೆ. ಬಹಳ ಚಲೋ ಆಗಿತ್ತ ಪುರಾಣ. ನಾಭಾಗ ಚಲೋ ಇದ್ದ. ನಾಭಾಗನ್ ಕತಿ ಚಲೋ ಯಾಕೆ ಹೇಳಿಗತ್ತಾರ? ನಮ್ಮಲ್ಲಿ ಬರ್ಲಿ ಅಂತ ಪ್ರಾಮಾಣಿಕತೆ. ನೀವ್ ಯಾಕೆ ಪುರಾಣ ಕೇಳಿಗತ್ತೀರಿ ಗೊತ್ತಾರ ಅದ ಇಲ್ಲೋ? ಪುರಾಣ ಹೇಳಿಸ್ತಾರ, ಆಚಾರು ಬರ್ತೀವಿ ಅಷ್ಟೇ ಅಂತ. ಹಂಗನ್ಬೇಡ್ರಿ. ಪುರಾಣದಾಗಿರೋ ಕಥೆಗಳು ನಮ್ ಜೀವನದಾಗ ಅನುಭವಕ್ಕೆ ಬರ್ಬೇಕು, ಅಳವಡಿಸ್ಕೊಳ್ಬೇಕು. ಅಲ್ಲಿ ನಾಭಾಗ ಅಪ್ಪ ಹೇಳಿದ ಕೂಡ್ಲೇನೆ ಮತ್ತು ಮರಳಿ ಆ ಜಾಗಕ್ಕೆ ಹೋದ್ನಂತ. ಅಲ್ಲಿ ನಿಂತಿದ್ರು ಇವ್ರು ಆಚಾರ, ಕಚ್ಚಿ ಹಾಕೊಂಡು ಮಾಡಿ ನಿಂತಿದ್ರು ಪಾಪ. ಆಚಾರ ಅಂತ ಕೈ ಮುಗಿದ್ನಂತ. ಏನ್ ನಿಮ್ಮ ಅಪ್ಪ ಏನ್ ಹೇಳಿದ? ನಮ್ಮಪ್ಪ ಹೇಳ್ಯಾನ ಇದೆಲ್ಲ ನಿಮ್ದ ಅಂತ, ಇನ್ನೊಂದು 5 ಗಂಟೆ ಉಳಿಸಿದ್ದೆ, ಅದು 5 ಗಂಟೆ ಕಟ್ಟಿ ಕೊಡ್ತೀನಿ, ತೊಗೊಂಡು ಹೋಗ್ಬಿಡ್ರಿ ಅಂದಂತು. ನಾಭಾಗ ಕಟ್ಟಿ ಶ್ರದ್ಧೆಯಿಂದ ಅವ್ರ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡಿದ್ನಂತು. ಅವ್ರು ಬಂದಿದ್ರಲ್ಲ, ಬೇರೆ ಯಾರಲ್ಲ, ಅವರು ಮಹಾರುದ್ರದೇವ್ರು ಬಂದಿದ್ರಂತ. ರುದ್ರದೇವ್ರಂದ್ರು, ಭಲೇ ನಾಭಾಗ ಅಂದ್ರು, ಏನೋ ನಿನ್ನ ಶ್ರದ್ಧೆ, ಅಲಾಲ ಇದು ನಿನ್ ಬ್ಲಡ್ ಅಲ್ಲೇ ಅದ ನೋಡು ಅಂದಂತ. ನೋಡಿದ್ರೆ ಈ ಬ್ಲಡ್ ಅಲ್ಲೇ ಅದ ಅಂದ ಶಬ್ದ ರುದ್ರದೇವರ ಮೊದಲಾಡಿದ್ರಂತ. ಈ ಈ ಶ್ರದ್ಧೆ, ಈ ಪ್ರಾಮಾಣಿಕತೆ ನಿಮ್ ಬ್ಲಡ್ ಅಲ್ಲೇ ಇದೆಯೋ ಅಂದ್ರಂತ. ನನಗ್ ಬಹಳ ಸಂತೋಷ ಆಯ್ತು. ಒಂದ್ ಕೆಲಸ ಮಾಡಿ ನಾಭಾಗ, ನೀನೇ ತಗೊಂಡು ಹೋಗಿದ್ರೆ ಕಳ್ಳ ಅಂತ ಆಗ್ಬಿಡ್ತಿತ್ತು, ಅಪಹಾರ ಮಾಡಿದಿ ಅಂತ ಆಗ್ಬಿಡ್ತಿದ್ದಿ. ಅಧಿಕಾರದ ಸಂಪತ್ತು ಅಂದ್ರಂತವ್ರು. ಅಧಿಕಾರ ಇಲ್ಲದ ಸಂಪತ್ತು ಮನುಷ್ಯ ಯೂಸ್ ಮಾಡಬಾರ್ದು ಅಂತಿದ್ದಾರೆ ರುದ್ರದೇವರು. ನಾವ್ ಇನ್ನೊಂದು ಕಂಪೌಂಡ್ ಮಾತ್ರ ಒಂದು ಅರ್ಧ ಫೂಟ್ ಇನ್ನೊಬ್ಬರಾಗಿ ತಗೊಂಡ್ಬಿಟ್ಟಿರ್ತೇವೆ. ಆಮೇಲೆ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ನಂದು ಕಂಪೌಂಡು, ನಿನ್ ಕಂಪೌಂಡ್, ಕಡಿ ಕಂಪೌಂಡಿಗೆ ತಲಿ ಜಜ್ಜಿ ಹೋದ್ರಿ ಅವರು.
ಕಂಪೌಂಡಿನ ಕೇಸ್ನಾಗ ಹೋದ್ರಿ ಇವ್ರು ಅಂತಿರ್ತಾರೆ ಕೆಲವ್ರಿಲ್ಲ. ಕಂಪೌಂಡ್ ಕೇಸಿಗೆ ಹೋಗಿದ್ದದ ಎಷ್ಟೋ ಜನ. ಅದಕ್ಕೆ ಹೇಳೋದು ನಮ್ಮ ಸಂಪತ್ತಿನ ಅಧಿಕಾರ ಎಷ್ಟಿದೆಯೋ ಅಷ್ಟ್ರಾಗ ಬದುಕಬೇಕಂತ. ರುದ್ರದೇವರು ನಾಭಾಗನಿಗೆ ಭಲೆ ನಾಭಾಗ, ನೀ ಅವ್ರು ಕೊಟ್ಟಾರಂತ ತಗೊಂಡು ಹೋಗಿದ್ರೆ ಇದು ಅಧಿಕಾರದ ಸಂಪತ್ತು ಆಗ್ತಿದ್ದಿಲ್ಲ. ಇದು ನನಗೆ ಉಳಿಬೇಕು, ಇದು ನಾ ತಗೊಳ್ಬೇಕು, ಅವಶಿಷ್ಟ ಭಾಗಗಳೆಲ್ಲವೂ ಕೂಡ ನನಗೆ ಸೇರಬೇಕು. ಇದು ನಿಯಮನೋ ಸರಿ. ಈಗ ನನ್ನ ಕೈಯಾಗ ಕೊಟ್ಟಿ ನೋಡು, ಈಗ ನಾನ್ ನಿನಗ್ ಕೊಡೋ ಅಧಿಕಾರ ಇದೆ ಅಂದಂತು. ನೋಡಿದ್ರೆ ಹೇಗಿದೆ, ಈಗ ನನ್ನ ಕೈಯಾಗ ಬಂತೀಗ. ಬಾಯಿಲ್ಲಿ ಅಂತಂದ, ಏನ್ರಿ ಅಂತಂದವ, ನಿನ್ ಈ ಶ್ರದ್ಧೆಗೆ ಪ್ರಾಮಾಣಿಕತೆಗೆ ಮೆಚ್ಚಿ ಈಡಷ್ಟು ಸಂಪತ್ತು ನೀ ಕೊಡ್ತೀನಿ, ತಗೊಂಡು ಹೋಗು ಅನ್ನತ್ತು. ನೋಡ್ರಿ ಹೇಗಿದೆ. ಇದು ಸೂರ್ಯ ವಂಶದ ರಾಜರಲ್ಲಿ ಕಥೆ ಬರುವ ಪ್ರಾಮಾಣಿಕತೆ. ಈ ಶ್ರದ್ಧೆಗೆ ಇಷ್ಟು ಗೌರವ ಇದೆ. ಹಾಗಿರ್ಬೇಕಂತ ಜೀವನದಲ್ಲಿ ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆ ಇದ್ರೆ ಎಲ್ಲ ಸಿಗ್ತದಂತೆ. ಇದು ಸೂರ್ಯ ವಂಶದ ರಾಜರ ಕಥೆಗಳಲ್ಲಿ ಒಂದೊಂದು ಬಾರಿ ವಿಚಿತ್ರವಾದ ಒಂದು ಘಟನೆಗಳನ್ನು ಹೇಳಿ 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 ವ್ಯಕ್ತಪಡಿಸ್ತಾರೆ ವೇದವ್ಯಾಸದೇವ್. ಅದು ನಾಭಾಗನ ಕಥೆ ಅಂತ ಇಷ್ಟ ಹೇಳ್ತಾರೆ. ಇದೇ ನಾಭಾಗನ ಕಥೆಯ ವಂಶದಲ್ಲೇನೆ ಮತ್ತೊಬ್ಬ ರಾಜ ಬರ್ತಾನೆ. ನೋಡಿದ್ರೆ ಅವನ ಹೆಸರೇ ಅಂಬರೀಷ ಅಂತ. ಇವತ್ತು ಏಕಾದಶಿ ಅದಕ್ಕೆ ಪ್ರಾರಂಭ ಮಾಡಿಸ್ಯಾರ ವೇದವ್ಯಾಸದೇವ್ರು ನಮ್ಮಿಂದ. ಏಕಾದಶಿ ದಿವಸ ಯಾಕೆ ಇವತ್ತು ಪ್ರಾರಂಭ ಆಯ್ತು ಅಂದ್ರ, ಸೂರ್ಯ ವಂಶದಾಗ ಒಬ್ಬ ನಾಭಾಗ ಆದ್ಮೇಲೆ ಅಂಬರೀಷ್ ಬರ್ತಾನಪ್ಪ, ಅವನ್ ಕತಿ ಏಕಾದಶಿ ಕತಿನ ಅದ. ಅದಕ್ಕೆ ನೀವ್ ಒಂದ್ ಕೆಲಸ ಮಾಡಿ ಆಚಾರಿ, ಏಕಾದಶಿನ ಪ್ರಾರಂಭ ಮಾಡು ಅಂತ ಅದಾಗಿದ್ವಿ ವೇದವ್ಯಾಸದೇವ್ರು. ಅವತ್ ಪ್ರಾರಂಭ ಆಗಿದ್ರೆ ಏಕಾದಶಿ ಇದ್ದಿದ್ದಿಲ್ಲ. ಮತ್ತು ಅವತ್ ಅಂಬರೀಷನ್ ಕತಿ ಏಕಾದಶಿ ಇಲ್ಲಾರ್ದು ದಿವಸ ಹೇಳಿಬಿಟ್ಟಿದ್ರ ವೇದವ್ಯಾಸದೇವ್ರು ಅಂದ್ರೆ, ಇಲ್ಲ ನಿನ್ ಬಾಯಾಗ ಚಲೋ ಬರ್ತದ, ನೀ ಏಕಾದಶಿ ದಿವಸ ಹೇಳೋದು. ಸರಿ, ನಾಭಾಗನ ವಂಶದಲ್ಲೇನೆ ಅಂಬರೀಷ್ ಬರ್ತಾನೆ. ಅಂಬರೀಷನ ಕಥೆ ಏನ್ ಅದ್ಭುತ. ಅಲ್ಲಿ ಹೇಳುವಾಗ ಸವೈಮನ ಕೃಷ್ಣ ಪದಾರವಿಂದಯೋ ಶ್ರೀ ಪರೀಕ್ಷಿತ ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ವೈಕುಂಠ ಕಥಾ ಶ್ರವಣ, ಊರೊಳಗಿರುವ ಮಂದಿರಗಳ ಶುದ್ಧತೆ, ತಾನೇ ಹರಿಕಥೆಯನ್ನು ಹೇಳೋದು, ಏಕಾದಶಿ ವ್ರತವನ್ನು ಆಚರಿಸೋದಂತ. ನೋಡಿದ್ರೆ ಹೇಗಿದ್ದ ಅಂಬರೀಷ, ಎಂಥ ಗುಣ ಇತ್ತು ಅಂಬರೀಷನ. ಅವನು ರಾಜ, ಸೂರ್ಯವಂಶದಲ್ಲಿ ಬರುವ ರಾಜ ಅವನು. ಕರೌ ಹರೇರ್, ವೇದವ್ಯಾಸದೇವರು ಅವರನ್ನು ಬೆಟ್ ಮಾಡಿ ಹೇಳ್ತಾರೆ, ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ಪರೀಕ್ಷಿತ ಕೇಳಿದಂತ ಇವ ಯಾರು ಅನ್ನಂತ. ನೋಡ, ಅವಾಗ ಆಚಾರ ಪ್ರವಚನ ಹೇಳ್ತಿರ್ತಾರಲ್ಲ, ಪರೀಕ್ಷಿತ ಕೇಳಿಗತನ, ಶುಕಾಚಾರ್ಯ ಹೇಳಿಗತಾರ ಅಂತ ಹೇಳ್ಬೇಕು. ಆಮೇಲೆ ಪ್ರವಚನ ಮುಗಿದ್ಮೇಲೆ ಎಷ್ಟು ಚಲೋ ಹೇಳಿದ್ರಿ ಆಚಾರ, ಶುಕಾಚಾರ್ಯ ಕೇಳಿಗತ್ತಿದ್ರೇನು ಏನ್ ಅಂಬರೀಷ್ ಕೇಳ್ತಿದ್ನು ಅಂತ ಕನ್ಫ್ಯೂಸ್ ಆಗ್ತದ ಕೆಲವ್ರಿಗೆಲ್ಲ. ವರ್ಷದ ಪುರಾಣ ಅಲ್ಲ, ಮರ್ತು ಹೋಗ್ಬಿಡ್ತದೆ, ಯಾರು ಹೇಳಿಗತ್ತಾರ ಅಂತ ಗೊತ್ತಾಗಲ್ಲ. ಅದಕ್ಕೆ ವರ್ಷದ ಪುರಾಣದಾಗ ಹೇಳೋ ಆಚಾರ್ಯಕ್ಕೆ ಜವಾಬ್ದಾರಿ ಇರ್ಬೇಕು. ಇವ್ರು ಕೇಳಿಗತ್ತಾರ, ಇವ್ರು ಹೇಳಿಗತ್ತಾರ, ಹಂಗ ನರಾಚಾರ್ಯ ಹೇಳಿಗತ್ತಾರ, ನೀವು ಕೇಳಿಗ ಮತ್ತೆ ರಿವರ್ಸ್ ಹೇಳ್ಬಿಡ್ಬೇಡ್ರಿ. ಈಗ ನನ್ನ ಹತ್ರದ ಮೈಕ್. ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ. ಆ ಹೇಳುವ ಮಾತೆ ಹಾಗೆ ಹೇಳ್ತಾರೆ. ಶ್ರುತಿಂಚಕಾರ ಹರಿಸತ್ಕಥೋದಯೇ ಅಂತಿದ್ದಾರೆ ಅಂಬರೀಷನನ್ನ ಪರಿಚಯ ಮಾಡುವಾಗ. ಅಂಬರೀಷ ಸಿಂಹಾಸನದಲ್ಲಿ ಕೂಡ್ತಿದ್ದ, ಸುಮ್ನ ಹೋಗಿ ಕೂಡ್ತಿದ್ದಿಲ್ಲ ಅಂತವ. ನೋಡ್ರಿ ಹೇಗಿದೆ, ಭಾರಿ ಶ್ರದ್ಧೆ ಅಷ್ಟೇ ಅಲ್ಲ, ಪ್ರಾಮಾಣಿಕತೆ ಹಾಗಿದ್ದಂತೆ ಅಂಬರೀಷ. ಏನ್ ನಡೆಸ್ತಿದ್ದ ಅಂಬರೀಷ ಅಂತಂದ್ರೆ, ಕರೌ ಹರೇರ್, ಅವನಲ್ಲಿ ಒಂದು ಗುಣ ಇತ್ತಂತ. ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ಅವ್ರ ಊರೊಳಗ ದೊಡ್ಡ ದೇವಸ್ಥಾನಗಳು, ಪ್ರಧಾನ ದೇವಸ್ಥಾನಗಳು ಅಂತೇನೇನಿದ್ವಲ್ಲ, ಅವು ಬೆಳಗ್ಗೆ ಎದ್ದ ತಕ್ಷಣ ತನ್ನ ಆನ್ಹಿಕ ಎಲ್ಲ ಮುಗಿಸ್ಕೊಂಡು ಮಾಡಿ ಶುದ್ಧನಾಗಿ ಆ ದೇವಸ್ಥಾನಗಳಿಗೆ ಹೋಗಿ ತನ್ನ 2 ಕೈಗಳಿಂದ ಆ ಇಡೀ ದೇವಸ್ಥಾನವನ್ನು ಶುದ್ಧಗೊಳಿಸ್ತಿದ್ದಂತ. ಒಂದ್ ಕಸಬರ್ಗಿ ತಗೊಳ್ತಿದ್ದಂತ, ಇಡೀ ಕಸ ಹೊಡೆದು ಮಾಡಿ ಕೈಯಲ್ಲಿ ಒಂದಿಷ್ಟು ಫಿನೈಲ್ ಬಾಟ್ಲಿ ಮನೆಯಿಂದನೇ ಇಟ್ಕೊಂಡು ಹೋಗ್ತೀವಿ. ಮತ್ತೆ ಅದ ಆಚಾರ್ಯ ಕೇಳ್ತಿಲ್ಲ, ಆಚಾರ ಕೊಡ್ರಿಲೆ ಅಂತ ಅಲ್ಲೇ ಕೇಳ್ತಿಲ್ಲ. ಒಂದಿಷ್ಟೆಲ್ಲ ಹಿಡ್ಕೊಂಡು ಹೋಗಿ ಬಟ್ಟಿ ತಗೊಂಡು ಇಡೀ ಮಂದಿರಗಳನ್ನೆಲ್ಲ ಒರೆಸಿ ಶುದ್ಧಗೊಳಿಸ್ತಿದ್ದಂತ. ಎಷ್ಟು ಇತ್ತು ಅಲ್ರಿ ರಾಜ ಅವ, ಬೇಕಾದ್ ಮಾಡಬಹುದು.
ಒಂದ್ 10 ಮಂದಿ ಈ ದೇವಸ್ಥಾನಕ್ಕೆ ಹೋಗ್ರಿ, ಒಂದ್ 10 ಮಂದಿ ಈ ದೇವಸ್ಥಾನಕ್ಕೆ ಹೋಗ್ರಿ, ಒಂದ್ ಸಜ್ಜ ಮಾಡ್ಕೊಂಡ್ ಬರ್ರಿ ಅನ್ಬೋದು ಇತ್ತೋ ಇಲ್ವಾ? ಈ 10 ಮಂದಿ ಎಲ್ಲ ಇಲ್ರಿ, ಅರಮನೆಯಾಗ ಇರ್ರಿ, ನಾ ಹೋಗಿ ಬರ್ತೀನಿ ಅಂತ ಹೋಗ್ತಿದ್ದು. ಕರವು ಹರೇರ್ ಮಂದಿರ ಮಾರ್ಜನಾದಿಶು. ಅಲ್ಲಿ ವೇದವ್ಯಾಸ ದೇವರು ಅವನನ್ನು ಬೆಟ್ಟು ಮಾಡುವಾಗ ಕರವು ಹರೇ ಹೇ ಅಂತಿದ್ದಾರೆ. ಕರವು ಅಂದ್ರೆ ದ್ವಿವಚನ, 2 ಕೈಗಳಿಂದ ಅಂತಿದ್ದಾರೆ. ಕೆಲವು ಕೆಲಸಗಳನ್ನ 2 ಕೈಯಿಂದ ಮಾಡಬೇಕು ಅಂತ, ಕೆಲವು ಕೆಲಸಗಳನ್ನ 1 ಕೈಯಿಂದ ಮಾಡಬೇಕು. ಅದು ಕೆಲವೊಂದು ಕ್ರಮ ಇವೆ. ಈಗೆಲ್ಲ ಉಲ್ಟಾ ಇದ್ದಾರೆ ಈಗೆಲ್ಲರೂ. 1 ಕೈಯಿಂದ ನಮಸ್ಕಾರ, ನಮಸ್ಕಾರ ರೀ, ಪಟ್ ಅಂತ ಹೊಡೆದ್ರು ಹೊಡಿತಾರೆ, ಹೇಳಿ ಬರೋಲ್ಲ. ನಮಸ್ಕಾರ ರೀ ತರ್ತಾರೆ. 1 ಕೈ ನಮಸ್ಕಾರ. ಇನ್ನೊಂದಿಷ್ಟು ಜನ ಇರ್ತಾರೆ 2 ಕೈಯಿಂದ ಮಂಗಳಾರತಿ ತಗೊಳ್ಳೋದು, ಅಂದ್ರೆ ಇನ್ನೊಬ್ಬರಿಗೆ ಸಿಕ್ಕಿರಬಾರ್ದು. ಹಿಂಗ ಅಂದ್ಬಿಡೋದು 2 ಕೈಲಿ ಹೊಸಕ್ ಅಂತ ಆರೇ ಹೋಗ್ಬಿಡ್ತಾರೆ. 2 ಕೈಯಿಂದ ಮಂಗಳಾರತಿ ತಗೊಳ್ಬಾರ್ದು, 1 ಕೈಯಿಂದ ತಗೊಳ್ಬೇಕು. ಹಿಂಗೆ 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 ಬಡ್ಕೊಂಡ್ಬಿಡ್ತಾರೆ ಮೈಗೆ. 2ನೇ ಸಲ ಬಡ್ಕೊಳ್ಳುವಾಗ ಆ ಮಂಗಳಾರತಿನ ಆರಿ ಹೋಗಿರ್ತದೆ. ಮಂತ್ರಾಕ್ಷತೆಗಳನ್ನ ಇಸ್ಕೊಳ್ಳೇ ಬೇಡ ಅದು ಹಿಂಗ ದಬ್ಬ ಅಂತ ಅವ ತಳಗ್ ಬಿದ್ದಿರ್ತಾವ, ಮತ್ತು ಹಂಗೆ ಇಸ್ಕೊಳ್ತಾರೆ ಮಂತ್ರಾಕ್ಷತೆಗಳನ್ನ. 2 ಕೈಗಳಿಂದ ಮಂತ್ರಾಕ್ಷತೆ ಶ್ರದ್ಧೆಯಿಂದ. ಕರೋ ಹರೇರ್ ಎರಡು ಕೈಗಳಿಂದ 2 ಕೆಲಸ ಮಾಡೋದನ್ನು 2 ಕೈಯಿಂದ ಮಾಡ್ಬೇಕು. ಕೆಲವೆಲ್ಲ ತೀರ್ಥ ತಗೊಳ್ಳುವಾಗ ಬೊಕ್ಸಿ ಹಿಡಿತಾರೆ, ಇತ್ಲಾಗ ಹಾಕ್ಬೇಕು, ಇತ್ಲಾಗ ಹಾಕ್ಬೇಕು. 1 ಕೈಯಿಂದ ತೀರ್ಥ ತಗೊಳ್ಬೇಕು, 1 ಕೈಯಿಂದ ಮಂತ್ರಾಕ್ಷತೆ ಹೀಗೆ 2 ಕೈಯಿಂದ ಇಸ್ಕೊಂಡು ತಲೆ ಮೇಲೆ ಹಾಕೊಳ್ಳುವಾಗ 1 ಕೈಯಿಂದ ಹಾಕೊಳ್ಬೇಕು. ಮಂಗಳಾರತಿ ತಗೊಳ್ಳುವಾಗ 1 ಕೈಯಿಂದ ತಗೊಂಡು ಹೀಗೆ ಮುಟ್ಟುಕೊಳ್ಬೇಕು. ಎಷ್ಟು ಹಾಗೆ ಮಂದಿರ ಶುದ್ಧಗೊಳಿಸುವಾಗ 2 ಕೈಗಳಿಂದಲೂ ಶುದ್ಧಗೊಳಿಸ್ಬೇಕಂತ. ಅಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಪತ್ರ ಬಂತು ನೋಡೋ ಅಂತಂದಾಗ ಎದ್ದು ನಿಂತು 2 ಕೈಯಿಂದ ಪತ್ರ ಇಸ್ಕೊಂಡ್ರಂತ. ನೋಡಿದ್ರ, 2 ಕೈಗಳಿಂದ ಪತ್ರ 1 ಕೈಯಿಂದ ಜಕ್ಕೊಂಡು ಹಿಂಗೆ ಹರಿದು ಬಿಡುದಲ್ಲ. ಹಾಗೆ ಯಾವ್ಯಾವ ಕೈಗಳಿಂದ ಎಷ್ಟೆಷ್ಟು ಏನೇನು ಮಾಡಬೇಕು ಅಂತ ನಿಯಮ. ಇಲ್ಲೇ ಮುಂದೆ ಹೇಳ್ತಾರೆ, ಶ್ರುತಿಂಚಕಾರ ಅಂತಿದ್ದಾರೆ ವೇದವ್ಯಾಸದೇವರು. ಅಂಬರೀಷ ಕೇಳುವಾಗ 1 ಕಿವಿಯಿಂದ ಕೇಳ್ತಿದ್ನಂತ. ಆಚಾರ ನಮ್ಗೆ 1 ಕಿವಿ ಕೇಳಿಸೋದೇ ಇಲ್ಲ, ಏನ್ ಮಾಡೋರು ಅಂತ, ಇನ್ನೊಂದು ಕಿವಿಯಿಂದ ಕೇಳ್ರಿ ನೀವು. ಮತ್ತು 1 ಕಿವಿಯಿಂದ ಕೇಳ್ತಿದ್ದಾನೆ ಅಂತಿದ್ದಾರೆ ಅಂಬರೀಷ. ಇದೇನ್ರಿ ಆಚಾರ ಹೊಸಾದ ಹೇಳಿಕತ್ತೀರಿ? ಮತ್ತೆ ಇನ್ನೊಂದು ಕಿವಿಯಿಂದ ಅಲ್ಲೇ ಬಿಟ್ಟು ಹೋಗ್ತಿದ್ರಿ, ಆಚಾರ್ಯಗೆ ಕೊಟ್ಟು ಹೋಗ್ತಿದ್ರಿ ರಿವರ್ಸ್ ಅಂತ. ಹಂಗ 1 ಕಿವಿಯಿಂದ ಕೇಳೋದು, ಆಮೇಲೆ ಅಲ್ಲೇ ರಿವರ್ಸ್ ಕೊಟ್ಟು ಹೋಗೋದು, ಹಂಗ್ ಮಾಡ್ತಿದ್ನ. ಪುರಾಣಗಳು ಅಂತಂದ್ರೆ ವೇದಕ್ಕೆ ಸಮಾನ ಅಂತ ಅರ್ಥ. ವೇದ ಉಪದೇಶ ಆಗಬೇಕಲ್ಲ. ಅಪ್ಪ ಮುಸುಕ್ ಹಾಕಿ ಹಿಂಗ್ ಉಪದೇಶ ಮಾಡಿದ್ನಲ್ಲ, ಯಾವ ಕಿವಿಗೆ ಮಾಡ್ತಾರೆ? ಬಲ ಕಿವಿಗೆ, 2 ಕಿವಿಗೆ ಕೇಳಿಸೋ ಹಾಗಲ್ಲ. ಈ ಕಿವಿ ಕೇಳಿಸಿರಬಾರದು ಉಪದೇಶ ಮಾಡುವಾಗ, ಈ ಕಿವಿಗಷ್ಟೇ ಕೇಳಬೇಕು. ಹಾಗೆ ಉಪದೇಶ, ಗಾಯತ್ರಿ ಉಪದೇಶ. ಹಾಗಾದ್ರೆ ಪುರಾಣಗಳನ್ನ 1 ಕಿವಿಗಳಿಂದ ಕೇಳ್ತಿದ್ದ ಅಂಬರೀಷ ಅಂತಂದ್ರೆ, ಪುರಾಣಗಳನ್ನ ವೇದಗಳ ಸಮಾನವಾದ ಶುದ್ಧತೆಯಿಂದ ಕೇಳಬೇಕು. ಅದು 1 ಕಿವಿಯಲ್ಲಿ ಕೇಳಿ ಅಲ್ಲೇ ನಾನು ಮನನ ಮಾಡಬೇಕು ಅಂತ ಶ್ರುತಿಂಚಕಾರ ಅಂತ ಏಕವಚನ ಪ್ರಯೋಗ ಮಾಡ್ಬಿಡ್ತಾರೆ. ಹಾಗಾದ್ರೆ ಬಲ ಕಿವಿಗಳಿಂದ ಪುರಾಣಗಳನ್ನು ಗಟ್ಟಿಯಾಗಿ ಕೇಳಬೇಕು. ಸರಿ ಆಚಾರ, ಅಂಬರೀಷ್ ಕೇಳ್ಯಾನ, ನಾವ್ ಇನ್ನೊಂದು ಕಿವಿಯಿಂದ ನಿಮ್ಗೆ ರಿಟರ್ನ್ ಕೊಟ್ಟು ಹೋಗ್ತೇವೆ, ತಗೋರಿ, ಅದಕ್ಕೆ ನೀವ್ ಅಂದ್ಬಿಡ್ಬೇಡ್ರಿ. ಆಮೇಲೆ 1 ಕಿವಿಯಿಂದ ಚೆನ್ನಾಗಿ ಕೇಳಿಸ್ಕೊಂಡು ಗಟ್ಟಿ ಇಟ್ಕೊಳ್ಬೇಕು. ಕರವು ಹರೇರ್ ಮಂದಿರ ಮಾರ್ಜನಾದಿಶು. ಅಂಬರೀಷ ಹೀಗಿದ್ನಂತ. ಇಷ್ಟಕ್ಕ ಮುಗಿತೇನೋ ಅಂಬರೀಷನ್ ಕತೆ? ಇಲ್ಲ ಅಂತಾರೆ, ಇನ್ನು ಮುಂದುವರಿತು. ಏನ್ ಮಾಡಿದ ಅಂತಂದ್ರೆ, ಏಕಾದಶಿ ವ್ರತದ ಮೇಲೆ ಭಾರಿ ಆಸಕ್ತಿ ಅಂತ, ಬಹಳ ಶ್ರದ್ಧೆಯಿಂದ ಆಚರಿಸ್ತಿದ್ದಂತ. ಅಲ್ಲಿ ಆ ಒಂದು ಪದ್ಯ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಂತ ಹೇಳಿದ ಹಾಗೆ, ಅದು 3 ದಿವಸದ ವ್ರತ. ಅದು ದಿನತ್ರಯ ಅಂತ ಪ್ರಯೋಗ ಮಾಡ್ತಾರೆ. ಅದನ್ನ 1 ದಿವಸದ ಹೆಸರು ಹೇಳಿದ್ರು ಕೂಡ ಅದಕ್ಕೆ ಜಾಯಿಂಟ್ ಆಗಿರೋ 2 ದಿವಸವ ಅಂತ ನೋಡಿ, ದಿನತ್ರಯ ಅಂತ. ದಶಮಿ ದಿವಸ, ಏಕಾದಶಿ, ದ್ವಾದಶಿ, ಈ 3 ದಿವಸ ಬಹಳ ಬಹಳ ಮುಖ್ಯವಾದ ದಿವಸಗಳು. ದಶಮಿ ರಾತ್ರಿ 1 ಹೊತ್ತು ಊಟ, ಬೆಳಗ್ಗೆ. ಅವತ್ತು ರಾತ್ರಿ ಊಟ ಇಲ್ಲ ಅಂತ ಅರ್ಥ. ಪಲಾರ ಮಾಡೋರು ಮಾಡ್ಬೋದು, ಹಂಗೆ ಬಿಟ್ಟರು ಬಿಡ್ಬೋದು ಅಷ್ಟೇ, ಅವ್ರಿಗೆ ಬಿಟ್ಟದ್ದು ಶಕ್ತಿ ಮೇಲೆ ಇರ್ತದೆ. ಮರುದಿವಸ ಸಂಪೂರ್ಣ ಉಪವಾಸ. ಅದರ ಮರುದಿವಸ ಬೆಳಗ್ಗೆ ಪ್ರಾತಃ ಕಾಲ ಕೆಲವು ಸಣ್ಣ ದ್ವಾದಶಿ, ಕೆಲವು ದೊಡ್ಡ ದ್ವಾದಶಿ, ಕೆಲವರು ಮಹಾ ದ್ವಾದಶಿ. ಯಾಕಂದ್ರೆ ತಲೆ ಮೇಲೆ 108 ಕೊಡ ಹಾಕೊಂಡು ಪೂಜಾ ಮಾಡಿದ್ರೆ ಮಹಾದ್ವಾದಶಿ ಆಗ್ತಾವು. 10ಕ್ಕೆ ಹಾಕಿಬಿಟ್ರೆ ಊಟಕ್ಕೆ ಏನ್ ಮಾಡೋದು? ಹಂಗೆಲ್ಲ ಇಲ್ಲ. ಸಾಧನಿ ದ್ವಾದಶಿ, ಅಲ್ಪ ದ್ವಾದಶಿ, ಹೀಗೆಲ್ಲ ಬರ್ತಿರ್ತಾವ ದ್ವಾದಶಿಗಳು. ಅವತ್ತು ಅಲ್ಪ ದ್ವಾದಶಿ ಬಂದಿತ್ತು ಅಂತ ಮತ್ತೆ ನಾವೇನ್ ಮಾಡೋದು?
ಸಾಧನೆ ಸ್ವಲ್ಪ ಇತ್ತಂತ ದ್ವಾದಶಿ. ಅಂಬರೀಷ ಏಕಾದಶಿ ವ್ರತ ಮಾಡೋಣ ಅಂತ ನದಿ ತೀರದಲ್ಲಿ ಮಾಡಿದ್ನಂತ ಹೊತ್ತವ, ಯಮುನಾ ನದಿ ತೀರ. ಹಾ, ನಮ್ಮಲ್ಲಿ ನದಿ ಇಲ್ಲಿ ಕೆರೆಗೆ ಹೋಗ್ಬೇಕಷ್ಟ, ಊರಾಗಿಲ್ಲಿ. ಆ ನದಿ ತೀರಕ್ಕೆ ಹೋಗಿ ಉಪವಾಸ ಆಚರಿಸೋದು ಹೇಗೆ ಅಂತಂದ್ರೆ, ಪ್ರತಿ ಘಳಿಗೆನೂ ಹರಿನಾಮದ ಸ್ಮರಣೆ ನಡಿಬೇಕು ಅಂತಿತ್ತಂತ ಅವನ ತಲೆಯಲ್ಲಿ. ಏನ್ ಮಾಡ್ಬೇಕಾದ್ರೆ ಒಂದಿಷ್ಟು ಭಜನಾ ಮಂಡಳಿಗಳನ್ನ ಕರೆಸಿದ್ದಂತ. ಒಂದೊಂದು ರಾಗದಾಗ ಒಂದೊಂದು ಹೇಳ್ತಾವ ಭಜನಾ ಮಂಡಳಿ. ಅವು ಕೇಳಿದ ಅವು ಇಂಪಾಗಿರ್ತಾವು. ಅವು ಕೇಳಿದ್ರೆ ಹಾಡನ್ನ ಏಕಾದಶಿನೇ ಮಾಡಬಾರ್ದು ಅನಿಸ್ತದೆ ಕೆಲವರಿಗೆ ನಡೀತದೆ. ಭಜನಾ ಮಂಡಳಿ ಕರೆಸಿದ್ದಂತ. ಒಟ್ಟು ಭಜನೆ ಮಾಡ್ರಿ, ಹರಿನಾಮ ಸ್ಮರಣೆ ಆಗ್ಬೇಕಲ್ಲ. ಅಷ್ಟೇ ಅಲ್ಲ, ಅನೇಕ ವಿದ್ವಾಂಸರನ್ನು ಕರೆಸಿ, ಜ್ಞಾನಿಗಳನ್ನು ಕರೆಸಿ, ಗ್ರಂಥಗಳ ಪಾರಾಯಣ, ವೇದ ಪಾರಾಯಣ, ಪ್ರವಚನ ಇವುಗಳನ್ನೆಲ್ಲ ಇಡಿಸಿದ್ನಂತ. ಎಂಥ ಶ್ರದ್ಧೆ ಅಂಬರೀಷನಿಗೆ ಏಕಾದಶಿ ಮೇಲೆ! ಇಷ್ಟೇ ಮುಗೀತದೇನು? ಏಕಾದಶಿ ಆದ ಮೇಲೆ ದ್ವಾದಶಿ ದಿವಸ ಎಲ್ಲರಿಗೂ ಊಟ ಹಾಕಿಸ್ತಿದ್ನಂತ, ಅನ್ನ ಸಂತರ್ಪಣೆ ಸೇವೆ. ಅಷ್ಟಕ್ಕೆ ಮುಗಿತಾ? ದಾನ ದಕ್ಷಿಣೆಗಳನ್ನು ಕೊಡ್ತಿದ್ನಂತ. ಎಂಥ ದಾನ ಅಂಬರೀಷಂದು ಅಂದ್ರೆ, ಹಸು, ಕರುಸಹಿತವಾದ ಹಸು. ಒಂದ್ ದಾನ ಹೇಳಿರ್ತೀನಿ, ಎಲ್ಲ ಹೇಳಿದ್ರೆ ಮತ್ತೆ ಇಡೀ ಪುರಾಣ ಬರೀ ದಾನದಾಗ ಮುಗಿದೋಗ್ತದೆ. ಕರುಸಹಿತವಾದ ಹಸುವನ್ನು ತಗೊಂಡು ಕಾಲುಗಳಿಗೆಲ್ಲ ಬೆಳ್ಳಿಯ ಕವಚಗಳನ್ನು ಹಾಕಿಸಿ, ಕೋಡಗಳಿಗೆ ಬಂಗಾರದ ಕವಚ ಹಾಕಿಸಿ ಬ್ರಾಹ್ಮಣನಿಗೆ ದಾನ ಮಾಡ್ತಿದ್ನಂತ. ಎಂಥ ದಾನರಿ ಅಂಬರೀಷಂದು! ನಾವು ಒಂದು ಫ್ಯಾನ್ ದಾನ ಮಾಡಿರ್ತೇವೋ ಇಲ್ವೋ, ಆ ದೇವ ದಾನ ಮಾಡಿರೋದ್ರ ಮೇಲೆ ಹೆಸರು ಬರಿಬೇಕಂತ. ತಿರುಗುವಾಗ ಈ ಕಲರ್ ಕಾಣಿಸ್ಬೇಕು, ತಿರುಗದೆ ಇರುವಾಗ ನಮ್ ಕಲರ್ ಕಾಣಿಸ್ತೀವಿ. ಏನು ಅವ್ರ ಕರಿ ಕಲರ್ ಕಾಣಿಸ್ತಿರ್ತದೆ ಅದ್ರ ಮೇಲೆ, ದಾನ ಮಾಡ್ಯಾರ ಅಂತ ಬರಿಬೇಕು ಅದ್ರ ಮೇಲೆ. ನಮ್ದಿದು ಅಲ್ಲಿ ನೋಡ್ರಿ ಎಂಥ ದಾನ ನಡೀತದೆ. ಅಂಬರೀಷ ಅಂದ್ಬಿಟ್ಟ, ದಾನ ಅಂದ್ರೆ ಹೀಗ್ ಮಾಡ್ತೀನಿ ಎಂದ. ಹ್ಯಾಗ್ ಮಾಡ್ತಾನಂತೆ? ಬೆಳ್ಳಿ ಕವಚಗಳನ್ನು ಹಾಕಿಸಿ ಪಾದಗಳಿಗೆ, ಕೋಡ್ಗಳಿಗೆ ಬಂಗಾರದ ಕವಚ ಹಾಕಿಸಿ, ಕರುಸಹಿತವಾದ ಹಸುವನ್ನ ಬ್ರಾಹ್ಮಣನಿಗೆ ದಾನ ಮಾಡ್ತೀವಿ. ಒಂದಲ್ಲ ಮತ್ತ ನೂರಾರು ಹಸು, ಲಕ್ಷಾಂತರ ಹಸುಗಳನ್ನ. ಈ ಬರೀ ಒಂದು ಭಾಗ ಹೇಳ್ತಿದ್ದೀನಿ, ಅಲ್ಲಿ ಲಿಸ್ಟ್ ಕೊಟ್ಟಾರೆ. ಬೇಕಾದಷ್ಟು ಹೇರಳವಾದ ಸಂಪತ್ತನ್ನ ತರಿಸಿ ದಾನ ಮಾಡ್ತಿದ್ದಂತ. ಇರ್ಲಿಕ್ಕಿಲ್ಲ ಅಂಬರೀಷನ ಏಕಾದಶಿ ವ್ರತದ ದಾನದ ಫಲ. ಎಷ್ಟೋ ಜನ ಅವ ಕೊಡ್ತಾರಂತ ಕೆಲವ್ರು ಹೋಗ್ತಿದ್ರಂತ ಏಕಾದಶಿ ಮಾಡ್ಲಿಕ್ಕೆ. ಕೆಲವ್ರು ಏಕಾದಶಿ ಹಂಗೂ ಮಾಡ್ತಿರ್ತಾರೆ. ಅಂಬರೀಷ ಅಷ್ಟು ಮಾಡ್ತಿದ್ನಂತ. ಒಂದ್ ದಿವಸ ಕಾರ್ತೀಕ ಮಾಸದ ಏಕಾದಶಿ ದ್ವಾದಶಿ ದಿವಸ ಒಬ್ರು ಚರಕ್ ಚುರುಕಾಚಾರ ಬಂದ್ರಂತ ಇವ್ ಮಾಡೋ ಸಭೆಗೆ. ನೋಡಿದ್ರೆ ಯಾವಾಗ ಒಬ್ರೇ ಇದ್ರು, ಈಗ ಬಹಳ ಜನ ಇದ್ದಾರೆ ಚರಕ್ ಚುರುಕಾಚಾರ. ಉಪಕಾರ ಸ್ಮರಣೆನೇ ಇಲ್ಲ ಕೆಲವು ಆಚಾರ, ಹಂಗಿರ್ತಾರೆ. ಆಚಾರರು ಬಂದು ನಡೀತಾ ಇದೆ ವ್ರತ, ತುಂಬಾ ಚೆನ್ನಾಗಿ ನಡೆಸ್ತಿದ್ದಾನೆ ಅಂಬರೀಷ. ಆವಾಗ ಆಚಾರ ಬಂದದ್ ನೋಡಿ, ಬಂದ ಒಬ್ಬ ಆಚಾರನ್ನ ಹೇಗೆ ಸ್ವಾಗತ ಮಾಡಬೇಕು ಅಂತಿದೆ. ದೃಷ್ಟಿಂ ದಧ್ಯಾತ ಉತ್ಥಾಯ ಚ ಆಸನಂ ದಧ್ಯಾತ. ಒಬ್ಬ ಮಹನೀಯರು ಮನೆಗೆ ಬರ್ತಾರೆ ಅಂತಂದ್ರೆ ಬಂದ ಕೂಡ್ಲೆ ಎದ್ ನಿಂದಿರ್ಬೇಕಂತ. ಬಂದ್ ಕೂಡ್ತಾರ ತಗೋ, ಅವ್ರೇನ್ ಹಿಂಗನ್ಬಿಡ್ಬಾರ್ದು. ಆಮೇಲೆ ಬಂದು ಕೂಡ್ಲೆ ಎದ್ ನಿಂದಿರ್ಬೇಕಂತ. ಎದ್ದು ಅವ್ರ ಮುಖ ನೋಡಿ ಮಾತಾಡ್ಬೇಕಂತ. ಸಿಟ್ಟಿಗೆದ್ ಮಾತಾಡೋದು ಏನ್ರೇ ಅನ್ಬಿಡ್ಬಾರ್ದು. ಮತ್ತ ಆಮೇಲೆ ನಗನಗತ ಮಾತಾಡ್ಬೇಕಂತ. ನಗನಗತ ಅವ್ರು ಎದ್ದು ಅವ್ರನ್ನ ಕರೆದು ಆಸನ ಕೊಟ್ಟು ಅರ್ಘ್ಯಪಾದ್ಯಾದಿ ಆಚಮನಗಳನ್ನು ಕೊಡ್ಬೇಕಂತ. ಅಂಬರೀಷ ಅದನ್ನು ಮಾಡಿಬಿಟ್ಟ. ಬರ್ರಿ ಅಂತಂದ, ಎದ್ದು ಕರೆದ, ಸ್ವಾಗತಿಸಿದ. ತುಂಬಾ ಸಂತೋಷ ಆಯ್ತು, ನೀವು ಬಂದಿದ್ದೀರಿ. ಏಕಾದಶಿ ವ್ರತದ ಸಾಲಿನಲ್ಲಿ ನಾವೆಲ್ಲ ಇದ್ದೇವೆ. ದ್ವಾದಶಿ ಬಂದಿದೆ, ಕೂಡ್ಲೆ ಸ್ನಾನ ಮಾಡ್ರಿ, ಬಂದು ಬಿಡ್ರಿ ಆಚಾರ್ಯ ಅಂತ ಕರೆದ್ನಂತ. ಆಚಾರ ಸ್ನಾನಕ್ಕೆ ಹೋದ್ರು ಬರ್ತಾನೋ ಇಲ್ಲ. ಒಬ್ಬೊಬ್ರು ಆಚಾರ ಸ್ನಾನ ಮಾಡ್ತಾರ, ಬಾವ್ಯಾಗ ನೀರ್ ಖಾಲಿ ಆಗ್ಬೇಕು, ಅಲ್ಲಿ ತನಕ ಮಾಡ್ತಿರ್ತಾರ. ಅವ್ರ ಮತ್ ಬರ್ತಾರ ತಗೊಂತಾರ. ಆಮೇಲೆ ಮತ್ತೆ ಅಲ್ಲಿ ಬರೋ ಶೈಲಿನ ನಿಂತು ಹೋಗಿರ್ತದ, ಅಷ್ಟು ಸ್ನಾನ ಮಾಡ್ತಾರ. ಸ್ನಾನ ಮಾಡೋದ್ರಿಂದ ಮಡಿ ಆಗೋದಲ್ವಾ? ಬರೀ 108 ಕೊಡ ಹಾಕೋತೀನಿ, ಸ್ನಾನ ಮಾಡ್ತೀನಿ, ಮಡಿ ಆಗ್ತದ? ನೀರಿನಿಂದ ಶರೀರಕ್ಕೆ ಅದು ಎಲ್ಲಿ ಆಗ್ತದ? ನಮ್ ಚರ್ಮ ಕಟ್ಕೊಂಡು ಹೊಲ್ಸ್ ಹೋಗ್ತದ ಅಷ್ಟ. ನೋಡಿದ್ರ 108 ಕೊಡದ ಆಚಾರ ಅವ್ರು ಅಂತಾರೆ ಕೆಲವ್ರಿಲ್ಲ. ಬಾವಿ ಆಚಾರ, ಇವ್ರ ಕೆರಿ ಆಚಾರ, ಇವ್ರ ನದಿ ಆಚಾರ ಅಂತಾರೆ ಕೆಲವ್ರಿಲ್ಲ.
ಯಾವ ಕೆರಿ, ಯಾವ ಬಾವಿ, ಯಾವ ನೀರು, ಎಲ್ಲಿ ಸ್ನಾನ ಮಾಡಿದ್ರಿ? ಸ್ನಾನ ಮಾಡುವಾಗ ಅನುಸಂಧಾನ ಒಳಗಿನ ಹೊಲಸು ಹೋಗ್ಬೇಕು ಅನ್ನೋದು ಬೇಕು ಮೊದಲು, ಆಮೇಲೆ ಹೊರಗಿನ ಹೊಲಸು ತಾನ ಹೋಗ್ತದ. ಆಚಾರ ಸಾನಕ್ ಹೋದೋರ್ ಬರವಲ್ರು ಎಲ್ಲಿ ತನಕ ಬರವಲ್ರು? ದ್ವಾದಶಿ ಮುಗಿಲಿಕ್ ಬಂದದು. ಎಲ್ಲಾ ಆಚಾರ ಕೂತಾರ, ಋಷಿಗಳು ಕೂತಾರ, ಇವ್ರು ಬರೋಲ್ರಾಗ್ಯಾರ. ಏನ್ ಮಾಡ್ಬೇಕು? ಆವಾಗ ಅಂಬರೀಷ ಏನ್ ಮಾಡ್ಲಿ ಅಂತ ಅಲ್ಲಿದ್ದ ಹಿರಿಯ ಋಷಿಗಳಿಗೆ ಕೇಳಿದ್ನಂತ. ಅವ್ರು ಹೇಳಿದ್ರು, ಆಪತ್ ಧರ್ಮ ಅಂತಿದೆಯಪ್ಪ ಅಪ್ಪಣ್ಣ ಅಂದ್ರ. ನೋಡಿದ್ರೆ ಆಪತ್ ಕಾಲದಾಗ ಅವು ಧರ್ಮಗಳು ಹುಡ್ತಾವ. ನಮಗೇನ್ ಗೊತ್ತ, ಯಾವಾಗ್ಲೂ ಆಪತ್ ಇರ್ತದ. ನಮ್ಗೆಲ್ಲಾ ಧರ್ಮ ಅವಾಗ ಹುಡ್ಸ್ಕೊಂಡು ನಾವ ಹೋಗ್ಬಿಡ್ತೀವಿ. ಯಾಕಂದ್ರೆ ಎಲ್ಲಾ ಆಪತ್ ನಮ್ಗೆ ಅವಾಗ ಇರೋದು. ಅಂಬರೀಷನಿಗೆ ಹೇಳಿದ್ರಂತೆ, ಆಪತ್ತು ಧರ್ಮ ಇದೆ ಅಪ್ಪಣ್ಣ. ಏನು? ನೀನೊಂದ್ ಕೆಲಸ ಮಾಡು, ತೀರ್ಥವನ್ನ ಪ್ರೋಕ್ಷಣೆ ಅಂದ್ರೆ ತಗೊಂಡು ಬಿಡು. ಊಟ ಮಾಡಿಬಿಡ್ಬೇಡ, ಮತ್ತೆ ಸ್ವಲ್ಪ ನೀರು ಕುಡಿ, ಬೇಕಾದ್ರೆ ನೀರ್ ತಗೋ, ಆದ್ರೆ ಊಟ ಮಾಡಿಬಿಡ್ಬೇಡ ಅಂತ ಇಷ್ಟು ಹೇಳಿ ವ್ಯವಸ್ಥೆ ಮಾಡಿ ಆಪತ್ತು ಧರ್ಮ ಅಂತ ಒಂದು ವ್ಯವಸ್ಥೆ ಮಾಡಿದ್ರಂತ. ಅಂಬರೀಷ ಅವ್ರು ಹೆಂಗ್ ಹೇಳ್ಯಾರಲ್ಲ, ಹಿರಿಯರು ಮಾರ್ಗದರ್ಶನ ಹಾಕಿಕೊಟ್ರು ಅಂತ ತಾನು ಅದನ್ನು ಮಾಡಿಬಿಟ್ಟಂತ, ಆಚರಿಸಿಬಿಟ್ಟ. ಅಷ್ಟೊತ್ತಿಗೆ ಇನ್ನೂ ಮಾಡ್ಯಾನೋ ಇಲ್ಲೋ ಇವ್ರು ಬಂದಿದ್ರಂತ. ಥಟ್ ಅಂತ ಜಟೆ ಹಾರಿಸಿದ್ರಂತ. ಭೂತ ಸೃಷ್ಟಿ ಆಯ್ತು. ನೋಡಿದ್ರ, ಚುರುಕ್ ಆಚಾರರು ಭೂತ ಇಟ್ಕೊಂಡ ಬಂದಿರ್ತಾರೆ. ಕೆಲವರೆಲ್ಲ, ಕೆಲವು ಆಚಾರ ಭೂತನೇ ಇರ್ತಾರೆ ಬಿಡ್ರಿ. ಆ ಜಟೆ ಜಾಡಿಸಿದ್ರಿಂದ ಭೂತ ಸೃಷ್ಟಿ ಆಯ್ತಂತ. ನನ್ನ ಬಿಟ್ಟು ಪಾರಣೆ ಮಾಡಿದಾನೆ, ಕರೆಸಿದ, ನನ್ನನ್ನ ಕರೆದ, ಅವಮಾನ ಮಾಡಿದ. ಆದ್ರಿಂದ ಇವನಿಗೆ ಈ ಆ ಭೂತ ಇವನನ್ನು ತಿಂದು ಬಿಡು ಅಂತ ಆ ಋಷಿಗಳು ಹೇಳಿಬಿಟ್ರಂತ. ಅಂಬರೀಷನನ್ನ ತಿನ್ನೋಣ ಅಂತ ಭೂತ ಬಂತು. ಅಂಬರೀಷ ನಿಂತಿದ್ದಾನೆ, ಆಚಾರ ಜಾಡಿಸಿದ ಆಚಾರ ಇಲ್ಲಿ ನಿಂತಾರೆ, ಚುರುಕ್ ಆಚಾರು. ಭೂತ ಬರ್ತಿದೆ, ಮಧ್ಯದಲ್ಲಿ ಸುದರ್ಶನ ಚಕ್ರ ಬಂತಂತ. ನೋಡ್ರಿ ಹೇಗಿದೆ. ತತ್ ಕಾಲದಲ್ಲಿ ಆ ಭೂತವನ್ನ ಭಸ್ಮಗೊಳಿಸಿಬಿಡತಂತ. ಆಮೇಲೆ ಭಸ್ಮಗೊಳಿಸಿದ ಸುದರ್ಶನ ಚಕ್ರ ಏನ್ ಮಾಡ್ಬೇಕು? ಬಿಟ್ಟ ಆಚಾರ ತಲಿ ಬೆನ್ನ ಹತ್ತಂತ. ಯಾರು ಚುರುಕಾಚಾರ ದುರ್ವಾಸರು, ಅವ್ರಿಗೆ ಬೆನ್ನ ಹತ್ತಂತೆ ಸುದರ್ಶನ ಚಕ್ರ. ಓಡಿದ್ರು, ಎಲ್ಲಿ ಓಡಬೇಕು? ಯಾರ್ದಪ್ಪ ಇದು? ಬಿಡುಸ್ರಿ ಅಂದ್ರಂತೆ. ಎಲ್ಲಿ ಹೋದ್ರು ಆ ಸುದರ್ಶನ ಚಕ್ರ ಬಿಡ್ತಾ ಇಲ್ಲ. ಬ್ರಹ್ಮದೇವ್ರ ಹತ್ರ ಹೋದ್ರಂತೆ. ಬ್ರಹ್ಮ, ದಯಮಾಡಿ ಇದು ಗುರ್ರ ಅಂತ ತಿರುಗ್ತಿದೆಯೋ, ಬಿಡಿಸೋ ಮಾರ ಇದನ್ನ ಅಂತ ಕೇಳಿದ್ರಂತೆ. ಬ್ರಹ್ಮ ಅಂದ, ಇದು ನಂದೇನಲ್ಲ, ನಾನು ಬಿಟ್ಟಿಲ್ಲ, ನಂಗೆ ಗೊತ್ತಿಲ್ಲ, ನನ್ನ ಕಡೆಯಿಂದ ಆಗಲ್ಲ ಅಂದ್ಬಿಟ್ರಂತು. ನಂಗೆ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ನಂದಲ್ಲ, ನಾ ಬಿಟ್ಟಿಲ್ಲ. ಅಲ್ಲೋ, ಹಿಂಗಂದ್ರೆ ಏನ್ ಮಾಡ್ಲಿ? ಏನ್ರ ಉಪಾಯ ಕೊಡು ಅಂದ್ರಂತು ಋಷಿಗಳು. ತಡಿ ಅಂತ ಹಿಂಗ ಸರಿಯಾಗಿ ನೋಡಿದ್ರಂತು. ಇದು ನಮ್ಮ ಅಪ್ಪನ ಕೈಯಾಗಿತ್ತು ಮೊನ್ನೆ ದಶಮಿ ಅಂದ್ರಂತವ್ರು. ಬೆಳಗ್ಗೆ ಹೋಗಿದ್ದೆ ಬೆಟ್ಟಿಗೆ, ನಮ್ಮ ಅಪ್ಪನ ಕೈಯಾಗಿತ್ತು ಅಂತ. ಇನ್ ನಮ್ಮ ಅಪ್ಪಂದೇ ಇದು ಅಂತ ಅವ್ರು ಹೇಳಿದಾಗ ಪಟ್ನ ಮತ್ತೆ ವೈಕುಂಠಕ್ಕೆ ಹಾರಿದ್ರಂತ ಪಾಪ ಋಷಿಗಳು. ಓಡಿ ಹೋಗ್ತಾರೆ. ವೈಕುಂಠದಲ್ಲಿ ಶೇಷಶಾಹಿಯಾಗಿ ಪರಮಾತ್ಮ ಮಲಗಿದ್ದಂತ. ಬಂದ ಕೂಡಲೇ ಬರ್ರಿ ಅಂತಂದ. ಬರೋದಲ್ವೋ, ಇದನ್ನ ನಿಂದ ಅಂತ ಹೇಳ್ಯಾರ ಆಚಾರ ನಂಗೆ ಅಂದ್ರಂತ. ಅದನ್ನ ನೋಡ್ದ, ಹೌದ್ ನಂದ ಅಂತಂದ ಪರಮಾತ್ಮ. ಮತ್ ನಿಂದ್ರಸು ಅಂದಂತ. ಅವಾಗ ಅಂದ, ನೋಡೋ ಋಷಿಗಳೇ, ನಂದ ಆದ್ರೂ ಕೂಡ ನನ್ನಿಂದ ಏನ್ ನಿಂದ್ರಲ್ಲದು ಅಂದಂತ. ನೋಡ್ರಿ ಹೇಗಿದೆ. ನಂದ ಅದು ಸುದರ್ಶನ ಚಕ್ರ, ನನ್ನ ಕೈಯಿಂದಲೇನೆ ಹೋಗ್ತದ. ಆದ್ರೆ ಹೋದ ಮೇಲೆ ನನ್ ಮಾತು ಕೇಳಂಗಿಲ್ಲ. ಅದು ಯಾರಿಗೆ ಬಿಟ್ಟಿರ್ತಿಲ್ಲ ಅವ್ರ ಮಾತು ಕೇಳ್ತದ ಅಂದಂತ. ನೋಡ್ರಿ ಹೇಗಿದೆ. ಏನ್ ಮಾಡ್ಲಿ ಎಂದವ. ಅವಾಗ ಪರಮಾತ್ಮ ಅಂದ, ಯಾರಿಗ್ ಬೈದ್ ಬಂದಿ ನೋಡ್ ತೊರವಿಗಲ್ಯಾಗ, ಅವ್ರಿಗೆ ಹೋಗಿ ಕ್ಷಮ ಕೇಳೋದು. ಅಲ್ಲಿ ಎಲ್ಲೋ ಆಚಾರ ಕೂತಿದ್ರಲ್ ಮತ್ತೆ ಎಲ್ಲ ಅಂಬರೀಷ. ಯಾರಿಗ್ ಬೈದ್ ಬಂದಿ ನೋಡು, ಅವ್ರಿಗೆ ಹೋಗಿ ಕ್ಷಮ ಕೇಳು, ಆವಾಗ ಅದು ನಿಂದಿರ್ತದ ಅಂದಂತ ದೇವ್ರು. ಕೆಲವ್ರು ಅಂತಿರ್ತಾರೆ, ಎಲ್ಲಾ ಕಡೆ ರಾಯರ್ ಒಂದಲ್ರಿ ಅಂತಿರ್ತಾರೆ. ನೀ ಎಲ್ಲಿ ಬೈದಿಯಲ್ಲ ಅಲ್ಲೇ ಹೋಗಿ ಕ್ಷಮ ಕೇಳ್ಬೇಕು. ಎಲ್ಲಿ ಮಾತಾಡಿ ನೋಡ್ರ ಅಲ್ಲೇ ಹೋಗ್ಬೇಕು ನೀನ್. ಮತ್ ಹೆಂಗಿದೆ ನೋಡ್ರಿ. ಹೋಗು ಅಂತಂದ್ರಂತ. ಎಲ್ಲಿ ಹೋಗ್ಬೇಕು? ಮತ್ತ ಓಡಿದ್ರೆ ನೆನ್ಪಾತಿವ್ರು. ಬಾಳ ಮಂದಿ ಚುರುಕಾಚಾರಲ್ಲ, ಬಾಳ ಮಂದಿಗೆ ಬೈದಿರ್ತಾರೆ. ಯಾರಿಗ್ ಬೈದೀನಿ ಅಂತ ನೆನಪು ಮಾಡ್ಕೊಳ್ಬೇಕು. ನೆನಪು ಮಾಡ್ಕೊಳಿಕ್ ಬಿಡವಲ್ತದ, ಗುರ್ರ ಅಂತ ನಿಂದೋದು. ಓಡಿದ್ರು ನೆನ್ಪಾತಂತ. ಓಡುವಾಗ ನೆನ್ಪಾತವ್ರಿಗೆ. ಓಹೋ, ಸೂರ್ಯ ವಂಶದ ರಾಜರ ವಂಶದಲ್ಲಿ ಬಂದ, ನಾಭಾಗನ ವಂಶದಲ್ಲಿ ಬಂದ ಅಂಬರೀಷ ಅನ್ನೋನಿಗೆ ಮೊನ್ನೆ ಏಕಾದಶಿ ಬೈದ್ ಬಂದಿನ ದ್ವಾದಶಿ ಅಂತ ನೆನ್ಪಾತಂತ. ಕೂಡ್ಲೆ ಓಡಿದ್ರು ಅಂಬರೀಷನ ಆಸ್ಥಾನಕ್ಕೆ.
ಅಂಬರೀಷನ ಆಸ್ಥಾನಕ್ಕೆ ಹೋದ್ರೆ ಅವ್ರಂದ್ರಂತ ಅಲ್ಲಿದ್ದವ್ರು ಅಂಬರೀಷ್ ಆಸ್ಥಾನದಾಗ ಇಲ್ಲ, ಎಲ್ಲಿದ್ದಾನ? ಮತ್ ನದಿ ತೀರದಾಗ ಎಲ್ಲಿದ್ದಾನ ಅಂತಂದ್ರು, ಮತ್ ನದಿ ತೀರಕ್ಕೆ ಓಡಿದ್ರಂತ. ಅಂಬರೀಷ್ ನಿಂತಿದ್ದ, ಎಲ್ಲರೂ ಕೂತಿದ್ದಾರೆ, ಭಾರಿ ಶ್ರದ್ಧೆಯಿಂದ ವ್ರತ ಆಚರಣೆ ನಡೀತಿದೆ. ಅಂಬರೀಷನ್ ನೋಡಿ ಅಂದ್ರೆ, ಅಂಬರೀಷ ಸಿಕ್ಕಲ್ಲೋ, ಈ ಚಕ್ರ ನಿಂದ್ರಸು ಅಂದ್ರಂತವ್ರು. ಸರಿಯಾದ ಟೈಮಿಗೆ ಬಂದ್ರೆ ಆಚಾರ, ಎಲಿ ಹಾಕಿವಿ ಬಂದ್ಬಿಡ್ರಿ ಎಂದಂತ. ಎಲಿ ಮೇಲೆ ಕೂಡೋದಲ್ವೋ, ಈ ಚಕ್ರ ನಿಂದ್ರಸ್ ಮೊದ್ಲು, ನಿನ್ ಎಲ್ಲಿ ಕೂಡ್ಲಿಕ್ ನಿಂದ್ರಲಿಕ್ ಬಿಡುವಲ್ಸೋ ಅಂದ್ರಂತ. ಆವಾಗ ಪ್ರಾರ್ಥನೆ ಮಾಡ್ಕೊಂಡ, ನಾರಾಯಣ ಈ ಚಕ್ರವನ್ನ ನಿಂದ್ರಿಸಿಬಿಡು ಅಂದಾಗ ಶಮನ ಆಯ್ತು. ನೋಡ್ರಿ ಹೇಗಿದೆ, ಸುದರ್ಶನ ಚಕ್ರ ಶಮನ ಆಯ್ತು. ಸರಿ, ಆವಾಗ ದ್ವಾದಶಿ. ಅಂಬರೀಷ್ ಅಂದ, ಆಚಾರ ಮತ್ತ ದ್ವಾದಶಿ, ತುಂಬಾ ಸಂತೋಷ ಬಂದ್ರಿ, ನೀವೊಂದ್ ಕೆಲಸ ಮಾಡ್ರಿ, ಪಟ್ನ ಯಮುನಾ ನದಿ ಸ್ನಾನ ಮುಗಿಸ್ಕೊಡ್ರಿ, ಚಟ್ನ ಬರ್ರಿ, ನಿಮಗ್ ಮೊದಲ ಎಲಿ ಇಟ್ಟಿರ್ತೀವಿ. ಸಾಮಾನ್ಯರೆಲ್ಲ ದುರ್ವಾಸರು ಅಂದ್ರೆ ಇಟ್ಟೇವಿ ಏನಂತ. ಅದಕ್ಕೆ ಅವ್ರಂದ್ರು, ಯಾವ್ದು ನನ್ನ ಎಲಿ ಹೇಳಿಬಿಡು, ಅಲ್ಲೇ ಒಂದು ತಲೆ ಮೇಲೆ ಒಂದು ಶವರ್ ಇಟ್ಬಿಡು, ಅಲ್ಲೇ ಸ್ನಾನ, ಅಲ್ಲೇ ಊಟ, ಅಲ್ಲೇ ಕೈ ತಗೋತೀನಿ. ನೋಡ್ರಿ ಟ್ಯಾಪ್ನ್ಯಾಗ ಸ್ನಾನ, ಅಲ್ಲೇ ಊಟ. ಹಾಗಾದ್ರೆ ತಲೆ ಮೇಲೆ ನೀರು, ಎಲಿ ಮೇಲೆ ಅನ್ನ. ಅವತ್ತಿಂದ ಸ್ಟಾರ್ಟ್ ಆಗಿದೆ. ನಾವೇನ್ ಮಾಡಿವಿ, ಹಿಂದಿಂದೆಲ್ಲ ಕತ್ತಿ ತೆಗೆದು ಬಿಟ್ಟಿವಿ, ಅದೊಂದ ಇಟ್ಕೊಂಡಿವಿ. ತಲೆ ಮೇಲೆ ನೀರು, ಎಲಿ ಮೇಲೆ, ಬಾತ್ರೂಮ್ ಇಂದ ಡೈರೆಕ್ಟ್ ಡೈನಿಂಗ್ ಟೇಬಲ್ಗೆ ಬರ್ತೀವಿ. ಯಾಕಂದ್ರೆ ಆಚಾರ ಹೇಳ್ಯಾರಲ್ಲ, ನಮ್ ಸ್ವಭಾವ ಇದು. ತಲೆ ಮೇಲೆ ನೀರು, ದೇವ್ರ ಮನಿ ಆಚಾರ ಹೇಳ್ಯಾರ, ಏನ್ ತಲೆ ಮೇಲೆ ನೀರು ಎಲಿ ಮೇಲೆ ಅನ್ನ. ಉಳ್ದದ್ ಕತಿ ಎಲ್ಲ ಡಿಲೀಟ್ ಮಾಡ್ಬಿಡ್ತೀವಿ. ನಮ್ಗೆ ಡಿಲೀಟ್ ಮಾಡೋದು ಚಲೋ ಗೊತ್ತದ, ಕತಿ ಕೇಳೋದೇ ಗೊತ್ತಿಲ್ಲ. ಅಂಬರೀಷ ಅಷ್ಟು ಹೇಳಿದ ಕೂಡ್ಲೆ ಅವ್ರಂದ್ರು, ಸಾಧ್ಯವೇ ಇಲ್ಲ, ಒಂದು ಸಲ ನದಿ ಸ್ನಾನಕ್ಕೆ ಹೋಗಿ ಪೇಚಾಡಿನಿ ಅಂತವ್ರು. ಅದಕ್ಕ ಹಿಂಗಾಗಿತ್ತು. ಕೂಡ್ಲೆ ಝಟಿತಿ ಲಘು ಸ್ನಾನ ಮಾಡಿ ಊಟ ಮಾಡ್ತೀನಿ ಅಂತ ಅಂಬರೀಷನಿಗೆ ಅಷ್ಟು ಹೇಳಿದಾಗ, ಅಂಬರೀಷ ಆಯ್ತು ಅಂತ ಅವರನ್ನು ಸ್ವಾಗತ ಮಾಡಿ, ಇಂಥ ಏಕಾದಶಿ ವ್ರತ ಇಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದ ಸೂರ್ಯವಂಶದ ನಾಭಾಗನ ವಂಶದಲ್ಲಿ ಬಂದ ಅಂಬರೀಷ ಅಂತಂದ್ರಂತ. ಏನ್ ಸಂದೇಶ. ಟೈಮ್ ಆಯ್ತಾ? ಎಷ್ಟಕ್ಕೆ ಮುಗಿಸ್ತೇವೆ? ನೋಡಿ, ನನ್ಗೆ ಸಿಕ್ಸ್ತ್ ಸೆನ್ಸ್ ಅಂತಾರೆ ಇದನ್ನು. ಸರಿ, ಹಾಗಾದ್ರೆ ಅಂಬರೀಷನ ಕಥೆ ಇಷ್ಟು ಸಾರಾಂಶಭೂತವಾಗಿದೆ. ಏಕಾದಶಿ ವ್ರತ ಮಾಡ್ತೀವಿ ಅಂತಂದಾಗ ಸುದರ್ಶನ ಚಕ್ರ ಬಂತಲ್ಲ, ಹೇಗಿದು ಕಥೆ ಅಂತ ಕೇಳಿದ್ರೆ, ಏಕಾದಶಿ ಮಾಡ್ತೀನಿ ಅಂತ ಯಾರು ಸಂಕಲ್ಪ ಮಾಡ್ತಾರೆ, ಮಾಡದೇ ಇರೋರ ಮೇಲೆ ಸುದರ್ಶನ ಚಕ್ರ ಬಿಡಲ್ಲ ದೇವ್ರೇನು. ಮಾಡ್ಲಿ ಅಂತ ಹೆದರಿಕೆ ತೋರಿಸಿರ್ತಾರೆ ಅಷ್ಟ. ಸುದರ್ಶನ ಚಕ್ರ ದಶಮಿ ದಿವಸ ವೈಕುಂಠದಿಂದ ಹೊರಟಿರ್ತದಂತ. ಬೆಳಗ್ಗೆ ಊಟ ಗೀಟ ಮಾಡಿ ಸಾಯಂಕಾಲ ತನಕ ಅವ್ರ ಮನೆಗೆ ಬಂದಿರ್ತದಂತ. ಅವತ್ತಿನಿಂದ ಸುದರ್ಶನ ಚಕ್ರ ದಶಮಿ ಸಂಧ್ಯಾಕಾಲದಿಂದ ದ್ವಾದಶಿ ಮಧ್ಯಾಹ್ನ ಅಶನ ಊಟ ಆಗೋ ತನಕ ಅಲ್ಲಿರ್ತದಂತ. ಅಂದ್ರೆ ಮಾಡುವ ಯಜಮಾನನಿಗೆ ಯಾರು ಕಷ್ಟ ಕೊಡಬಾರದು ಅಂತ ಬಂದು ನಿಂತಿರ್ತದಂತ. ರಕ್ಷಣೆ ಮಾಡಿ ಮರಳಿ ಮತ್ತೆ ವೈಕುಂಠಕ್ಕೆ ಹೋಗ್ತದಂತ. ಇದು ನೋಡ್ರಿ ಸುದರ್ಶನ ಚಕ್ರ ಮಾಡುವ ಅದ್ಭುತವಾದ ಒಂದು ಪವಾಡ ಇದು. ಹಾಗಾದ್ರೆ ಪರಮಾತ್ಮ ಸುದರ್ಶನ ಚಕ್ರವನ್ನ ಈ ಥರದಲ್ಲಿ ಭಕ್ತರಿಗೋಸ್ಕರ ಬಿಟ್ಟಿರ್ತಾನೆ. ಇನ್ನೊಂದು ಸಂದೇಶ ಆಗ್ಲೇ ಹೇಳಿದ್ದೇನೆ ಕಥೆಯಲ್ಲಿ, ಎಲ್ಲಿ ಯಾವ ಸ್ಥಳಕ್ಕೆ ಹೋಗಿ ಯಾವ ಸ್ಥಳದಲ್ಲಿ ಉಪಕಾರ ಪಡೆದು ಯಾವ ಸ್ಥಳಕ್ಕೆ ಬೈದಿರ್ತೇವಲ್ಲ, ಅಲ್ಲೇ ಹೋಗಿ ಸ್ವಾರಿ ಕೇಳ್ಬೇಕು ಹೊರತಾಗಿ ಮತ್ ವೈಕುಂಠಕ್ಕೆ ಹೋಗಿ ಸ್ವಾರಿ ಕೇಳ್ತೀನಿ ಕ್ಷಮ ಮಾಡ್ತಾನೆ. ದೇವರು ಒಪ್ಪಲ್ಲ. ನಾನು ಭಕ್ತ ಪರಾಧೀನ ಅಂತಾನೆ ಪರಮಾತ್ಮ. ನಾನು ಭಕ್ತ ಪರಾಧೀನ. ಉಪಕಾರ ಸ್ಮರಣೆ ಬೇಕು ಮನುಷ್ಯನಿಗೆ. ಎಲ್ಲಿ ಉಪಕಾರ ತಗೊಂಡಿರ್ತೀನಿ, ಎಲ್ಲಿ ಬೈದಿರ್ತೀನಿ ನೋಡು, ಅಲ್ಲೇ ಸ್ವಾರಿ ಕೇಳ್ಬೇಕು. ಎಲ್ಲೆಲ್ಲೋ ಕೇಳಿದ್ರು ಒಪ್ಪಲ್ಲ ಅಂತ ಎಂಥ ಸಂದೇಶ ಕೊಡ್ತಿದ್ದಾನೆ ಪರಮಾತ್ಮ. ಬಹಳ ಅದ್ಭುತವಾದ ಸಂದೇಶ. ಆದ್ದರಿಂದ ಸುದರ್ಶನ ಚಕ್ರದ ಮಹಿಮೆ, ಪರಮಾತ್ಮ ಹೇಳುವ ಸಂದೇಶ, ಅಂಬರೀಷ ಮಾಡುವ ಏಕಾದಶಿ ವ್ರತದ ಅದ್ಭುತವಾದ ಒಂದು ಮಹಿಮೆ, ಮಾಡೋದ್ರಿಂದ ಏನ್ ಸಿಗ್ತದೆ, ವೈಕುಂಠ ಲೋಕ ಪ್ರಾಪ್ತಿ, ಪಾಪ ಪರಿಹಾರ ಆಗ್ತದೆ, ಇದನ್ನೆಲ್ಲವನ್ನು ಅದಕ್ಕೆ ಹರಿದಿನ ಹೋದ್ರು ನೋಡ್ರಿ ಅಂತಿರ್ತಾರೆ ಕೆಲವರಿಲ್ಲ. ಹರಿದಿವಸ ಹೋದ್ರು ನೋಡ್ರಿ. ಈಗ ಎರಡು ಆಪ್ಷನ್ ಅವ. ಈಗ ಎರಡು ಆಪ್ಷನ್. ಟ್ಯಾಕ್ಟರ್ ಕೇಳ್ತಾರ ಆಕ್ಸಿಜನ್ ತೆಗಿ, ಏಕಾದಶಿ ತೆಗೀರಿ ಅಂತವ್ರು ಇವರೆಲ್ಲ. ಯಾವಾಗ ಹುಟ್ಟಿಸ್ಲಿ ಆಚಾರ, ಯಾವಾಗ ಹುಟ್ಟಿಸ್ಲಿ ಅಂತ ಕೇಳಿರ್ತಾರ. ಅಂದ್ರೆ ಕೊಯ್ಲಿಕ್ಕೆ ಎರಡೂ ಆಪ್ಷನ್ ಬಂದವ ನಮಗೆ. ಕೊಯ್ಲಿಕ್ಕೆ ಆಪ್ಷನ್ ಬಂದವ. ಚಲೋ ಮುಹೂರ್ತ ನೋಡಿ ಕೊಯ್ಸ್ತೀವಿ, ಚಲೋ ಮುಹೂರ್ತ ನೋಡಿಸಿ ಆಕ್ಸಿಜನ್ ತೆಗಿಸ್ತೀವಿ. ಏಕಾದಶಿ ಹೋದ್ರು ಇವರ ತೆಗ್ಸಿರ್ತಾರ, ಹೇಳೋದು ಏಕಾದಶಿ ಹೋದ್ರು ಅಂತಿರ್ತಾವ. ಹೋಗಿರ್ತಾರ ಮನೆಯವರು. ಅಂದ್ರೆ ಏಕಾದಶಿ ಎಷ್ಟು ಅದ್ಭುತವಾದ ಸಂದೇಶಗಳು ಭಾಗವತ ತಿಳಿಸ್ತದೆ. ಇನ್ನು ಅದ್ಭುತ. ಅಂಬರೀಷ ಇದ್ದಾನೆ, ಅಲ್ಲಿ ಮುಂದೆ ಹೋಗುವಾಗ ಅವನ ಹರಿಶ್ಚಂದ್ರ ಸತ್ಯ ಮೊದಲು ಸುಳ್ಳು ಹರಿಶ್ಚಂದ್ರ ಆಗಿದ್ದವ, ಆಮೇಲೆ ಸತ್ಯ ಹರಿಶ್ಚಂದ್ರ. ಕಥೆ ಇದು ಸೂರ್ಯವಂಶದ ಕಥೆ ಬರ್ತದೆ. ಅವುಗಳನ್ನ ಇನ್ನೂ ಸಮಯ ಇದೆ, ಇನ್ನು 4 ದಿವಸಗಳ ಕಾಲ.
ತಾವೆಲ್ಲ ಹಿಂಗ ನಗ್ನಗತ್ತ ಬಂದ್ರೆ ಹೇಳ್ಬೋದು, ತಲೆಗೆ ಬಂದಾಗೆಲ್ಲ ಗೇಟ್ ಹತ್ರ ಒಬ್ಬ ಕೂಡ್ತೀನಿ, ವರ ದೇವ್ರ ಹತ್ರ ಒಬ್ರು ಕೂಡ್ತೀನಿ, ಹಿಂದ್ ಕೂಡ್ತೀನಿ, ಮುಂದ್ ಕೂಡ್ತೀನಿ, ಯಾರಿಗೆ ಹೇಳಿಕ್ ಸರ್? ಅದಕ್ಕೆ ಎಲ್ಲರೂ ಒಂದೇ ಕಡೆ ಬಂದು ಕೂತ್ಕೊಂಡು ನಗನಗತ ಭಾಗವತವನ್ನ ಕೇಳಲಿಕ್ಕೆ ಬರ್ರಿ ಅಂತ ಯಜಮಾನರ ಪರವಾಗಿ ಸ್ವಾಗತ ಕೋರಿ ಇವತ್ತಿನ ಈ ಭಾಗವತವನ್ನ ಗುರುಗಳು ಅಂತ ಹೇಳಿದ್ರೆ ಪಂಚಮ ಪರ್ಯಾಯ ಮಾಡಿದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು, ಅವರ ಅಂತರ್ಗತರಾದ ತೊರವಿಗಲ್ಲಿ ರಾಯರು, ಅವರ ಅಂತರ್ಗತರಾದ ಮುಖ್ಯ ಪ್ರಾಣದೇವರು, ಅದು ಇಟಗಿ ಹನುಮಪ್ಪ, ಅಲ್ಲಿದಲ್ಲ ಇಟಗಿ ಮಾರುತಿಗಲ್ಲಿ ಹನುಮಪ್ಪ, ಅವನ ಅಂತರ್ಗತರಾದ ಪರಮಾತ್ಮನ ಮೂರ್ತಿ ಅಂದ್ರೆ ಇದು ಗೌಳಿಗಲ್ಲಿ ಅದು ಶ್ರೀನಿವಾಸ, ವರಾಹ, ಇವರ ಪಾದ ಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.